ಗುಡ್ ಈವ್ನಿಂಗ್, ಶುಭ ಸಂಜೆ. ಮೇ 1 ಕಾರ್ಮಿಕರ ದಿನಾಚರಣೆ. ಎಲ್ಲ ಕಾರ್ಮಿಕರಿಗೂ, ರೈತರು ಸಮಾಜದ ದೇಶದ ಬೆನ್ನೆಲುಬು ಅಂತಾರೆ. ಕಾರ್ಮಿಕರು ದುಡಿಯುವ ಜನ, ನೀವು ಕೂಡ ಅಷ್ಟೇ ಈ ದೇಶದ ಬೆನ್ನೆಲುಬು. ಅಷ್ಟೇ ಅಲ್ಲ, ಪ್ರತಿಯೊಂದು ಕೂಡ ನೀವಂತ. ನಿಮ್ಮೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ. ನಾವೆಲ್ಲರೂ ಸಂಕಷ್ಟದ ದಿನಗಳಿದ್ದೇವೆ. ಅನೇಕ ಕಾರ್ಮಿಕರು ಇವತ್ತು ಪಾಪ ಕೆಲಸ ಇಲ್ದಿರೆ ಒದ್ದಾಡಂಗಾಗಿದೆ. ಆ ದೃಷ್ಟಿಯಲ್ಲಿ ಆದಷ್ಟು ಬೇಗ ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ, ಪ್ಯಾಂಡಮಿಕ್ ಡಿಸೀಸು ಆದಷ್ಟು ಬೇಗ ನಮ್ಮ ಕಂಟ್ರೋಲಿಗೆ ಸಿಗಲಿ ಅಂತ ಪ್ರೇ ಮಾಡ್ತಾ, ಇವತ್ತಿನ ವಿಷಯ ಇದು ಕಂಟ್ರೋಲಿಗೆ ಬರಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಅಂದರೆ ಲಸಿಕೆ, ಕನ್ನಡದಲ್ಲಿ ವ್ಯಾಕ್ಸಿನ್. ಸೊ ಇವತ್ತು ಈ ವ್ಯಾಕ್ಸಿನ್ನು ಆಲ್ರೆಡಿ ಇವತ್ತಿನಿಂದ ಮೇ 1 18 ವರ್ಷದ ಇಂದ 45 ವರ್ಷದವರಿಗೆ ಕೊಡ್ತೀವಿ ಅಂತ ಸರ್ಕಾರ ಅನೌನ್ಸ್ ಮಾಡಿತ್ತು. ಆಮೇಲೆ ಇಲ್ಲ, ಇನ್ನು 3 ವಾರ ಮುಂದಕ್ಕೆ ಹೋಗುತ್ತೆ ಅಂತೂ ಇವತ್ತು ಯಡಿಯೂರಪ್ಪನವರು ಎಲ್ಲೋ ಒಂದು ಕಡೆ 1 ಲಕ್ಷ ಡೋಸ್ ಇದೆ ಅಂತ ಇನಾಗ್ರೇಟ್ ಮಾಡಿದ್ದಾರೆ. ಬಟ್ ಒಂದಂತೂ ಈ ಲಸಿಕೆಯ ಬಗ್ಗೆ, ವ್ಯಾಕ್ಸಿನ್ ಬಗ್ಗೆ ಅನೇಕ ಕ್ವಶನ್ಸ್ ಇರ್ತವೆ. ಅದನ್ನು ದಯವಿಟ್ಟು ನೀವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ನಾನು ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಕೊರೋನಾ, ಕೋವಿಡ್ ಇದು ಒಂದು ವೈರಸ್ ಕಾಯಿಲೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೆಸ್ಪಿರೇಟರಿ ವೈರಸ್, ಸಾಂಕ್ರಾಮಿಕ ರೋಗ. ಇದನ್ನು ಪ್ಯಾಂಡಮಿಕ್ ಯಾಕೊಂದು ಅಂದರೆ, ಒಂದು ದೇಶದಲ್ಲಿ ಅಂದರೆ ಚೈನಾದ ವುಹಾನ್ನಲ್ಲಿ ಶುರುವಾಗಿದ್ದಂಥ ಈ ಕಾಯಿಲೆ ಪ್ರಪಂಚದ 224 ದೇಶಗಳಿಗೆ ನಮ್ಮ ದೇಶವನ್ನು ಸೇರಿ ಹರಡಿತು. ಅದಕ್ಕೆ ಇದನ್ನು ನಾವು ಪ್ಯಾಂಡಮಿಕ್ ಅಂತೀವಿ. ಯಾಕಂದ್ರೆ ನಮ್ಮ ಮೆಡಿಸಿನ್ನೊಳಗೆ ಎಂಡೆಮಿಕ್ ಇದೆ, ಸ್ಪೊರಾಡಿಕ್ ಇದೆ, ಎಪಿಡೆಮಿಕ್ ಇದೆ, ಅದೆಲ್ಲ ಇವಾಗ ಬೇಡ. ಈ ಪ್ಯಾಂಡಮಿಕ್ ಕಾಯಿಲೆ ನಮ್ಮ ದೇಶಕ್ಕೆ ಚೈನಾದಿಂದ ಬರಬೇಕಾದ್ರೆ ಏರೋಪ್ಲೇನಲ್ಲಿ ಬಂತು. ಅಂದರೆ ಏರೋಪ್ಲೇನಾಗ ಹಾರ್ಕೊಂಬರಲಿಲ್ಲ, ಅಲ್ಲಿಂದ ಬಂದ ಮನುಷ್ಯರಿಂದ ನಮ್ಮಲ್ಲಿ ಬಂತು. ಸೊ ಬಿಗಿನಿಂಗ್ನಲ್ಲೇ ಈ ಪ್ಯಾಂಡಮಿಕ್ ಕಾಯಿಲೆಯನ್ನು ನಾವು ಎಲ್ಲೋ ಒಂದು ಕಡೆ ಭಾಳ ಎಚ್ಚರಿಕೆಯಿಂದ ಆಗಲೇ ಕ್ವಾರಂಟೈನ್ ಮಾಡಿದರೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ವೈಜ್ಞಾನಿಕ ಮನೋಭಾವನೆ ಎಲ್ರಿಗೂ ಇರಲಿ ಅಂತ ಆಶಿಸುತ್ತಾ, ಈ ಕಾಯಿಲೆಗೆ ಯಾಕೆ ಇಷ್ಟೊಂದು ಜನರಲ್ಲಿ ಭಯಭೀತಿ ಮುಟ್ಟಿಸ್ತು ಅಂದರೆ, ಇದು ಸಾಂಕ್ರಾಮಿಕ ರೋಗ ಭಾಳ ಫಾಸ್ಟಾಗಿ ಸ್ಪ್ರೆಡ್ ಆಯಿತು. ಅದಕ್ಕೆ ಎಲ್ಲೋ ಮೀಡಿಯಾದಲ್ಲಿ ಈ ಕಾಯಿಲೆಯ ಬಗ್ಗೆ ಮಾತಾಡುವಾಗ ಇದೊಂದು ಮಾರಣಾಂತಿಕ ಕಾಯಿಲೆ ಅಂದರು. ಇಲ್ಲ, ಇದು ಮಾರಣಾಂತಿಕ ಕಾಯಿಲೆ ಅಲ್ಲ, ಇದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುವಂಥ ಡಿಸೀಸು. ಮಾರಣಾಂತಿಕ ಅಂದರೆ ಯಾವಾಗ ಅಂದರೆ ಮಾರ್ಟಾಲಿಟಿ ರೇಟ್. ಯಾವುದೇ ಒಂದು ಕಾಯಿಲೆಯಲ್ಲಿ 100 ಜನಕ್ಕೆ ಅಫೆಕ್ಟ್ ಆದರೆ ಎಷ್ಟು ಜನ ಅದರಲ್ಲಿ ತೀರ್ಕೊಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವತ್ತು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ 2ನೇ ಅಲೆಯಲ್ಲಿದ್ದೇವೆ. ಆದರೂ ಕೂಡ ತುಂಬ ಡೆತ್ಸ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಸಾಲು ಸಾಲು ಹೆಣಗಳು ಮರಣ ಮೃದಂಗವನ್ನು ಬಾರಿಸುತ್ತಿದೆ ಅಂತ ಇದ್ದಾರೆ. ಬಟ್ ದಯವಿಟ್ಟು ತಿಳ್ಕೊಳ್ಳಿ, ಎಷ್ಟೇ ಹೆಣ ನೀವು ನೋಡಿದರೂ ಕೂಡ ಇದು ಲೆಸ್ ದೆನ್ 2%, 2.5%. 100 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ 10 ಜನ ಸತ್ತು ಹೋಗ್ತಾರೆ. ಆದರೆ ಇಲ್ಲಿ 100 ಜನಕ್ಕೆ ಕೋವಿಡ್ ಆದರೆ, ಕೊರೋನಾ ಬಂದರೆ 2 ರಿಂದ 3, ಮ್ಯಾಕ್ಸಿಮಮ್ ಅಂದರೆ 3. ಸೊ ಅದರಿಂದ ಭಯಭೀತರಾಗಬೇಡಿ. ಬಟ್ ಏನಕ್ಕೆ, ಏನು ಮಾಡೋದು ಡಾಕ್ಟ್ರೇ, ನನಗೆ ಇದುವರೆಗೂ ಬಂದಿಲ್ಲ, ಬರ್ದಂಗೆ ಏನಾದರೂ ಕಾಪಾಡಿಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆಯಾ ಅಂದರೆ ವ್ಯಾಕ್ಸಿನ್ ಇದೆ. ಬಟ್ ಈ ವ್ಯಾಕ್ಸಿನ್ನ ಬಗ್ಗೆ ನಿಮಗೆ ಒಂದು ಸರಳ ಮಾಹಿತಿ. ವ್ಯಾಕ್ಸಿನ್ ಲಸಿಕೆ ಅಂದರೆ, ಈಗ ನೋಡಿ, ಇದಕ್ಕೆ ಮೊದಲು ಈ ವ್ಯಾಕ್ಸಿನ್ ಇತ್ತಲ್ಲ, ಇದಕ್ಕೆ ಮೊದಲು 21 ಈ ರೀತಿಯ ಕಾಯಿಲೆಗಳಿಗೆ, ಇದಕ್ಕಿಂತಲೂ ಭಯಂಕರ ಕಾಯಿಲೆಗಳಿಗೆ ನಮ್ಮಲ್ಲಿ ವ್ಯಾಕ್ಸಿನ್ ಇದೆ. ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ ಕೂಡ ಸ್ಮಾಲ್ ಪಾಕ್ಸ್, ದಡಾರ, ಅದಕ್ಕೊಂದು ವ್ಯಾಕ್ಸಿನ್ ಇದೆ. ಇವತ್ತು ಆ ವ್ಯಾಕ್ಸಿನ್ನ ಮಹತ್ವ ಹೇಳಬೇಕು ಅಂದರೆ ನಿಮಗೆ ಗ್ಲೋಬಲ್ ಎರಾಡಿಕೇಷನ್, ಭೂಮಿಯಿಂದ ಈ ದಡಾರವನ್ನು, ಸ್ಮಾಲ್ ಪಾಕ್ಸ್ನ ಈ ವ್ಯಾಕ್ಸಿನ್ನಿಂದ ಎರಾಡಿಕೇಟ್ ಮಾಡಿದ್ದೀವಿ ನಾವು. ಆ ದೃಷ್ಟಿಯಲ್ಲಿ ಹೇಳ್ತಾ ಹೋದರೆ ಇವತ್ತು ಡಾಗ್ ಬೈಟಿಗೆ ವ್ಯಾಕ್ಸಿನ್ ಇದೆ, ಅದು ವೈರಲ್ ವ್ಯಾಕ್ಸಿನ್ನು. ಟೈಫಾಯ್ಡ್ಗಿದೆ ಬ್ಯಾಕ್ಟೀರಿಯಲ್ ವ್ಯಾಕ್ಸಿನ್ನು, ಕಾಲರಾಗಿದೆ, ಪೋಲಿಯೋಗಿದೆ, ನಿಮಗೆಲ್ರಿಗೂ ಗೊತ್ತು. ಈ ರೀತಿಯ ಅನೇಕ ಕಾಯಿಲೆಗಳಿಗೆ ವ್ಯಾಕ್ಸಿನ್ ಇದೆ. ಸೊ ಈ ಕೊರೋನಾಗೆ ವ್ಯಾಕ್ಸಿನ್ನು ಯಾವಾಗ ಶುರುವಾಯಿತು ಅಂದರೆ, ಕಳೆದ ಮಾರ್ಚ್ನಲ್ಲಿ ನಮ್ಮ ದೇಶಕ್ಕೆ ಈ ಕೊರೋನಾ ಬಂತು. ಅದಕ್ಕೆ 3 ತಿಂಗಳು ಮೊದಲೇ ಚೈನಾದಲ್ಲಿ ಶುರುವಾಗಿತ್ತು. ಆಲ್ಮೋಸ್ಟ್ 1 ವರ್ಷ ಆದಮೇಲೆ ವ್ಯಾಕ್ಸಿನ್ ಬಂತು. ಅದಕ್ಕೆ ಮೊದಲು ನಮ್ಮನ್ನು ಎಲ್ಲರೂ ಕೇಳೋರು, ಡಾಕ್ಟ್ರೇ ಈ ಕಾಯಿಲೆಯನ್ನು ತಡೆಗಟ್ಟಬೇಕಾದ್ರೆ ಏನು ಮಾರ್ಗ? ಮೊದಲು ಪ್ರಿವೆನ್ಷನ್. ನಾವು ಭಾಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟು, ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನೋಡಬೇಕಾದ್ರೆ ನೀವು ಮಾಸ್ಕ್ ಧರಿಸಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಬೇಕು. ಎಲ್ಲೋ ಒಂದು ಕಡೆ ಆ ವೈರಸ್ ರೆಸ್ಪಿರೇಟರಿ ಆದರೂ ಕೂಡ ನಮ್ಗೆ ಅಭ್ಯಾಸ ಇದೆ ಬಾಯಿ ಮೂಗು ಮುಟ್ಕೊಳ್ಳೋದು,
ಅಥವಾ ಎಲ್ಲೋ ಒಂದು ಕಡೆ ಕೆಮ್ಮಿದವ್ರದ್ದು ನಮಗೆ ಗೊತ್ತಿಲ್ಲದಂಗೆ ಡ್ರಾಪ್ಲೆಟ್ನ ನಮ್ಮ ಕೈಗೆ ಹತ್ಕೊಂಡು ನಮ್ಮ ಬಾಯಿಗೆ ಮುಟ್ಟೋದು, ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಪ್ಪಿಸ್ಬೇಕಾದ್ರೆ ಚೆನ್ನಾಗಿ ಕೈ ತೊಳ್ಕೊಳ್ಳಿ ಅಂತ ಹೇಳ್ದು. ಯಾಕಂದರೆ ವೈರಸ್ಸು ಸೋಪ್ ಹಾಕಿ ಕೈ ತೊಳೆದ್ರೆ ಸ್ಪಷ್ಟವಾಗಿ ಸತ್ತೋಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದೀವಿ. ಹ್ಯಾಂಡ್ ಸ್ಯಾನಿಟೈಸರ್ ಅದೆಲ್ಲ ನಿಮಗೆ ಗೊತ್ತಿದೆ. ಬಟ್ ವೈರಸ್ ವ್ಯಾಕ್ಸಿನ್ ಅಂದರೆ ಏನು? ಇದು ನೋಡಿ, ಯಾವುದೇ ಒಂದು ಸಾಂಕ್ರಾಮಿಕ ರೋಗ ನಮ್ಮ ದೇಹದೊಳಕ್ಕೆ ಹೋಗಾಗ ಅದು ಫಾರಿನ್ ಬಾಡಿ, ಅದು ಕಾಯಿಲೆ ತರಿಸುತ್ತೆ ನಮಗೆ. ಇವಾಗ ಕೋವಿಡ್ ಬಗ್ಗೆನೇ ಹೇಳಬೇಕು ಅಂದರೆ, ಒಬ್ಬರು ಯಾರಾದರೂ ಪಾಸಿಟಿವ್ ಇರೋರು ನಿಮ್ಮ ಮುಂದೆ ಕೆಮ್ಮಿದರೆ ನಿಮ್ಮ ಮೂಗು ಗಂಟ್ಲೊಳಗೆ ಹೋದರೆ 3 ರಿಂದ 5 ದಿವಸ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಅವಾಗ ನಿಮ್ಗೇನು ರೋಗ ಲಕ್ಷಣಗಳಿರಲ್ಲ, ನಿಮಗೆ ನೆನಪು ಇರಲ್ಲ ಯಾರು ನಿಮ್ಮ ಮುಂದೆ ಕೆಮ್ಮಿದ್ರು ಅಂತ. 5ನೇ ದಿನ ನಿಮಗೆ ಜ್ವರ ಶುರುವಾಗುತ್ತೆ. ಯಾಕಂದರೆ ಈ ವೈರಸ್ಸು ಶ್ವಾಸಕೋಶದ ಸೆಲ್ಸ್ ಇರ್ತವೆ, ಆಲ್ವಿಯೋಲಾರ್ ಸೆಲ್ಸ್ ಅಂತೀವಿ, ಅದರೊಳಗಡೆ ಹೋಗ್ತದೆ ಈ ವೈರಸ್ಸು. ಈ ವೈರಸ್ಸು ಕೊರೋನಾ ವೈರಸ್ ಅಂತ ನಾವು ಯಾಕೆ ಕರೆದು ಅಂದರೆ, ಇದಕ್ಕೊಂದು ಕಿರೀಟ ಇರುತ್ತೆ, ಅಥವಾ ನೀವು ಸೂರ್ಯನ ಸುತ್ತು ಕೊರೋನಾ ಇರುತ್ತೆ, ಆ ಶೇಪ್ ಇರೋದ್ರಿಂದ. ಈ ಕಿರೀಟ ಇದೆಯಾ, ಇದಕ್ಕೆ ಮೇಡ್ ಆಫ್ ಫ್ಯಾಟು, ಅದ್ರ ಮೇಲೆ ಸ್ಪೈಕ್ಸ್ ಇದಾವೆ ನೋಡಿದಿರಿ. ಈ ಸ್ಪೈಕು ನಮ್ಮ ದೇಹದ ಆಲ್ವಿಯೋಲಾರ್ ಸೆಲ್ ಅಂದರೆ ಒಂದು ಜೀವಕೋಶ. ನಮ್ಮ ದೇಹದಲ್ಲಿ 60,000 ಕೋಟಿ ಸೆಲ್ಸ್ ಇದ್ದಾವೆ. ಬ್ಯಾಕ್ಟೀರಿಯಾ ಒಂದೇ ಸೆಲ್ಲು, ವೈರಸ್ಸಿಗೆ ಸೆಲ್ಲೇ ಇಲ್ಲ. ಇದು ಬರೀ RNA ಅಥವಾ DNA ವೈರಸ್ ಇರುತ್ತೆ. ಇದು RNA ವೈರಸ್ಸು, ನಮ್ಮ ಕೊರೋನಾ ವೈರಸ್ಸು. ಈ ಸ್ಪೈಕ್ ಹೋಗಿ ನಮ್ಮ ಸೆಲ್ ಸರ್ಫೇಸ್ ಗಂಟುಕೊಳ್ಳುತ್ತೆ. ಅದಾದ ನಂತರ ಇದು ನಮ್ಮ ಸೆಲ್ ಒಳಗೆ ಎಂಟ್ರಿ ಆಗಿ ಅಲ್ಲಿ ಮಲ್ಟಿಪ್ಲೈ ಆಗಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಯಾವುವು? ಕೆಮ್ಮು, ನೆಗಡಿ, ಜ್ವರ, ಲಾಸ್ ಆಫ್ ಟೇಸ್ಟ್, ಲಾಸ್ ಆಫ್ ಅಪೆಟೈಟ್, ಡಯೇರಿಯಾ, ಇವೆಲ್ಲ ಈಗಾಗಲೇ ನಿಮಗೆ ಭಾಳ ಈ ಇನ್ಫಾರ್ಮೇಷನ್ ಅನುಭವ ಆಗೋಗಿದೆ. ಅದಾದ ನಂತರ 3ನೇ ಸ್ಟೇಜ್ ಇದೆ, ಅದು ಇವಾಗ ನಾನು ಮಾತಾಡೋದು ಬೇಡ. ಸೊ ಈಗ ಜನಗಳಿಗೆ ಈ ರೀತಿ ಕಾಯಿಲೆ ಬಂದಾಗ ರಿಕವರಿ ಆಗ್ತಾರೆ. ಎಷ್ಟು ಜನ? 100ಕ್ಕೆ 98 ಜನ. ರಿಕವರಿ ಆದಮೇಲೆ ಏನಾಗುತ್ತೆ ಅಂದರೆ, ಅವರ ದೇಹದಲ್ಲಿ ಅವ್ರಿಗೆ ಬಂದಿದೆಯೋ ಇಲ್ಲೋ ಅಂತ ಥ್ರೋಟ್ ಸ್ವ್ಯಾಪ್ ಮಾಡಿದಾಗೆ ಪಾಸಿಟಿವ್ ಟೆಸ್ಟ್ ಅಂತ ಕೊಡ್ತಾರೆ. 14 ದಿನದಲ್ಲಿ ಅವ್ರ ರೋಗ ಲಕ್ಷಣಗಳು ವಾಸಿ ಆಗ್ತವೆ. ಅನ್ಫಾರ್ಚುನೇಟ್ಲಿ ಬೇರೆ ಏನಾದರೂ ಕೋಮಾರ್ಬಿಡಿಟಿ ಇದ್ದರೆ, ಶುಗರ್ ಇದ್ದು ಕ್ಯಾನ್ಸರ್ಗೆ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ರೆ, ವಯಸ್ಸಾಗಿರೋರಿದ್ದರೆ, ಉಸಿರಾಟದ ತೊಂದರೆ ಇದ್ದರೆ 1-2 ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ತೀರ್ಕೋಬಹುದು. ಇನ್ನು 98 ಜನ ಹುಷಾರಾಗ್ತಾರಲ್ಲ, ಅವ್ರಿಗೆ ಏನಾದರೂ ಟೆಸ್ಟ್ ಮಾಡ್ತೀರಾ ಡಾಕ್ಟ್ರೇ? 14 ದಿನ ಆದಮೇಲೆ ಕೋವಿಡ್ ನೆಗೆಟಿವ್ ಇಲ್ಲ, ನಾವು ಟೆಸ್ಟ್ ಮಾಡೋದಿಲ್ಲ, ಅವನು ಆರಾಮಾದ್ರೆ ಮ್ಯಾಕ್ಸಿಮಮ್ ಮಾಡಿತ್ತು ಅಂದರೆ ಅವನ ರಕ್ತ ಪರೀಕ್ಷೆ ಯಾಕೆ ಮಾಡ್ತೀವಿ ಅಂದರೆ, ಇವನ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗಿದಾವ. ಯಾವುದೇ ಒಂದು ಸಾಂಕ್ರಾಮಿಕ ರೋಗ, ವೈರಲ್ ಕಾಯಿಲೆ ಬಂದ ಮೇಲೆ, ಅದರಿಂದ ರಿಕವರಿ ಆದಮೇಲೆ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಇರ್ತವೆ. ಅದು ಯಾಕೆ ಇಂಪಾರ್ಟೆಂಟು ಅಂದರೆ, ನೆಕ್ಸ್ಟ್ ಇವನಿಗೆ ಈ ವೈರಸ್ ಮತ್ತೆ ಅಟ್ಯಾಕ್ ಆಗಬಾರ್ದು. ಆದರೂ ಕೂಡ ಅವನಿಗೇನು ರೋಗ ಲಕ್ಷಣ ಬರಲ್ಲ, ಯಾಕಂದರೆ ಆಲ್ರೆಡಿ ಅವನ ದೇಹದಲ್ಲಿ ಆಂಟಿಬಾಡೀಸು. ಇದು ಎಲ್ಲಿಂದ ಉತ್ಪತ್ತಿ ಆದವು ಅಂದರೆ, ನಮ್ಮ ದೇಹದಲ್ಲಿರುವ ಇಮ್ಯೂನ್ ಸಿಸ್ಟಮ್ನಿಂದ ಆಂಟಿಬಾಡೀಸು ಉತ್ಪತ್ತಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇರ್ತವೆ. ಅದಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ಸಾರಿ ಕಾಯಿಲೆ ಬಂದರೆ ಮತ್ತೆ ಆ ಕಾಯಿಲೆ ಬರಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಇದರಲ್ಲಿ ಟ್ರೂ, ಯಾವುದು? ಸ್ಮಾಲ್ ಪಾಕ್ಸಲ್ಲಿ. ಬಟ್ ಈ ಕೊರೋನಾ ಒಳಗೆ ಟ್ರೂ ಇಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ, ಇದು 2ನೇ ಅಲೆ, ಮುಂದೆ 3ನೇ ಅಲೆ ಬರ್ಬೋದು. ಅಂದರೆ ರೂಪಾಂತರಗೊಂಡಂಥ ವೈರಸ್ಸು ಮತ್ತೆ ನಿಮ್ಗೆ ಅಟ್ಯಾಕ್ ಮಾಡಿದರೆ ನಿಮ್ಮ ಆಂಟಿಬಾಡೀಸು ಅದಕ್ಕೆ ಕೆಲಸ ಮಾಡಲ್ಲ. ಸೊ ಈಗ ನಿಮಗೆ ವ್ಯಾಕ್ಸಿನ್ ಬಗ್ಗೆ ವಾಪಸ್ ಬರ್ತೀನಿ. ನಿಮಗೆ ಈ ಕಾಯಿಲೆ ಬರ್ದಂಗೆ ನೀವು ಆರೋಗ್ಯವಂತರಿದ್ದೀರಿ. ಯಾರಿಗೆ ಕೊಡ್ಬೋದು? 18 ವರ್ಷದಿಂದ 100 ವರ್ಷದವರೆಗೂ ಕೊಡ್ಬೋದು. ಅದರಿಂದ ಕೆಳಗಿನವ್ರಿಗೆ ಯಾಕೆ ಕೊಡಬಾರ್ದು ಡಾಕ್ಟ್ರೆ? ಪ್ರೆಗ್ನೆಂಟ್ ವುಮನ್ಗೆ ಯಾಕೆ ಕೊಡಬಾರ್ದು ಅಂದರೆ, ಈ ವ್ಯಾಕ್ಸಿನ್ ತಯಾರು ಮಾಡೋವಾಗೆ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಆ ಟ್ರಯಲ್ನಲ್ಲಿ 18 ವರ್ಷದ ಕೆಳಗಿನ ಮಕ್ಕಳು, ಪ್ರೆಗ್ನೆಂಟ್ ವುಮನ್ನು ಇನ್ಕ್ಲೂಡ್ ಆಗಿಲ್ಲ. ಆದುದರಿಂದ ಈ ವ್ಯಾಕ್ಸಿನ್ನ ಅವರಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಟ್ರಯಲ್ ಅಂದರೆ ಏನು ಡಾಕ್ಟ್ರೆ? 8 ದಿನ ತಗೊಳ್ತು. ನೋಡಿ, ಯಾವುದೇ ಒಂದು ವ್ಯಾಕ್ಸಿನ್ ತಯಾರು ಮಾಡಬೇಕಾದ್ರೆ ಆ ವೈರಸ್ನ ಕೊಲ್ತೀವಿ ನಾವು ಫಾರ್ಮಲಿನ್ ಹಾಕಿ, ಅಥವಾ ವೈರಸ್ನ ಒಂದು ಪಾರ್ಟ್ ಮಾತ್ರ ತಗೊಳ್ತೀವಿ, ಸ್ಪೈಕ್ ಆಂಟಿಜನ್, ಅದನ್ನು ಮಾತ್ರ. ಇದೆಲ್ಲ ಲ್ಯಾಬೊರೇಟರಿ ಪ್ರೋಸೆಸ್, ನಿಮ್ಗೆ ಅಷ್ಟು ಡೀಟೇಲ್ಸ್ ಬೇಕಿಲ್ಲ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಒನ್ ಆಫ್ ದಿ ಟಾಪ್ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್. ನಾವು ಇಡೀ ಪ್ರಪಂಚಕ್ಕೆ 70% ವ್ಯಾಕ್ಸಿನ್ನ ತಯಾರು ಮಾಡಿ ಕೊಡೋವಂಥ ಕೆಪಾಸಿಟಿ ಇರೋ ನಮ್ಮ ಭಾರತ ದೇಶ, ನಮ್ಮ ಹೆಮ್ಮೆಯ ವಿಜ್ಞಾನಿಗಳು. ಅಲ್ಲಿ ಹೆಂಗೆ ತಯಾರು ಮಾಡ್ತಾರೆ ಅಂದರೆ, ಈ ವ್ಯಾಕ್ಸಿನ್ನ ಒಂದು ಪಾರ್ಟ್ ಅಂದರೆ ಇಟ್ಸ್ ಎ ಕಿಲ್ಡ್ ವ್ಯಾಕ್ಸಿನ್, ಅದನ್ನು ಪ್ರೋಸೆಸ್ ಮಾಡಿ ಈ ವ್ಯಾಕ್ಸಿನ್ನಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಅದನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ. ಕೊಡೋದಕ್ಕೆ ಮೊದಲು ಇದು ವ್ಯಾಕ್ಸಿನ್ ಕೆಲಸ ಮಾಡುತ್ತಾ, ಇದು ಸೇಫಾ ಅಂತ ಕಂಡುಹಿಡಿಯಲಿಕ್ಕೆ 4 ಪ್ರಯೋಗಗಳಿದ್ದಾವೆ.
ಒಂದು ಪ್ರೀ ಕ್ಲಿನಿಕಲ್ ಟ್ರಯಲ್ ಅಂತೀವಿ ನಾವು. ಲ್ಯಾಬೊರೇಟರಿ ಒಳಗೆ ಇಲ್ಲದ್ರೆ ರ್ಯಾಟ್, ಇಲಿ ಆಗಲಿ ಅಥವಾ ಕೋತಿಗಾಗಲಿ ಇದನ್ನು ಇಂಜೆಕ್ಟ್ ಮಾಡಿ ನೋಡ್ತಾರೆ. ಇಂಜೆಕ್ಟ್ ಮಾಡಿದಾಗೆ ಪರ್ಪಸ್ ಏನಂದರೆ ನಮ್ಮ ದೇಹದಲ್ಲಿ, ಕೋತಿಯ ದೇಹದಲ್ಲಿ, ಇಲಿಯ ದೇಹದಲ್ಲಿ ಇನ್ಬಿಲ್ಟ್ ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ. ಇದು ಇಂಜೆಕ್ಟ್ ಮಾಡಿದಾಗೆ ಇದು ಫಾರಿನ್ ಬಾಡಿ, ಆ ಇಮ್ಯೂನ್ ಸಿಸ್ಟಮ್ಮು ಇದನ್ನು ಗುರುತಿಡಿಯುತ್ತೇವು, ನನ್ನ ದೇಹಕ್ಕೆ ಯಾವುದೋ ಫಾರಿನ್ ಬಾಡಿ ಬಂದಿದೆ. ಮತ್ತು ಏನು ಮಾಡಬೇಕು, ಅದನ್ನು ಹೊರಗೆ ಹಾಕಬೇಕು ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ಮು ಆಂಟಿಬಾಡೀಸ್ನ ತಯಾರು ಮಾಡುತ್ತೆ. IgG, IgM, IgE ಇವೆಲ್ಲ ನಮ್ಮ ಇಮ್ಯೂನ್ ಬಾಡೀಸ್ ಹೆಸರುಗಳು. ಸೊ ಈ ಮೊದಲನೇ ಎಕ್ಸ್ಪೆರಿಮೆಂಟ್ನಲ್ಲಿ ಗೊತ್ತಾಯಿತು ವಿಜ್ಞಾನಿಗಳಿಗೆ, ಇದನ್ನ ಕೋತಿಗೆ ಅಥವಾ ಇಲಿ ಕೊಟ್ಟಾಗೆ ಅದರ ದೇಹ ಇದನ್ನು ರೆಕಗ್ನೈಸ್ ಮಾಡ್ತು. ನಮಗೆ ಭಾಳ ಇಂಪಾರ್ಟೆಂಟ್, ಈ ವ್ಯಾಕ್ಸಿನ್ನು ಮುಂದೆ ನಾವು ತಗೊಂಡೋಗ್ಬೋದು. ಅಂದರೆ 3 ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಆಗಬೇಕು. ಮೊದಲನೇ ಹ್ಯೂಮನ್ ಎಕ್ಸ್ಪೆರಿಮೆಂಟು ಕೆಲವೇ ಜನಗಳಲ್ಲಿ ಇದನ್ನ ಕೋತಿ ಅಥವಾ ಇದೆಲ್ಲ ವೆರಿ ಸೀಕ್ರೆಟ್ ಆಗಿ ನಡೆಯುವಂಥ ಎಕ್ಸ್ಪೆರಿಮೆಂಟ್ಸು, ಅದಕ್ಕೆ ಲಾಟ್ ಆಫ್ ಫಾರ್ಮುಲೇಷನ್ಸ್ ಇರ್ತವೆ. ಸೊ ವಾಲಂಟಿಯರ್ಸ್ ಇರ್ತಾರೆ, ಅವರಿಗೆ ಇದನ್ನು ಇಂಜೆಕ್ಷನ್ ಕೊಡ್ತಾರೆ. ಕೊಟ್ಟಾಗೆ ಸೇಮ್ ಇಮ್ಯೂನ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿದೆಯಾ ಹೆಂಗೆ ಕಂಡುಹಿಡಿತಾರೆ ಅಂದರೆ, ಆ ಕೊಟ್ಟ 1 ವಾರಕ್ಕೆ 15 ದಿನಕ್ಕೆ ಅವರ ಬ್ಲಡ್ಡನ್ನು ತೆಗೆದು ಈ ಆಂಟಿಬಾಡಿ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಖುಷಿ, ಆಂಟಿಬಾಡಿ ಫೌಂಡ್. ನೆಕ್ಸ್ಟ್ ಎರಡನೇದು ಮೋರ್ ನಂಬರ್ ಆಫ್ ಪೀಪಲ್ಸು, ಹೆಂಗಸರು ಗಂಡಸರು ಬೇರೆ ಬೇರೆ ಏಜ್ ನಮ್ಮ ಇವ್ರನ್ನೆಲ್ಲ ಒಂದು ಪರ್ಟಿಕ್ಯುಲರ್ ಡೋಸ್ ಡಿಸೈಡ್ ಮಾಡ್ತಾರೆ. 0.5 ml ಕೊಡ್ಬೋದಾ, 15 ಮೈಕ್ರೋಗ್ರಾಮ್ ಕಿಲ್ಡ್ ವೈರಸ್ಸು ಅದರೊಳಗಿರುತ್ತೆ, ಅದನ್ನು ಕೊಡೋಣ, ಇದು ಡೋಸ್ ಸಾಕ ಅಂತ ನೋಡ್ತಾರೆ. ಅದು ಸಕ್ಸಸ್ ಆಗುತ್ತೆ. ಈಗ ಬಹಳ ಇಂಪಾರ್ಟೆಂಟು, 3ನೇ ಪ್ರಯೋಗ. 50,000 ಜನ ಇರ್ತಾರೆ, ಅದ್ರಾಗ ಅರ್ಧ ಜನ ಪ್ಲಾಸೆಬೋ ಅಂದರೆ ಡಿಸ್ಟಿಲ್ಡ್ ವಾಟರ್ ಕೊಡ್ಬೋದು. ಬ್ಲೈಂಡ್ ಸ್ಟಡಿ ಇವೆಲ್ಲ ಅವ್ನಿಗೆ ಗೊತ್ತಿರಲ್ಲ. ಇನ್ನು 50 ಜನಕ್ಕೆ ಇದೇ ವ್ಯಾಕ್ಸಿನ್ ಕೊಡ್ತಾರೆ. ನಿಮಗೆಲ್ಲ ನೆನಪಿರಲಿ, ನಮ್ಮ ರಾಜ್ಯದಿಂದಲೂ ಕೂಡ JSS ಕಾಲೇಜಿನಲ್ಲಿ ಕೆಲವು ಡಾಕ್ಟರ್ಗಳು, ನರ್ಸಸ್ಸು, ವೈದ್ಯಕೀಯ ಮೆಡಿಕಲ್ ಕಾಲೇಜಿನಲ್ಲಿ ಕೆಲವು ನರ್ಸಸ್, ಡಾಕ್ಟರ್ಸು ಭಾಳ ಹಿಂದೆ ಅವ್ರನ್ನೆಲ್ಲ ಟಿ ವಿ ಒಳಗೆ ತೋರಿಸಿದ್ರು. ನಾನು ತೊಗೊಂಡಿದ್ದೀನಿ, ಐ ವಾಸ್ ಪಾರ್ಟ್ ಆಫ್ ದಿ ಸ್ಟಡಿ, ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ 3ನೇ ಸ್ಟಡಿ ಆದಮೇಲೆ ವಿಜ್ಞಾನಿಗಳಿಗೆ ಒಂದು ಐಡಿಯಾ ಬರುತ್ತೆ, ಇದು ಇಟ್ಸ್ ಎ ಎಫೆಕ್ಟಿವ್ ವ್ಯಾಕ್ಸಿನ್ ಅಂತ. ಬಟ್ ಅದಾದಮೇಲೆ ಬಹಳ ವರ್ಷ ತಗೊಳ್ಳೋದು, ಇದಕ್ಕಿಂದೆ 3-4 ವರ್ಷ ಆದಮೇಲೂ ವ್ಯಾಕ್ಸಿನ್. ಬಟ್ ಇವತ್ತು ನಮಗೆ ಇದು ಎಮರ್ಜೆನ್ಸಿ ಸಿಚುಯೇಷನ್ನು. ಆ್ಯನ್ ಅಥಾರಿಟೇಟಿವ್ ಬಾಡಿ ಇರುತ್ತೆ, ಅದಕ್ಕೆ ಸೈಂಟಿಫಿಕ್ ಬಾಡಿ. ಅವರು ಒಂದು ಕ್ಲಾಸ್ ಇದೆ, ಎನಿ ಎಮರ್ಜೆನ್ಸಿ ಸಿಚುಯೇಷನ್ನು ಈ ವ್ಯಾಕ್ಸಿನ್ನ 3 ಹ್ಯೂಮನ್ ಸ್ಟಡಿ ಆದಮೇಲೆ ಕ್ಲಿನಿಕಲ್ ಯೂಸಿಗೆ ಬಿಡ್ಬೋದಾ, ಬಿಟ್ಟ ಮೇಲೆ ಜನಗಳಿಗೆ ಕ್ಲಿನಿಕಲ್ ಯೂಸ್ ಮೇಲೆ ಕೊಟ್ಟ ಮೇಲೆ ಅಲ್ಲೂ ಕೂಡ ಸ್ಟಡಿ ನಡೀತಾ ಇರ್ತದೆ, ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ. ಯಾಕಂದರೆ ಇದು ಏನು ಇಂಪಾರ್ಟೆಂಟು ಅಂದರೆ, ಯಾವುದೇ ಒಂದು ವ್ಯಾಕ್ಸಿನ್ನು ಯಾವುದು ವಿಚ್ ಇಸ್ ಎ ಗುಡ್ ವ್ಯಾಕ್ಸಿನ್ ಅಂದರೆ ಇಟ್ ಶುಡ್ ಬಿ ಎಫೆಕ್ಟಿವ್ ಮೊದಲು, ಇಟ್ ಶುಡ್ ಬಿ ಸೇಫ್, ಇಟ್ ಶುಡ್ ಬಿ ಈಸಿಲಿ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ಕಾಸ್ಟ್ ಎಫೆಕ್ಟಿವ್, ತುಂಬ ದುಡ್ಡು ಖರ್ಚಾಗಬಾರ್ದು, ಆಮೇಲೆ ಈಸಿಲಿ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು, ಆಮೇಲೆ ಇದಕ್ಕೆ ಸೈಡ್ ಎಫೆಕ್ಟ್ ಇರಬಾರ್ದು. ಅಂಥದ್ದನ್ನು ನಾವು ಐಡಿಯಲ್ ವ್ಯಾಕ್ಸಿನ್ ಅಂತೀವಿ. ನೀವು ನೋಡಿ, ಈ ಕೊರೋನಾಗೆ 145 ಟೀಮು ಬಿಗಿನಿಂಗ್ನಲ್ಲಿ ಸೈಂಟಿಫಿಕ್ ಟೀಮ್ ಬೇರೆ ಬೇರೆ ದೇಶದಿಂದ ಈ ವ್ಯಾಕ್ಸಿನ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಉಳಿದವು 5 ಟೀಮ್ ಮಾತ್ರ. ಈ 2 ಫ್ರಮ್ ಇಂಡಿಯಾ, 2 ಫ್ರಮ್ ಚೈನಾ, 1 ಫ್ರಮ್ ಅಮೇರಿಕಾ. ನಮ್ಮದು ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್ನು. ನೀವು ಇಂಗ್ಲೆಂಡ್ನೊಳಗೆ, ರಷ್ಯಾದೊಳಗೆ ಸ್ಪುಟ್ನಿಕ್ ಬಂತು, ಫೀಸರ್ ಕಂಪ್ನಿಯವ್ರದ್ದು ಇಂಗ್ಲೆಂಡ್ನಾಗ ಬಂತು. ಸೊ ಈ ವ್ಯಾಕ್ಸಿನನ್ನು ಈಗ ಕೊಡೋಕ್ಕೆ ಶುರು ಮಾಡಿದರು. ಒನ್ಸ್ ಮಾರ್ಕೆಟಿಗೆ ಬಂದಮೇಲೆ ಫಸ್ಟ್ ಯಾರಿಗೆ ಕೊಟ್ಟರು ಅಂದರೆ, ಯಾಕಂದರೆ ನಮ್ಮ ದೇಶದ ಪಾಪ್ಯುಲೇಷನ್ 130 ರಿಂದ 140 ಕೋಟಿ, ಒಬ್ಬೊಬ್ಬರಿಗೆ 2 ಡೋಸ್ ಕೊಡಬೇಕು ಅಂತ ಡಿಸೈಡ್ ಆಯಿತು. 260 ಕೋಟಿ ಡೋಸ್ ಬೇಕು ನಮಗೆ, ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಬಿಗಿನಿಂಗ್ನಲ್ಲಿ ಒಂದು 5 ಕೋಟಿ ಡೋಸು ಯಾರಿಗೆ ಕೊಡೋದು? ಫ್ರಂಟ್ ಲೈನ್ ವಾರಿಯರ್ಸು ಅಂದರೆ ನಾವು ಡಾಕ್ಟರ್ಸು, ಸಿಸ್ಟರ್ಸು, ಅನೇಕ ಈ ಇವರು ಪೊಲೀಸ್ ಪೀಪಲ್ಲು, ನಮ್ಮ ಆಶಾ ಕಾರ್ಯಕರ್ತೆಯರು, ಇವರೆಲ್ಲ ಫ್ರಂಟ್ ಲೈನ್ ವಾರಿಯರ್ಸು. ಇವ್ರಿಗೆ ಫಸ್ಟ್ ಕೊಟ್ಟುಬಿಡೋಣ, ಯಾಕಂದರೆ ಅವರು ಡೇಂಜರ್ ಝೋನ್ನಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಡಿಸೈಡ್ ಮಾಡ್ತು, ಇವ್ರಿಗೆ ಕೊಡಬೇಕು ಅಂತ ಅನೌನ್ಸ್ ಮಾಡ್ತು. ಅನ್ಫಾರ್ಚುನೇಟ್ಲಿ ಬಿಗಿನಿಂಗ್ನಲ್ಲಿ ಎಲ್ಲರೂ ಎದುರ್ಕೊಂಡ್ರು, ಅಯ್ಯೋ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ. ಅದಕ್ಕೋಸ್ಕರವಾಗಿ ಇನ್ಫ್ಯಾಕ್ಟ್ ಟ್ರಯಲ್ ರನ್ ಅಂತ ಮಾಡಿದರು, ಡ್ರೈ ರನ್ ಅಂತ. ಅದನ್ನು ಈ ವ್ಯಾಕ್ಸಿನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಿಂದ ಕೋಲ್ಡ್ ಚೈನ್ನಲ್ಲಿ ಅಲ್ಲಿ ಒಂದು ರೂಮ್ ವ್ಯವಸ್ಥೆ ಮಾಡಿ, ಅಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ಸಿಸ್ಟ್ರು, ಒಂದು ಆಯಾ, ಒಂದು ಕಾಟು, ಏನಾದರೂ ರಿಯಾಕ್ಷನ್ ಆದರೆ ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡಲಿಕ್ಕೆ. ಡ್ರೈ ರನ್ ಆದಮೇಲೆ ವ್ಯಾಕ್ಸಿನ್ ಶುರುವಾಯಿತು. ಕೆಲವರೆಲ್ಲ ಹಾಕ್ಕೊಂಡ್ರು, ಕೆಲವರೆಲ್ಲ ಎದುರ್ಕೊಂಡ್ರು. ಅದಕ್ಕೆ ಕಾರಣ ಮಿತ್ಸ್ ಅಂತೀವಿ, ಅದನ್ನೇ ನಾನು ಇವತ್ತು ಮಾತಾಡೋಕೆ ಹೊರಟಿರೋದು.
ಏನು ಮಿತ್ಸ್ ಅಂದರೆ ಸುಳ್ಳು ಸುದ್ದಿ. ಮೊದಲನೇ ಬಂದಂಥ ಸುಳ್ಳು ಸುದ್ದಿ ರಷ್ಯಾದಿಂದ ಬಂತು. ಸ್ಪುಟ್ನಿಕ್ ವ್ಯಾಕ್ಸಿನ್ ಹಾಕೊಂಡವರು 45 ದಿನ ಆಲ್ಕೋಹಾಲ್ ತಗೊಳಂಗಿಲ್ಲ, ಎಣ್ಣೆ ಹೊಡೆಯಂಗಿಲ್ಲ ಅಂತ ನಮ್ಮೂರು ಭಾಷೆಯೊಳಗೆ. ಆಗ ಅನೇಕ ಜನ ನಮಗೆ ಬೇಡ ಅಂದರು. ಯಾಕಂದರೆ ನೀವು ನೋಡಿದ್ದೀರಿ, ನಮ್ಮ ಫ್ರಂಟ್ ಲೈನ್ ವಾರಿಯರ್ಸು, ನಮ್ಮ ವಾರ್ಡ್ ಬಾಯ್ಸು ಎಲ್ಲ ಇರ್ತಾರೆ. ಬಹಳ ಜನಕ್ಕೆ ಕುಡಿಯೋ ಅಭ್ಯಾಸ ಇರುತ್ತೆ, ಇನ್ಕ್ಲೂಡಿಂಗ್ ಡಾಕ್ಟರ್ಸು. ದೇ ಆರ್ ಅಕೇಶನಲ್ ಆಲ್ಕೋಹಾಲಿಕ್ಸ್ ಇರ್ತಾರೆ. ಸೊ ಎದುರ್ಕೊಂಬಿಟ್ರು ಏನಾದರೂ ಆಗುತ್ತಾ ಅಂತ. ಆಮೇಲೆ ಒಂದು ವಾರಕ್ಕೆ ನಮ್ಮಂಥವ್ರು, ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಇದ್ದಂಥವ್ರು, ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾ ಒಳಗೆ ಅನೇಕ ಚಾನಲ್ಸ್ನಲ್ಲಿ ಇದು ಒಂದು ತಪ್ಪು ಸುದ್ದಿ, ಸುಳ್ಳು ಸುದ್ದಿ, ಆಲ್ಕೋಹಾಲ್ಗೂ ಇದಕ್ಕೂ ಸಂಬಂಧ ಇಲ್ಲ, ಭಾಳ ವೆರಿ ಗುಡ್ ಕ್ಲಾರಿಫಿಕೇಶನ್ ಕೊಟ್ಟು. ಬಟ್ ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ, ನಾನು ಹೇಳೋ ರೀತಿ ಕೂಡ ಭಾಳ ಇಂಪಾರ್ಟೆಂಟು. ನಾನು ಹೇಳಿದೆ ಎಣ್ಣೆ ಹೊಡೆಯೋದಕ್ಕೂ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಹಂಗಂದ್ರೆ ಅಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಎಣ್ಣೆ ಹೊಡಿಬೋದು, ಹಂಗಲ್ಲ. ಇದೊಂದು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಸೊ ಆ ಒಂದು ಮಿತ್ತು, ದ ಫಸ್ಟ್ ಮಿತ್ತು, ಈ ವ್ಯಾಕ್ಸಿನ್ನು ಕೆಲಸ ಮಾಡುತ್ತೆ, ತೊಗೊಂಡ್ರೆ ಆಲ್ಕೋಹಾಲ್ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಆಮೇಲೆ ತಗೊಳಕ್ಕೆ ಶುರು ಮಾಡಿದರು. ಅದಾದ ನಂತರ ಏನಾಯಿತು ಅಂದರೆ, ಎಲ್ಲೋ ಒಂದು ನರ್ಸು ಯುರೋಪ್ನೊಳಗೆ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಸತ್ತೋದ್ಲು, ಡೈಡ್. ಅವಾಗ ಮತ್ತೆ ಜನಗಳಿಗೆ ಭಯ ಬಂತು. ಬಟ್ ಇದುವರೆಗೂ ನಮ್ಮ ದೇಶದಲ್ಲಿ ಅನೇಕರಿಗೆ ವ್ಯಾಕ್ಸಿನ್ ಕೊಟ್ಟಿದ್ದೀವಿ. ಇದು 3-5 ಸೈಡ್ ಎಫೆಕ್ಟ್ ನೋಡಿ. ಯಾವುದೇ ಒಂದು ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಏನೇನು ಇರ್ತವೆ ಅಂದರೆ, ಇಂಜೆಕ್ಷನ್ನಿಂದ ಬರೋವಂಥ ಸೈಡ್ ಎಫೆಕ್ಟು. ಇಂಜೆಕ್ಷನ್ ಅಂದರೆ ಅದ್ರ ಕಂಟೆಂಟ್ ಏನಂದರೆ, ಒಂದು ಪ್ರಿಸರ್ವೇಟಿವ್ ಇರುತ್ತೆ, ಅದು ಬಿಟ್ಟರೆ ಈ ಪ್ರಿಸರ್ವೇಟಿವ್ ಇರುತ್ತೆ, ಅದರಿಂದ ಸೈಡ್ ಎಫೆಕ್ಟ್ ಆಗ್ಬೋದಾ, ಅಥವಾ ಆ ವ್ಯಾಕ್ಸಿನ್ ಇಂಗ್ರೀಡಿಯೆಂಟ್ ಇರುತ್ತೆ, ಅದರಿಂದ ಸೈಡ್ ಎಫೆಕ್ಟ್ ಆಗ್ಬೋದಾ ನೋಡಿ. ನಾನು ಏನು ವ್ಯಾಕ್ಸಿನ್ ರಿಯಾಕ್ಷನ್ಸ್ ಅಂತ, ಅದು ಪರ್ಟಿಕ್ಯುಲರ್ಲಿ AEFI ಅಂದೆ, ದ ಅಡ್ವರ್ಸ್ ಈವೆಂಟ್ಸ್ ಫಾಲೋವಿಂಗ್ ಇಮ್ಯುನೈಸೇಷನ್. ಇದು ನಮ್ಮ ಸ್ಟ್ಯಾಂಡರ್ಡ್ ಮೆಡಿಕಲ್ ವರ್ಡ್. ಎನಿ ಅಡ್ವರ್ಸ್ ಎಫೆಕ್ಟ್ಸ್ ಫಾಲೋವಿಂಗ್ ಇಮ್ಯುನೈಸೇಷನ್ ಅಂದರೆ ವ್ಯಾಕ್ಸಿನ್ ಕೊಟ್ಟ ಮೇಲೆ ಏನಾದರೂ ಇರುತ್ತಾ, ಮೊದಲು ವ್ಯಾಕ್ಸಿನ್ಗೆ ಒಂದು ರಿಯಾಕ್ಷನ್ ಆಗುತ್ತಾ. ನೀವು ನೋಡಿ, ಪೆನ್ಸಿಲಿನ್ ಇಂಜೆಕ್ಷನ್ ತೊಗೊಂಡವ್ರಿಗೆ ಎಷ್ಟೋ ಸಾರಿ ಅನಫಿಲಾಕ್ಸಿಸ್ ಆಗಿ ಸತ್ತೋಗಿರೋರು ನಾವು ನೋಡಿದ್ದೀವಿ. ಆದರೆ ಈ ವ್ಯಾಕ್ಸಿನ್ಗೆ ಇದುವರೆಗೂ ಡೆತ್ ಆಗಿಲ್ಲ. ಎರಡನೇದು ಪ್ರೋಗ್ರಾಮ್ ಎರರ್. ಏನಾದ್ರು ಪ್ರಿಪ್ರೇಷನ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಕೆಲವು ಸಮಯ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಆಫ್ ಪೆನ್ಸಿಲಿನಾಗ ರಿಯಾಕ್ಷನ್ ಆಗೋದು, ಆ ಬ್ಯಾಚನ್ನೇ ನಾವು ಡಿಸ್ಕಾರ್ಡ್ ಮಾಡ್ತಾ ಇದ್ದು. ಇಲ್ಲಿ ವ್ಯಾಕ್ಸಿನ್ನಾಗ ಹಂಗೆ ಅನೇಕ ಬ್ಯಾಚಸ್ ಬರ್ತವೆ. ಯಾವುದನ್ನ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಒಳಗೆ ಇದಾದರೆ ಅದನ್ನು ಡಿಸ್ಕಾರ್ಡ್ ಮಾಡ್ಬೋದು. ಮೂರನೇದು ಇಂಜೆಕ್ಷನ್ ರಿಯಾಕ್ಷನ್ ಅಂದರೆ ಏನೇ ಇಂಜೆಕ್ಷನ್ ಕೊಟ್ಟಾಗೆ ಇಂಟ್ರಾಮಸ್ಕ್ಯುಲರ್ ನೋಡಿ, ಮಸಲಿಗೆ ಕೊಟ್ಟರೆ ಪೇಯ್ನ್ ಆಗುತ್ತೆ. ಆ ಪೇಯ್ನ್ ಎಷ್ಟು ದಿನ ಇರುತ್ತೆ? ಒಂದಿನ, ಕೆಲವ್ರಿಗೆ ಒಂದಿನ ಪೇಯ್ನ್ ಇತ್ತು, ಲೋಕಲ್ ಪೇಯ್ನ್ ಅಂತೀವಿ ನಾವು. ಆ ಇಂಜೆಕ್ಷನ್ ಆದಮೇಲೆ ಒಂದಿನ ಜ್ವರ ಬಂತು ಕೆಲವರಿಗೆ. ಅದು ಯಾಕಂದರೆ ಇಟ್ಸ್ ಎ ಫಾರಿನ್ ಬಾಡಿ ನಮ್ಮ ದೇಹದೊಳಗೆ ಹೋದಾಗ ನಮ್ಮ ದೇಹದ ಸೋಲ್ಜರ್ಸು ರಿಯಾಕ್ಟ್ ಮಾಡ್ತಾರೆ, WBCಸು. ಅವಾಗ ಪೈರೋಜನ್ಸ್ ಅಂತ ರಿಲೀಸ್ ಆಗುತ್ತೆ, ಅದರಿಂದ ಜ್ವರ ಬರುತ್ತೆ. ಯಾರು ಹೆದರ್ಕೋಬೇಡಿ, ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ತಗೊಳ್ಳಿ, ಆರಾಮಾಗುತ್ತೆ ಅಂತ ಹೇಳಿದ್ದೀವಿ ನಾವು. ಸೊ ಆದುದರಿಂದ ಈಗ ಒಂದು ಸ್ಪಷ್ಟನೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ, ವ್ಯಾಕ್ಸಿನ್ ಈಸ್ ವೆರಿ ವೆರಿ ಸೇಫ್. ಇದುವರೆಗೂ ಯಾರಿಗೂ ಏನು ಅಂತ ಆಗಿಲ್ಲ. ಸೊ ಅದು ತಗೋಬೇಕೋ ಬೇಡ ಡಾಕ್ಟ್ರೆ? ದಯವಿಟ್ಟು ತಗೊಳ್ಳಿ. ನಮ್ಮ ದೇಶದಲ್ಲಿ 2 ವ್ಯಾಕ್ಸಿನ್ನ ಸೈಮಲ್ಟೇನಿಯಸ್ಲಿ ಇಂಟ್ರೊಡ್ಯೂಸ್ ಆದವು, ಒಂದು ಕೋವಿಶೀಲ್ಡ್, ಒಂದು ಕೋವ್ಯಾಕ್ಸಿನ್. ನಾನು 2 ಡೋಸ್ ತೊಗೊಂಡಿದ್ದೀನಿ ಅಪೋಲೋ ಹಾಸ್ಪಿಟ್ಲಲ್ಲಿ. ಮೊದಲು ಎಡಗೈಗೆ ಕೋವಿಶೀಲ್ಡ್, 28 ದಿನ ಆದಮೇಲೆ ಬಲಗೈಗೆ ಕೋವಿಶೀಲ್ಡ್. ಇದು ಯಾಕೆ ಹೇಳಿದೆ ಅಂದರೆ, ಜನಗಳಿಗೆ ಈಗ ಒಂದು ಕನ್ಫ್ಯೂಷನ್, ನಾನು ಕೋವಿಶೀಲ್ಡ್ ತೊಗೋಬೇಕಾ ಕೋವ್ಯಾಕ್ಸಿನ್ ತೊಗೋಬೇಕಾ? ಎರಡೂ ಕೂಡ ಸೈಂಟಿಫಿಕಲಿ ಪ್ರೂವ್ಡ್. ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಕೆಲವು ಕಡೆ ಬಂತು ರಿಪೋರ್ಟು, ಕೋವ್ಯಾಕ್ಸಿನ್ ಈಸ್ ಲಿಟ್ಲ್ ಬೆಟರ್ ದ್ಯಾನ್ ಕೋವಿಶೀಲ್ಡ್ ಅಂತ. ಸೊ ನಾನು ಅದು ಭಾಳ ಜನ ನಾನು ಕೇಳೋರು, ಚಾಯ್ಸ್ ನಿಮ್ದಲ್ಲ, ಆ ಇನ್ಸ್ಟಿಟ್ಯೂಷನಲ್ಲಿ ಯಾವುದಿದೆ, BBMPಗೆ ಯಾವ್ದು ಬಂದಿದೆ ಅದನ್ನೇ ಕೊಡ್ತಾರೆ. ಇಲ್ಲ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಡಾಕ್ಟ್ರೆ, ನಾನು ಮೊದಲು ಕೋವಿಶೀಲ್ಡ್ ತೊಗೊಂಡಿದ್ದೆ, ಆಮೇಲೆ ಕೋವ್ಯಾಕ್ಸಿನ್ ಇಲ್ಲ. ನಿಮಗೆ ಯಾವ ವ್ಯಾಕ್ಸಿನ್ ತೊಗೊಂಡಿರ್ತೀವಿರಲ್ಲ ಅದನ್ನೇ ಇನ್ನೊಂದು ಸಾರಿ ಕೊಡೋದು. ಯಾಕಂದರೆ ಪ್ರಿಸರ್ವೇಟಿವ್ಸ್ ಬೇರೆ ಬೇರೆ ಇರುತ್ತೆ, ಮೆಕ್ಯಾನಿಸಮ್ ಆಫ್ ಪ್ರೊಡಕ್ಷನ್ ಬೇರೆ ಇರುತ್ತೆ. ಆ ರೀತಿ ನಿಮಗೆ ಟೆಕ್ನಿಕಲ್ ಇದೆ, ಡೋಂಟ್ ಅಲೋ. ನೀನು ಏನು ತೊಗೊಂಡಿರ್ತೀರೋ ಅದನ್ನೇ ತಗೊಳ್ಳಿ. ನೆಕ್ಸ್ಟ್ ಸ್ಪುಟ್ನಿಕ್ ಬರುತ್ತೆ, ಕೊಟ್ಟರೆ ಅದನ್ನೇ ತೊಗೊಳ್ಳಿ. ಫೀಸರ್ನವ್ರದ್ದು ಬರುತ್ತೆ, ಇನ್ನು ಬಂದಿಲ್ಲ, ಬಂದರೆ ಅದನ್ನೇ ತೊಗೊಳ್ಳಿ. ಸೊ ಇದೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ತೊಗೊಳ್ದಿದ್ರೆ ಏನಾಗುತ್ತೆ ಡಾಕ್ಟ್ರೆ? ತೊಗೊಂಡ್ರೆ ಏನಾಗುತ್ತೆ? ತೊಗೊಂಡ್ರೆ ಏನೂ ಆಗಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ. ತೊಗೊಳ್ದಿದ್ರೆ ನಿಮ್ಗೊಂದು ಚಾನ್ಸು, ಪ್ರೊಟೆಕ್ಷನ್, ನ್ಯಾಚುರಲ್ ಪ್ರೊಟೆಕ್ಷನ್. ಸೊ ನ್ಯಾಚುರಲ್ ಪ್ರೊಟೆಕ್ಷನ್ ಅಂದರೆ ನಿಮ್ಮ ದೇಹವನ್ನು ಕಾಯಿಲೆದೆ ಇಲ್ಲದಿರನೆ. ಯಾಕಂದ್ರೆ ನನಗೆ ಆಂಟಿಬಾಡೀಸ್ ಬಂದಿದ್ದು ನಾನು ಪಾಸಿಟಿವ್ ಆಗಿದ್ದಕ್ಕೆ, ನಿಮಗೆ ಪಾಸಿಟಿವ್ ಆಗದಿರನೆ ನಿಮ್ಮ ದೇಹದಲ್ಲಿ ಆಂಟಿಬಾಡಿನ ತಯಾರು ಮಾಡಲಿಕ್ಕೆ ನಾವು ವ್ಯಾಕ್ಸಿನ್ ಕೊಡೋದು. ಬಟ್ ನೆಕ್ಸ್ಟ್ ಕ್ವಶನ್ ಬಂತು, ಡಾಕ್ಟ್ರೆ
ಈ ವ್ಯಾಕ್ಸಿನ್ನು ಆಂಟಿಬಾಡೀಸು ನಮ್ಮ ದೇಹದಲ್ಲಿ ಎಷ್ಟು ದಿನ ಇರುತ್ತೆ ಅಂತ. ಇದುವರೆಗೂ ಇರೋ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ 3 to 8 months ನಿಮ್ಮ ದೇಹದಲ್ಲಿರುತ್ತೆ. ಬಟ್ ಡಾಕ್ಟ್ರೆ ವ್ಯಾಕ್ಸಿನ್ ತೊಗೊಂಡ್ಮೇಲೂ ಮತ್ತೆ ಯಾರಿಗೋ ಕೊರೋನಾ ಪಾಸಿಟಿವ್ ಆಯಿತು, ಅಪರೂಪದಲ್ಲಿ ಆಗುತ್ತೆ. ಯಾಕಾಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ವೈರಸ್ಗಷ್ಟೇ ನಾವು ಇದು ಕೊಟ್ಟಿರೋದು. ಬಟ್ ಈ ಕೊರೋನಾ ವೈರಸ್ಸು ರೂಪಾಂತರಗೊಳ್ಳುತ್ತೆ, ಎಲ್ಲೋ ಜೆನೆಟಿಕ್ ಮ್ಯುಟೇಷನ್ ಆಗುತ್ತೆ. ಪ್ರಾಬಬಲಿ ಈಗ ಬಂದಿರೋ ವೈರಸ್ ಅವ್ರಿಗೆ ಮ್ಯೂಟೇಟೆಡ್ ವೈರಸ್ಸು. ಈ ಆಂಟಿಬಾಡಿ ಅದನ್ನು ಎಫೆಕ್ಟಿವ್ ಆಗಿ ಫೇಸ್ ಮಾಡಲ್ಲ. ಆದರೂ ನಿಮ್ಗೊಂದು ಅಡ್ವಾಂಟೇಜ್ ಏನಂದರೆ ಸಮ್ ಆಂಟಿಬಾಡಿ ಇಸ್ ದೇರ್ ಇನ್ ಯುವರ್ ಬಾಡಿ, ಅದರಿಂದ ನಿಮಗೆ ಅಡ್ವಾಂಟೇಜ್ ಇದೆ. ಯಾಕಂದರೆ ಇದು ಸೈನ್ಸ್ನೊಳಗೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ಫ್ಯಾಕ್ಟ್ ನಾನು ಈ ಕಾಯಿಲೆ ಬಗ್ಗೆನೇ ಮಾತಾಡುವಾಗ ಅನೇಕ ಮಾಧ್ಯಮದಲ್ಲಿ ನಾನು ಜನಗಳಿಗೆ ನನ್ನ ಭಾಷೆಯಲ್ಲಿ ಎಲ್ಲೋ ಒಂದು ಕಡೆ ನನ್ನ ವಿಜ್ಞಾನ ನಿಮಗೆ ವೈಜ್ಞಾನಿಕ ವಿಚಾರಗಳನ್ನು ತಲುಪಬೇಕು. ನಾನು ಪದೇ ಹೇಳ್ತೀನಿ, ಯು ಮಸ್ಟ್ ಹ್ಯಾವ್ ಎ ಸೈಂಟಿಫಿಕ್ ಟೆಂಪರಮೆಂಟ್. ವೈಜ್ಞಾನಿಕ ವಿಚಾರಗಳನ್ನು, ಮನೋಸ್ಥಿತಿಯನ್ನು ನೀವು ಬೆಳೆಸ್ಕೋಬೇಕು. ತಪ್ಪು ಮಾಹಿತಿಗಳೆಲ್ಲ ಬರ್ತಿರ್ತವೆ. ದಯವಿಟ್ಟು ಅದನ್ನು ಯಾವಾಗಲೂ ಆಗಲಿ, ನೀವು ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ, ಎಜುಕೇಟೆಡ್ ಆಗಲಿ, PhD ಮಾಡಿರಲಿ, IAS ಆಫೀಸರ್ ಆಗಲಿ, ಡಾಕ್ಟರ್ ಆಗಲಿ, ಯಾರಿಗೇ ಆಗಲಿ ಒಂದು ವೈಜ್ಞಾನಿಕ ಮನೋಭಾವನೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಈ ರೀತಿ ಮಾತಾಡ್ತಾ ಹೋಗ್ತೀನಿ. ದಯವಿಟ್ಟು ಮುಂದೆ ನಿಮ್ಮ ಏನನ್ನ ಕ್ವೆಶನ್ಸ್ ಇದ್ರು ಕೆಲವು ಕ್ಲಾರಿಫೈ ಮಾಡ್ತೀನಿ. ಬಟ್ ಈಗ ಈ ವ್ಯಾಕ್ಸಿನ್ ಬಗ್ಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಮಿತ್ತು. 18 ವರ್ಷ ಆದಮೇಲೆ ವ್ಯಾಕ್ಸಿನ್ ಹಾಕ್ಕೊಬೇಕು ಅಂದಾಗೆ ಇಮ್ಮಿಡಿಯೇಟ್ಲಿ ಎಲ್ಲೋ ಕೆಲವು ಹೆಣ್ಣು ಮಕ್ಕಳಿಗೆ ಯಾರೋ ರಾಂಗ್ ಸುದ್ದಿ ಹಬ್ಬಿಸ್ಬಿಟ್ರು. ಹೆಣ್ಣು ಮಕ್ಕಳು ಋತುಮತಿ ಅಂದರೆ ಪೀರಿಯಡ್ಸ್ ಆಗೋವಾಗ, ಇಟ್ಸ್ ಎ ಫಿಸಿಯೋಲಾಜಿಕಲ್ ಫೆನಾಮಿನಾ ಅಂತ ಹೇಳಿದೆ. ಪ್ರತಿ ಹೆಣ್ಣು ಮಗಳು ಕೂಡ ಮಂತ್ಲಿ ಒನ್ಸು ಶಿ ವಿಲ್ ಹ್ಯಾವ್ ಅವರ್ ಪೀರಿಯಡ್ಸ್. ಇದನ್ನು ನಮ್ಮ ಭಾಷೆಯಲ್ಲಿ ಫಿಸಿಯಲಾಜಿಕಲ್, ಪೆಥಲಾಜಿಕಲ್ ಅಂದರೆ ಅದು ಕಾಯಿಲೆ, ಫಿಸಿಯಲಾಜಿಕಲ್ ಅಂದರೆ ಕಾಯಿಲೆ ಅಲ್ಲ. ಅದು ಅವರ ದೇಹದಲ್ಲಿ ನಡೆಯತಕ್ಕಂಥ ಪ್ರತಿ ಮಂತಿನ ಈವೆಂಟ್. ಯಾವ ಪೀರಿಯಡ್ಸ್ ನಿಂತು ಹೋಗುತ್ತೆ ಅಂದರೆ ವೆನ್ ದೆ ಬಿಕಮ್ ಪ್ರೆಗ್ನೆಂಟ್. ಅಂದರೆ ಅರ್ಥ 1 ಮಂತ್ ಮಿಸ್ ಆದವರೆಲ್ಲ ಹೆದರ್ಕೋಬೇಡಿ, ಅಂಜನಪ್ಪ ಡಾಕ್ಟ್ರ್ ಹಿಂಗೆ ಹೇಳಿದ್ರು ಅಂತ. ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಗರ್ಭಕೋಶದ ಒಳಗಡೆ ಇನ್ನರ್ ಲೇಯರ್ ಇರುತ್ತೆ. ಅದು ಪ್ರತಿ ತಿಂಗಳು ಒಂದು ಹೆಣ್ಣುಮಗಳು ಋತುಮತಿ ಆದಾಗಿಂದಲೂ ನೆಕ್ಸ್ಟು ಮೆನೋಪಾಸ್ ಬರೋವರೆಗೂ ಪ್ರತಿ ಮಂತು ಯೂಟ್ರಸ್ಸು ತನ್ನ ಗರ್ಭದ ಒಳಗೆ, ಯಾಕಂದರೆ ಯೂಟ್ರಸ್ ಕೆಲಸ ಅದು ಜೊಲ್ಲು ಗ್ರಂಥಿಯ ಕೆಲಸ ಜೊಲ್ಲನ್ನು ಉತ್ಪತ್ತಿ ಮಾಡುವಂಥದ್ದು. ಗರ್ಭಕೋಶದ ಕೆಲಸ ಮುಂದೆ ಬರುವಂಥ ಫೀಟಸ್ಗೆ, ಬೇಬಿಗೆ ಹಾಸಿಗೆ ರೆಡಿ ಮಾಡುವಂಥದ್ದು. ಅದಕ್ಕೇ ಕೆಲವು ಹೆಣ್ಮಕ್ಳು 8 ವರ್ಷಕ್ಕೆ ಮೆಚುರಿಟಿ ಬರುತ್ತೆ. ಬಟ್ ನಮ್ಮ ಸೈನ್ಸ್ ಪ್ರಕಾರ 18 ವರ್ಷ ಆದಮೇಲೆ ದೇ ಆರ್ ಎಲಿಜಿಬಲ್ ಟು ಬಿಕಮ್ ಪ್ರೆಗ್ನೆಂಟ್ ಅಂತ. ಅದಕ್ಕೆ 18 ವರ್ಷಕ್ಕೆ ಎಲ್ಲರೂ ಮದುವೆ ಮಾಡಲಿಕ್ಕೆ ನಾವು ಅಡ್ವೈಸ್ ಮಾಡೋದು ಹೆಣ್ಣು ಮಗಳಿಗೆ. ಸೊ ಪ್ರತಿ ತಿಂಗಳು ಗರ್ಭಕೋಶ ಒಂದು ಹಾಸಿಗೆಯನ್ನು ರೆಡಿ ಮಾಡುತ್ತೆ. ಸೊ ಅವ್ರು ಮ್ಯಾರೇಜ್ ಆಗಿ ಫಸ್ಟ್ ಮಂತೇನೆ ಪ್ರೆಗ್ನೆಂಟ್ ಆದರೆ ನೆಕ್ಸ್ಟ್ ಮಂತಿಂದ ಪೀರಿಯಡ್ಸ್ ನಿಂತೋಗುತ್ತೆ. ಸಪೋಸ್ ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಆ ಹಾಸಿಗೆ ಹೊರಗಡೆ ಬರುತ್ತೆ. ಇದನ್ನೇ ನಾವು ಮೆನ್ಸ್ಟ್ರುಯಲ್ ಫ್ಲೋ ಅನ್ನೋದು. ದಯವಿಟ್ಟು ಇಷ್ಟು ಸರಳ ವಿಜ್ಞಾನ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪೀರಿಯಡ್ಸ್ ಆಗೋ ಟೈಮ್ನಾಗೆ ವ್ಯಾಕ್ಸಿನ್, ಏನಂದರೆ ಭಾಳ ಹೆಣ್ಮಕ್ಳಿಗೆ ಸ್ವಲ್ಪ ಅದೇ ಒಂದು ತಲೆನೋವು, ಬೆನ್ನೋವು ಬರುತ್ತೆ, ನನಗೆ ಸುಸ್ತಾಗುತ್ತೆ, ಯಾಕಂದರೆ ಬ್ಲೀಡಿಂಗ್ ಆಗುತ್ತೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಎ ನಾರ್ಮಲ್ ವುಮನ್ ಅದು ಈವೆಂಟೇ ಅಲ್ಲ. ಅದನ್ನು ಸೈಂಟಿಫಿಕಲ್ಲಿ ಕರೆಕ್ಟ್ ಹೈಜೀನ್ ಮೇಂಟೈನ್ ಮಾಡಿಕೊಂಡ್ರೆ ಅವ್ರ ಕೆಲಸ ಅವ್ರು ಮಾಡ್ಕೋಬೋದು. ಹಳೆ ಕಾಲದಂಗೆ ಚೊಂಬಿಟ್ಬಿಟ್ಟು 3 ದಿನ ಆಚೆ ಕೂತ್ಕೊಳ್ಳಿ, ಇವೆಲ್ಲ ಇಲ್ಲ, ಅವೈಜ್ಞಾನಿಕ ಅದು. ನೀವು ಆ ಟೈಮ್ನ ಬೇಕಾದ್ರೆ ಅವಾಯ್ಡ್ ಮಾಡಿ. ಬೈ ಚಾನ್ಸ್ ತೊಗೊಂಬಿಟ್ರಿ, ನಾಳೆ ಪೀರಿಯಡ್ಸ್ ಆಯಿತು, ನಿಮ್ಗೇನೋ ತೊಂದರೆ ಆಗುತ್ತೆ, 100% ಆಗಲ್ಲ. 4ನೇ ದಿನ ಪೀರಿಯಡ್ಸ್ ನಿಂತೋಗಿದೆ ಅಂತ ಹೋಗಿ ತೊಗೋತೀರಿ, 5ನೇ ದಿನ ಪೀರಿಯಡ್ಸ್ ಆಗುತ್ತೆ, ಮತ್ತೆ ಫ್ಲೋ ಆಗುತ್ತೆ, ತೊಂದರೆನಾ ಡಾಕ್ಟ್ರೆ? ಡೆಫಿನೆಟ್ಲಿ ಇಲ್ಲ. ಸೊ ಇದೊಂದು ಮಿತ್ತನ್ನು ನಿಮಗೆ ಇದು ಮಾಡಿದ್ದೀನಿ. ಇದೇ ಸಮಯದಲ್ಲಿ ಇನ್ನೊಂದು ಮಿತ್ತು, ಎಲ್ಲೋ ವ್ಯಾಕ್ಸಿನ್ ತೊಗೊಂಡ್ರೆ ಪೀರಿಯಡ್ಸ್ ಆಗಲ್ಲ ಅಂತ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು, ಈ ತಪ್ಪು ಮಾಹಿತಿಗಳು, ಅವೈಜ್ಞಾನಿಕ ವಿಚಾರಗಳು ಹೆಂಗೆ ಬೇಗ ಹರಡ್ತವೆ ಅಂದರೆ, ಅವನು ಯಾರೋ ಒಬ್ಬ ವಾಟ್ಸಪ್ ಗ್ರೂಪಲ್ಲಿ ಸ್ಮೋಕ್ ಮಾಡೋರಿಗೆ ಕೊರೋನಾ ಬರೋಲ್ಲ ಅಂತ ಹಾಕಿದ್ದ. ಇದೆಲ್ಲ ತಪ್ಪು ಮಾಹಿತಿಗಳು. ನಾನು ಭಾಳ ಜನ ಸ್ಮೋಕರ್ಸ್ ಕೇಳ್ತಾರೆ, ರೀ ಬಿಡ್ರಿ ಅಂದರೆ, ಡಾಕ್ಟ್ರೇ ಸ್ಮೋಕ್ ಮಾಡಿದರೆ ಕಫ ಈಚಿ ಬರುತ್ತೆ ಡಾಕ್ಟ್ರೇ ಅಂತಾನೆ, ಕೆಮ್ಮಿ. ಇವೆಲ್ಲ ಅವೈಜ್ಞಾನಿಕವಾಗಿ ಜನಗಳು ಮಾತಾಡೋಂಥ ವಿಚಾರಗಳು. ದಯವಿಟ್ಟು ವಿಜ್ಞಾನಕ್ಕೆ ಗೌರವವನ್ನು ಕೊಡಿ. ಸೊ ಈ ವ್ಯಾಕ್ಸಿನ್ ಬಗ್ಗೆ ಇನ್ನು ಅನೇಕ, ಸೊ ಅಲ್ಟಿಮೇಟ್ಲಿ ವ್ಯಾಕ್ಸಿನ್ ಈಸ್ ದ ಫೈನಲ್ ಆನ್ಸರ್ ಫಾರ್ ಆಲ್ ಇದು. ಬಟ್ ನಮಗೆಲ್ಲ ಇದೊಂದು ವರ್ಡ್ ಯೂಸ್ ಮಾಡೋದು, ಮಾಸ್ಕ್ ಈಸ್ ಈಕ್ವಲೆಂಟ್ ಟು ವ್ಯಾಕ್ಸಿನ್. ನೀವು ವ್ಯಾಕ್ಸಿನ್ ಹಾಕೊಂಡ ಮೇಲೆ ಅಥವಾ ನೀವು ಕೋವಿಡ್ ಪಾಸಿಟಿವ್ ಆದಮೇಲೆ ಮಾಸ್ಕ್ನ ಬಿಡ್ಬೋದಾ? ಇಲ್ಲ, ಮಾಸ್ಕ್ ಈಸ್ ಈಕ್ವಲೆಂಟ್ ಟು ವ್ಯಾಕ್ಸಿನ್. ದಯವಿಟ್ಟು ನೀವು ಮಾಸ್ಕ್ನ ಹಾಕ್ಕೊಳ್ಳೋದನ್ನು ಬಿಡಬೇಡಿ. ಈಗ ಮನೆಗೂ ಹಾಕ್ಕೋಬೇಕು ಅಂತ ಹೇಳಿದ್ದೀವಿ, ಹೊರಗಡೆ ಹೋದಾಗ ಕಂಪಲ್ಸರಿ ಹಾಕ್ಕೋಬೇಕು. ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ನಿಮ್ಮ ಎದುರುಗಡೆ ಯಾರನ್ನ ಇದ್ದರೆ 3 ಅಡಿ ದೂರ ಇರಬೇಕು. ಅವನು ನಿನ್ನ ಹಿಂದೆ 2 ಅಡಿ ಇದ್ರೂ ಪರವಾಗಿಲ್ಲ, ಬಟ್ ಎದುರು ಬದ್ರಿಗೆ, ಯಾಕಂದರೆ ಒಬ್ಬರ ಮೂಗು ಬಾಯಿಯಿಂದ ಇನ್ನೊಬ್ಬರ ಮೂಗು ಬಾಯಿಗೆ ಹೋಗೋದು
ಹಿಂದೆ ಇರೋನು ಯಾಕೆ ದೂರ ಇರಬೇಕು ಅಂದರೆ ಅವ್ನು ಅಪ್ಪಿ ತಪ್ಪಿ ಕೆಮ್ಮಿದ್ರೆ ನಿಮ್ಮ ಬೆನ್ನ ಮೇಲೆ ಉಗುಳಿದ್ರೆ ಅದನ್ನು ನೀವು ಮುಟ್ಕೊಂಡ್ರೆ ಅದು ಬರ್ಬೋದು ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ಭಾಳ ಸೂಕ್ಷ್ಮವಾಗಿ ವಿಜ್ಞಾನವನ್ನು ನೀವು ಹೇಳಬೇಕು. ಯಾಕಂದರೆ ಜೀವನ ಉಳಿಬೇಕು, ಜೀವನನೂ ನಡಿಬೇಕು ಅಂದರೆ ನಾನು ಅದಕ್ಕೆ ಹೇಳ್ತೀನಿ ಭಾಳ ಸಾರಿ, ಈ ಲಾಕ್ಡೌನು ಸೀಲ್ಡೌನ್ ಎಲ್ಲ ದೇ ಬಿಕಮ್ ಅನ್ಸೈಂಟಿಫಿಕ್. ಎಲ್ಲೋ ತಗಡು ಹೊಡೆದೆ ಗಳ ಹೊಡೆದೆ ಪಾಪ ಒಬ್ಬ ಎಳ್ನೀರು ಮಾಡೋನಿಗೆ ರೋಡ್ ಸೈಡ್ನಾಗೆ ಒಂದು ಮಾಸ್ಕ್ ಹಾಕ್ಕೊಂಡು ಬಂದವರಿಗೆಲ್ಲ ದೂರ ನಿಲ್ಲಿಸಿ ಎಳ್ನೀರು ಕೊಟ್ಟರೆ ಅವನು ಉದ್ಧಾರ ಆಗ್ತಾನೆ, ಇವನು ಉದ್ಧಾರ ಆಗ್ತಾನೆ. ಬೆಳಗ್ಗೆ ತರಕಾರಿ ಮಾರ್ಕೆಟ್ನಾಗೆ ಡಿಸಿಪ್ಲೈನ್ ಆಗಿ ಜನ ಮಾಸ್ಕ್ ಹಾಕ್ಕೊಂಡೋಗಿ ಆ ಲೇಡಿನೂ ನಾನು ಎಲ್ಲೋ ಒಂದು ಕಡೆ ಒಬ್ಬ ತರಕಾರಿ ಅಂಗಡಿಯೊಳಗೆ PPE ಕಿಟ್ ಹಾಕ್ಕೊಂಡಿದ್ದು ನೋಡಿದ್ದೀನಿ. ಅಷ್ಟು ಅವೇರ್ನೆಸ್ ಇದ್ದರೆ ಸಾಕು. ನೀವು ಮಾರ್ಕೆಟ್ನಲ್ಲಿ ಒಬ್ಬರ ಮೇಲೆ ಒಬ್ಬರು ಮುಗಿ ಬೀಳಬೇಡಿ, ನಿಧಾನವಾಗಿ. ಇದು ಕೊರೋನಾ ಟೈಮು, ಒಂದೆರಡು ತರಕಾರಿ ಕಡಿಮೆ ತಿಂದರೂ ಅಡ್ಡಿ ಇಲ್ಲ. ಬಟ್ ನಾವೇ ಹೇಳ್ತೀವಿ ಚೆನ್ನಾಗಿ ತರಕಾರಿ ತಿನ್ನಿ ಅಂತ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಮನೆ ಹತ್ರ 10 ರೂಪಾಯಿ ಜಾಸ್ತಿ ಆದರೂ ನಿಮ್ಮ ಕಷ್ಟ, ಡಾಕ್ಟ್ರನ್ನ ಕೂತ್ಕೊಂಡು ಸುಲಭನಾಗಿ ಹೇಳ್ತಾರೆ ಅಂತ. ಮನೆ ಯಾರೋ ಒಂದು ಲೇಡಿ ಯಾಕೆ ಮಾರ್ಕೆಟ್ಗೆ ಹೋಗ್ತೀರಿ ಅಂದರೆ ಅಲ್ಲಿ ಡಬಲ್ ರೇಟ್ ಚಾರ್ಜ್ ಮಾಡ್ತಾರೆ ಮನೆ ಹತ್ರ, ಅದಕ್ಕೆ ಇಲ್ಲಿ ಬರ್ತೀವಿ ಅಂತಾರೆ. ಅದು ಅವರವರ ಜೀವನ ನಡೆಸುವ ಕಷ್ಟ ಶೈಲಿ. ಬಟ್ ನಾವಂತೂ ಇಷ್ಟು ಹೇಳ್ತೀವಿ, ಇವತ್ತು 2ನೇ ಅಲೆಯಲ್ಲಿದ್ದೇವೆ, 3ನೇ ಅಲೆನೂ ಬರ್ಬೋದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಬಟ್ ಯಾವತ್ತು ಝೀರೋ ಆಗುತ್ತೋ ನಮಗೆ ಗೊತ್ತಿಲ್ಲ. ಕೊರೋನಾ ವೈರಸ್ಸು ಝೀರೋ ಆಗೋವರೆಗೂ ನಾವು ಝೀರೋ ಆಗಲ್ಲ, ಕಡಿಮೆ ಆಗೋವರೆಗೂ ಕೂಡ ನಾವು ಲಾಕ್ಡೌನು ಶಟ್ ಡೌನು 6 ತಿಂಗಳು 7 ತಿಂಗಳು ಮಾಡೋಕ್ಕಾಗಲ್ಲ. ಈಗೆಲ್ಲೋ ತುಂಬ ಜಾಸ್ತಿ ಇರೋದ್ರಿಂದ ಈಗ ಸದ್ಯಕ್ಕೆ ನೈಟ್ ಜನತಾ ಕರ್ಫ್ಯೂ ಅಂತ ಮಾಡಿದ್ದಾರೆ. ನೀವು ನಂಬಿ ವಿಜ್ಞಾನ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಯಾಕೆ ಜನತಾ ಕರ್ಫ್ಯೂ ಸ್ಟೇಜಿಗೆ ಬಂತು ಅಂದರೆ ನಿಮಗೆಲ್ಲ ನೆನಪಿದೆ, ನವಂಬರ್ ಡಿಸೆಂಬರ್ನಲ್ಲಿ ಹೆಣ್ಣು ಗಂಡು ಮಾಸ್ಕ್ ಹಾಕ್ಕೊಂಡು ಮದುವೆ ಆಗಿರೋದನ್ನು ನಾವು ನೋಡಿದೋ 50 ಜನ ಮಧ್ಯಮ ಮಂಟಪದಲ್ಲಿ. ಅದಾದಮೇಲೆ ಇದು 10,000 ಇದ್ದಿದ್ದು 300ಕ್ಕೆ ಬಂತು. ಅದನ್ನು ನೆಕ್ಸ್ಟ್ ಮಂತೇ ಜನ ಉಡಾಫೆ ಹೊಡೆಯೋಕ್ಕೆ ಶುರು ಮಾಡಿದರು. ಎಲ್ಲೋ ಒಂದು ಕಡೆ ಫಿಲ್ಮ್ನ ರಿಲೀಸ್ ಮಾಡೋವಾಗೆ ಅಲ್ಲಿ ಹಾಲಿನ ಅಭಿಷೇಕ ಅಂತ ಕುಣಿದಾಡಿದರು. ಯಂಗ್ಸ್ಟರ್ಸ್ ಎಲ್ಲ ಬೀದಿಗೆ ಬಂದರು, ಸ್ವಾಮೀಜಿಗಳು ರ್ಯಾಲಿ ಮಾಡಿದರು, ರಾಜಕೀಯದವರು ರ್ಯಾಲಿ ಮಾಡಿದರು, ಜನ ಮೋಜು ಮಸ್ತಿ ಮಾಡಿದರು. ಅದರಿಂದ ಇವತ್ತು 2ನೇ ಅಲೆ ಬಂದಿದೆ ಹೊರತು ಬೇರೆ ರೀಸನ್ ಇಲ್ಲ ಅನ್ಸೆ. ಸೊ ಯಾವಾಗ ಅದನ್ನು ಕಂಟಿನ್ಯೂ ಮಾಡಿದರೆ ಪ್ರಾಬಬ್ಲಿ ನಮ್ಮ ಯುಗಾದಿ ಹಬ್ಬದಷ್ಟೊತ್ತಿಗೆ ಕೊರೋನಾ ಕಡಿಮೆ ಆಗ್ತಿತ್ತು. ಇವತ್ತು ನಮ್ಮನ್ನು 2ನೇ ಅಲೆಯಲ್ಲಿ ಜನ ಕೇಳ್ತಿದ್ದಾರೆ. ಅವಾಗೆಲ್ಲ ಹಿರಿಯರಿಗೆ ವಯಸ್ಸಾದವ್ರಿಗೆ ಬರೋದು, ಇವತ್ತು ಯಾಕೆ ಡಾಕ್ಟ್ರೇ ಯಂಗ್ಸ್ಟರ್ಸಿಗೆ ಬರ್ತಾ ಇದೆ ಅಂದರೆ ಬಹಳ ಸುಲಭ. ಯಂಗ್ಸ್ಟರ್ಸು ವೈರಸ್ನ ಹುಡುಕೊಂಡೋದ್ರು, ವೈರಸ್ಸು ಯಂಗ್ಸ್ಟರ್ಸ್ನ ಚಿಕ್ಕ ವಯಸ್ಸಿನವ್ರು ಹುಡುಕೋ ಬರಲಿಲ್ಲ. ಇವಾಗ ಇವರು ಕೇರ್ಲೆಸ್ ಆಗಿ ಮೋಜು ಮಸ್ತಿ ಮಾಡಿ ತಿರ್ಗ್ಲಿಕ್ಕೆ ಹೋದ್ರು, ವೈರಸ್ಸನ್ನು ಹುಡುಕೊಂಡೋದ್ರು. ವೈರಸ್ ನಿಜವಾಗ್ಲೂ ಇವ್ರನ್ನ ಹುಡ್ಕೊಂಡು ಬಂದು ಯಂಗ್ಸ್ಟರ್ಸ್ನ ಅಟ್ಯಾಕ್ ಮಾಡಲಿಲ್ಲ. ಆ್ಯಂಡ್ ಯಂಗ್ಸ್ಟರ್ಸ್ ಯಾಕೆ ಸಾಯ್ತಾರೆ ಅಂದರೆ, ಓಲ್ಡ್ ಮ್ಯಾನ್ 79 ವರ್ಷದವನು ದೈವಶಕ್ತಿ ದೈವಭಕ್ತಿ, ಎಲ್ಲೋ ಒಂದು ಕಡೆ ಸ್ಮೋಕ್ ಮಾಡಲ್ಲ, ಎಂಡ ಕುಡಿಯಲ್ಲ, ಚೆನ್ನಾಗಿರ್ತಾನೆ. ಯಂಗ್ ಫೆಲೋ ನಾನು ಚೆನ್ನಾಗಿದ್ದೀನಿ ಅಂತ ತಲೆ ಬಂಡೆ ಹೊಡೆದ್ರೆ, ಸ್ಮೋಕ್ ಮಾಡಿದರೆ ಆ ಎಣ್ಣೆ ಹೊಡೆದ್ರೆ ಅವ್ನ ರೆಸಿಸ್ಟೆನ್ಸು 70 ವರ್ಷದಗಿಂತಲೂ ಕಡಿಮೆ ಇರುತ್ತೆ. ಅದಕ್ಕೆ ಯಂಗ್ಸ್ಟರ್ಸ್ ಸಾಯ್ತಾರೆ. ಬಟ್ ನಾನು ಹಿಂಗೆ ಅನ್ನೋವಾಗೆ ಯಾರೋ ಕಳ್ಕೊಂಡಿರೋರು ದಯವಿಟ್ಟು ಬೈಕೋಬೇಡಿ. ನಮ್ಮ ದೊಡ್ಡ ಅಣ್ಣನಿಗೆ ಏನೂ ಅಭ್ಯಾಸ ಇರಲ್ಲ, ತುಂಬ ಒಳ್ಳೆಯವನಿದ್ದ, ಆದರೂ ಸತ್ತೋಗ್ನಲ್ಲ ಡಾಕ್ಟ್ರೆ ಅಂತ ಇನ್ಸಿಡೆನ್ಸಸ್ ಇರ್ತವೆ. ಎಲ್ಲೋ ಒಂದು ಕಡೆ ನಾವು ಮಾತಾಡೋವಾಗೆ ಯಾರಿಗೂ ಹರ್ಟ್ ಆಗಂಗೆ ನಾನು ಮಾತಾಡೋದಿಲ್ಲ, ಮಾತಾಡೋ ವಿಜ್ಞಾನ ಮಾತಾಡ್ತೀನಿ. ಯಾಕೆ ಆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ದಯವಿಟ್ಟು ಆದಷ್ಟು ಕೂಡ ನಮ್ಗೆ ಏನೇ ಇದ್ರೂ ಕೂಡ ಪ್ರತಿಯೊಬ್ಬರಿಗೂ ಇದು ಕೋವಿಡ್ ಪಾಸಿಟಿವ್ ಅಂದ್ಕೊಂಡು ನೀವೇನು ಟೆಸ್ಟ್ ಮಾಡಿಸೋದು ಬೇಡ. ಬಟ್ ನನ್ನ ಎದುರಿಗಿರೋನು ಪಾಸಿಟಿವ್, ನಾನು ಪಾಸಿಟಿವ್ ಅಂತ ತಿಳ್ಕೊಂಡು ನನ್ನಿಂದ ಅವನಿಗೆ ಹೋಗಬಾರ್ದು, ಅವನಿಂದ ನನಗೆ ಹೋಗಬಾರ್ದು ಅನ್ನೋ ಉದ್ದೇಶದಲ್ಲಿ ದಯವಿಟ್ಟು ಈ 3ಅನ್ನು ಪಾಲಿಸಿ. ಸೊ ಎಲ್ಲೋ ಒಂದು ಕಡೆ ಮಾತಿನ ಬರಸದಲ್ಲಿ ಕೆಲವು ವರ್ಡ್ಗಳು ನಿಮಗೆ ಇಷ್ಟ ಆಗದಿರೋ ಪದಗಳು ಏನಾರು ಬಂದರೆ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ. ಅದಾದ ಇದ್ರ ಬಗ್ಗೆ ನೆಕ್ಸ್ಟ್ ಏನೋ ನಾನು ಕ್ವಶನ್ಸು ನಮ್ಮ ಎದುರುಗಡೆನೆ ನನಗೆ ಖುಷಿ ಅಂದರೆ ನನ್ನ ಫೇಸ್ಬುಕ್ ಲಾವಣ್ಯ ಅಂತಲೇ ಅಂತೀನಿ, ಅವ್ರು ಕ್ವಶನ್ಸ್ ಆಮೇಲೆ ಕೇಳ್ತಾರೆ, ನೋಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈವ್ ಫೇಸ್ಬುಕ್ ನಾನು ಮಾಡ್ತಾ ಇರೋದು, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಆ ಕ್ವಶನಿಗೆ ಕೆಲವು ತೊಗೋತೀನಿ. ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಈ ನಿಂಬೆ ರಸದ್ದು, ನಿಂಬೆ ಹಣ್ಣಿನ ತೊಟ್ಟನ್ನು ಮೂಗ್ಗೆ ಹಾಕ್ಕೊಂಡ್ರೆ ಕೊರೋನಾ ವಾಸಿ ಆಗುತ್ತೆ ಅಂತ ದೊಡ್ಡವರು, ಎಲ್ಲೋ ಒಂದು ಕಡೆ ರಾಜ್ಯದ MP ಆಗಿದ್ದವರು, ನಮ್ಮ VRL ಅಧ್ಯಕ್ಷರು ಹೇಳಿದಾಗಿಂತ ಸ್ವಲ್ಪ ವೈರಲ್ ಆಗಿದೆ. ಅವರಿಗೆ ಕೌಂಟ್ರಾಕ್ಟ್ ಮಾಡಿ ಒಬ್ಬ ಬಯೋಕೆಮಿಸ್ಟ್ರಿ ಪ್ರೊಫೆಸರ್ ಮಣಿಪಾಲಿಂದ ಎಲ್ಲೋ ಒಂದು ಕಡೆ ಅವೈಜ್ಞಾನಿಕವಾಗಿ ಮಾತಾಡಬೇಡಿ, ಸ್ವಲ್ಪ ಖಾರವಾದ ಭಾಷೆಯನ್ನು ಉಪಯೋಗಿಸಿದ್ದಾರೆ. ನಾನು ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ನಿಮ್ಗೊಂದು ವರ್ಡ್ ಹೇಳ್ತೀನಿ, ಒಂದು ಸುದ್ದಿ ಹೇಳ್ತೀನಿ. ನಿಂಬೆ ಜ್ಯೂಸ್ ಮಾಡಿ ಕುಡ್ಕೊಳ್ಳಿ, ಖುಷಿ ಆಗುತ್ತೆ. ಸಕ್ಕರೆ ಹಾಕ್ಕೊಳ್ಳಿ, ಸಕ್ಕರೆ ಕಾಯಿಲೆ ಇಲ್ದಿದ್ದವರು ಉಪ್ಪು ಹಾಕ್ಕೊಳ್ಳಿ, ಖುಷಿ ಆಗುತ್ತೆ ನಿಮಗೆ. ಲೂಸ್ ಮೋಷನ್ ಆದಾಗೆ ಒಂದು 20 ಸಾರಿ ಇದನ್ನು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಂಡು ಕುಡೀರಿ ಅಂತ ನಾನೇ ಹೇಳ್ತೀನಿ. ಆದರೆ ಮೂಗಿಗೆ ನಿಂಬೆಹಣ್ಣು ತೊಟ್ಟು ಹಾಕಿದರೆ ಕೊರೋನಾ ಸತ್ತೋಗುತ್ತೆ ಅನ್ನೋದು ಅನ್ಸೈಂಟಿಫಿಕ್, ಅವೈಜ್ಞಾನಿಕ. ದಯವಿಟ್ಟು ಇದರಿಂದ 3 ಕಾಸಿನ ಪ್ರಯೋಜನ ಇಲ್ಲ.
ಹಾಕ್ಕೊಳ್ಳೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಡಾಕ್ಟ್ರೆ? ಮೊನ್ನೆ ಯಾರೋ ಒಬ್ರು ಮೇಷ್ಟ್ರು ಹಾಕ್ಕೊಂಡು ಸತ್ತೋದ್ರು ಅಂತ ಸುದ್ದಿ ಬಂತು. ಇಲ್ಲ, ನಿಂಬೆಹಣ್ಣು ಮೂಗಳಿಗೆ ಹಾಕ್ಕೊಂಡ್ರೆ ಯಾರು ಸತ್ತೋಗಲ್ಲ. ಪ್ರಾಬಬಲಿ ಅವರಿಗೆ ಏನೋ ಆಗಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದೇನೋ, ನಿಂಬೆಹಣ್ಣು ತೊಟ್ಟಿನಿಂದ ಅಲ್ಲ, ಅದಂತೂ ಸತ್ಯ. ಬಟ್ ನೀವು ಎಲ್ಲೋ ಒಂದು ಕಡೆ ಇಂಥ ಅವೈಜ್ಞಾನಿಕ ವಿಚಾರಗಳಿಂದ ನಿಂಬೆಹಣ್ಣಿನ ಬೆಲೆ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಇನ್ನು ಬೇರೆ ಏನು ಅದರಿಂದ ಉಪಯೋಗ ಇಲ್ಲ. ದಯವಿಟ್ಟು ಇಂಥ ಅವೈಜ್ಞಾನಿಕ ವಿಚಾರಗಳನ್ನ ಎಲ್ಲೋ ಒಂದು ಕಡೆ ಅವರು ಕೂಡ ಒಬ್ಬ ಡಾಕ್ಟ್ರನ್ನ ನಮ್ಮ BM ಹೆಗ್ಡೆ ಸಾರ್ನ ಕೋಟ್ ಮಾಡ್ತಿದ್ರು. ಅವರು ಹೇಳಿದ್ರು ಅಂತ. ಅವ್ರು ನನ್ನ ಗುರುಗಳಾಗಿದ್ದವ್ರು, ನನ್ನ ಟೀಚರ್ ಆಗಿದ್ದಂಥವ್ರು. ಬಟ್ ಎಲ್ಲೋ ಒಂದು ಕಡೆ BM ಹೆಗ್ಡೆ ಅವರು ಕೆಲವು ನಮಗೆ ಇಷ್ಟ ಆಗೋ ರೀತಿ ಮಾತಾಡ್ತಾರೆ. ಬಟ್ ಕೆಲವು ಸಾರಿ ನಮ್ಮ ಅಲೋಪತಿ ಸಿಸ್ಟಮ್ಗೆ ಅದು ಸೂಟಬಲ್ ಆಗಲ್ಲ. ನಾನು ನನ್ನ ಸಿಸ್ಟಮ್ ಅಷ್ಟೇ ಮಾತಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಹೋಮಿಯೋಪತಿ ಆಗಲಿ, ಆಯುರ್ವೇದ ಆಗಲಿ, ನ್ಯಾಚುರೋಪತಿ ಆಗಲಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದು ಅವರವರ ಸಿಸ್ಟಮ್ ಆಫ್ ಟ್ರೀಟ್ಮೆಂಟು, ಅದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಅವ್ರಿಗೆ ಬಿಟ್ಟಿದ್ದು. ಎಲ್ಲ ನನ್ನ ಸಿಸ್ಟಮ್ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ನಾನಂತೂ ಇಷ್ಟಂತೂ ಹೇಳಬಲ್ಲೆ, ಪದೇ ಪದೇ ಈ ಮಾತನ್ನು ನಿಮಗೆ ಹೇಳಿದ್ದೀನಿ. ಈ ಕೊರೋನಾ ಬಗ್ಗೆ ಹೆದರಿಕೆ ಬೇಡ, ಎಚ್ಚರಿಕೆ ಇರಲಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇನ್ನೂ ಸೋಷಿಯಲ್ ಮೀಡಿಯಾಗೆ ಕೆಲವು ಡಾಕ್ಟ್ರು ಮಾತಾಡೋದು ನಾನು ಕೇಳಿದ್ದೀನಿ. ಇದು ಟೆಸ್ಟ್ ಮಾಡೋದೆಲ್ಲ ಬೋಗಸ್ಸು, ಮಾಸ್ಕ್ ಹಾಕ್ಕೊಳ್ಳೋದು ಬೋಗಸ್ಸು, ಇವ್ರು ಹೆಣ ಸುಡೋದು ಬೋಗಸ್ಸು, ಏನೇನೋ ಬರ್ತಾ ಇರ್ತವೆ. ಅದ್ರ ಬಗ್ಗೆ ನಾನು ಸ್ಪಷ್ಟತೆ ಕೊಡೋಕ್ಕೆ ಹೋಗಲ್ಲ. ಅದು ಅವರವರ. ನಾನಂತೂ ಮಾತಾಡಬೇಕಾದ್ರೆ ವಿಜ್ಞಾನವನ್ನು ನಿಮಗೆ ನೆನಪಿಸಿ ಮಾತಾಡ್ತಿದ್ದೇನೆ. ಇದು ವೈರಸ್ಸು ಎಲ್ಲೋ ಇಮ್ಯಾಜಿನರಿ ಕಾಯಿಲೆ ಅಲ್ಲ. ಚೈನಾದವ್ರು ಎಲ್ಲೋ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಪಂಚಕ್ಕೆ ಬಿಟ್ಟರು. ಇವೆಲ್ಲ ಅವೈಜ್ಞಾನಿಕವಾಗಿ ಮಾತಾಡುವಂಥದ್ದು. ಇದನ್ನು ವೈರಸ್ಸೇ ಅಲ್ಲ. ಇನ್ನೊಂದು ಕಡೆ ನಾನು ಎಲ್ಲೋ ನೆನ್ನೆ ಒಬ್ಬರು ಜರ್ನಲಿಸ್ಟ್ ಕೇಳ್ತಾ ಇದ್ರು, ಡಾಕ್ಟ್ರೇ ಎಲ್ಲೋ ಪೋಸ್ಟ್ ಮಾರ್ಟಮ್ ಮಾಡಿದಾರಂತೆ ಇಟಲಿ ಒಳಗೆ ಕೋವಿಡ್ ಪೇಷಂಟ್ನ. ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಇದು ವೈರಸ್ಸೇ ಅಲ್ಲ, ಇದೊಂದು ಬ್ಯಾಕ್ಟೀರಿಯಾ ಅಂತ ರಿಪೋರ್ಟ್ ಬಂದಿದೆ. ಇಂಥ ಅವೈಜ್ಞಾನಿಕ ವಿಚಾರಗಳು ತುಂಬ ಬರ್ತಿರ್ತವೆ. ಎಲ್ಲೋ ಒಂದು ಕಡೆ ಚೈನಾ ಒಳಗೆ ಇಬ್ಬರು ಸೈಂಟಿಸ್ಟ್ ಕಂಡಿಡಿದವರಂತೆ ಗಾಳಿ ಒಳಗೆ ವೈರಸ್ ಹಾರಾಡುತ್ತಂತೆ. ಇಂಥವೆಲ್ಲ ಬೆಕ್ಕಿಗೆ ಜ್ವರ ಬರೋ ಮಾತು ಅಂತಾರೆ ನಮ್ಮ ಹಳ್ಳಿ ಕಡೆ. ಸೊ ಇಂಥವನ್ನೆಲ್ಲ ಇರ್ಬೋದು. ಅದು ವಿಜ್ಞಾನಿಗಳು ಡಿಸ್ಕಸ್ ಮಾಡಲಿಕ್ಕೆ ಟಾಪಿಕ್ಕು. ಜನಸಾಮಾನ್ಯರ ಮಧ್ಯೆ ಇಂಥ ವಿಚಾರಗಳನ್ನ ಮಾತಾಡಿ ವೈಭವೀಕರಿಸಬಾರದು. ಯಾಕಂದರೆ ಈ ವೈರಸ್ಸು ಡ್ರಾಪ್ಲೆಟ್ಟಲ್ಲಿರುತ್ತೆ. ಕೆಮ್ಮು, ಸೀನು. ಡ್ರಾಪ್ಲೆಟ್ ಅಂದರೆ ಉಗುಳು. ನಿಮಗೆ ಕನ್ನಡದಲ್ಲಿ ಹೇಳ್ತಾರೆ ನೋಡಿ, ಮಂತ್ರಕ್ಕಿಂತಲೂ ಉಗುಳೇ ಜಾಸ್ತಿ. ಕೆಲವರು ಮಾತಾಡೋವಾಗೇನು ಡ್ರಾಪ್ಲೆಟ್ಸ್ ಬರ್ತವೆ. ಅದರೊಳಗೆ ಏನಾದರೂ ವೈರಸ್ ಇದ್ದರೆ ಅದು ಗಾಳಿಯಲ್ಲಿ ಹಾರಾಡಲ್ಲ, ಅದು ಕೆಳಗೆ ಬಿದ್ದೋಗುತ್ತೆ. ಟೇಬಲ್ ಮೇಲೋ ಅಲ್ಲೆಲ್ಲೋ ಕಂಬಿ ಮೇಲೋ ಇರುತ್ತೆ. ನೀವು ತಪ್ಪಿ ಅದನ್ನು ಮುಟ್ಟಿ ನಿಮ್ಮ ಮೂಗಿಗೆ, ಅಲ್ಲಿಂದ ನಿಮ್ಮ ಮೂಗಿಗೆ ಬರ್ಬೋದು. ಯಾಕಂದರೆ 7 to 17 ಅವರ್ಸು ಈ ವೈರಸ್ಸು ಡ್ರಾಪ್ಲೆಟ್ನೊಳಗೆ ಅಥವಾ ಉಗುಳಿನಲ್ಲಿ ಬದುಕಿರುತ್ತೆ. ಆದರೆ ಈ ವೈರಸ್ಸು ತಾನು ಬದುಕಬೇಕಾದ್ರೆ, ತಾನು ಮಲ್ಟಿಪ್ಲೈ ಆಗಬೇಕಾದ್ರೆ, ತನ್ನ ಸಂತಾನ ಉತ್ಪತ್ತಿ ಆಗಬೇಕಾದ್ರೆ ನಮ್ಮ ಸೆಲ್ಲೊಳಗೆ ಎಂಟ್ರಿ ಆಗಲೇಬೇಕು. ಇಲ್ಲ ಅಂದರೆ ಪ್ರಾಣಿಯ ಸೆಲ್ಲು, ಸ್ವೈನ್ ಫ್ಲೂ, ಹಂದಿ ಜ್ವರ, ಅಥವಾ ಪಕ್ಷಿಯ ಸೆಲ್ಲೊಳಗೆ ಹೋಗಬೇಕು, ಬರ್ಡ್ ಫ್ಲೂ, ಇಲ್ಲದ್ರೆ ಮನುಷ್ಯನಿಗೆ ಬರಬೇಕು. ಈ ವೈರಸ್ಸು ಬ್ಯಾಕ್ಟೀರಿಯಾ ಥರ. ಈಗ ಟೈಫಾಯ್ಡ್ ಬ್ಯಾಕ್ಟೀರಿಯಾ ನೋಡಿ, ನೀವು ಕೊಳೆತ ಮೊಸರಿನಲ್ಲಿ ಬಿಟ್ಟರೆ ಅದು ಅಲ್ಲೇ ಮಲ್ಟಿಪ್ಲೈ ಆಗುತ್ತೆ. ಆದರೆ ಈ ವೈರಸ್ಸು ತನ್ನಷ್ಟಿಗೆ ತಾನೇ ಜೀವಿಸಲಿಕ್ಕೆ ಶಕ್ತಿ ಕೊಟ್ಟಿಲ್ಲ ದೇವರು. ಆದರೆ ದೇವರು ಅದಕ್ಕೊಂದು ಆಶೀರ್ವಾದ ಕೊಟ್ಟವನೇ. ನೀನು ಬದುಕಬೇಕಾದ್ರೆ ಯಾರನ್ನ ಸೆಲ್ಲೊಳಗೆ ಹೋಗು ಅಂತ ಹೇಳಿರ್ತಾನೆ ದೇವರು. ಅದಕ್ಕೆ ದೇವ್ರು ಹೇಳಿರಲ್ಲ, ಇದಂಗೆ ಅದಕ್ಕೊಂದು ನೇಚರ್ ಅಷ್ಟೇ. ಅದರ ಗುಣ ಅಷ್ಟೇ. ವೈರಸ್ ಗುಣ ಮಲ್ಟಿಪ್ಲೈ ಆಗೋದು. ವೈರಸ್ ಗುಣ ಮನುಷ್ಯನೊಳಗೆ ಹೋಗಿ ಮಲ್ಟಿಪ್ಲೈ ಆಗೋದು. ಅದು ಬೇಕು ಅಂತ ಬಂದು ನಮ್ಮನ್ನೇನು ಇನ್ಫೆಕ್ಟ್ ಮಾಡಿ ನಮ್ಗೆ ಇಷ್ಟೆಲ್ಲ ಕಷ್ಟ ದುಃಖಗಳನ್ನ ಕೊಡೋದಿಲ್ಲ. ಬಟ್ ನಾವು ತಂದ್ಕೋತೀವಿ. ಇವತ್ತು ನೆನೆಸ್ಕೊಳ್ಳಿ ನೀವು, ಚೈನಾದಿಂದ ಬೇರೆ ದೇಶದಿಂದ ಬಂದವ್ರನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗೆ ಇಳಿಸಿ ಬರೀ ಟೆಂಪ್ರೇಚರ್ ನೋಡೋದಲ್ಲ, ಬಂದವ್ರನ್ನೆಲ್ಲ ಒಂದು ವಾರ ನಿನ್ನ ಟೆಂಪ್ರೇಚರ್ ಇರಲಿ ಹೋಗಲಿ. ಯಾಕಂದರೆ ಮನುಷ್ಯರು ಈ ವೈರಸ್ಗಿಂತಲೂ ಡೇಂಜರಸ್ ಅನ್ನೋದಕ್ಕೆ ವಿದ್ಯಾವಂತರೆಲ್ಲ ಅಲ್ಲಿ ಏರೋಪ್ಲೇನ್ ಹತ್ತೋದಕ್ಕೆ ಮೊದಲೇ ಇಂಡಿಯಾಗೆ ಫೋನ್ ಮಾಡಿಬಿಟ್ಟು ಏರೋಪ್ಲೇನ್ ಬಂದು ಇಳಿದ ಮೇಲೆ ಟೆಂಪ್ರೇಚರ್ ನೋಡ್ತಾರಂತೆ. ಟೆಂಪ್ರೇಚರ್ ಇದ್ದರೆ ಕ್ವಾರಂಟೈನ್ ಮಾಡ್ತಾರಂತೆ. ಏನು ಮಾಡಲಿ ದೋಸ್ತ್ ಅಂದರು. ಇಲ್ಲಿಂದ ಹೇಳ್ದ ಡಾಕ್ಟ್ರು, ಒಂದು ಪ್ಯಾರಾಸಿಟಮಾಲ್ ನುಂಗೋಣ ಏರೋಪ್ಲೇನ್ ಇಳಿಯೋದಕ್ಕೆ ಮೊದಲು ಅಂತ. ಅವ್ನು ಪ್ಯಾರಾಸಿಟಮಾಲ್ ನುಂಗ್ದ, ಕೆಳಗೆ ಇಳಿದ, ಟೆಂಪ್ರೇಚರ್ ನೋಡಿದರು, ನಾರ್ಮಲ್ಲು. ಅವ್ನ ಮನೆಗೆ ಕಳಿಸಿದ್ರು. ಇನ್ನು ಕೆಲವರು IAS ಮಿನಿಸ್ಟ್ರುಗಳು ಅಳಿದಿರು ಮಕ್ಕಳಿದ್ರು, ಅವ್ರು ಇನ್ಫ್ಲೂಯೆನ್ಸ್ ಮಾಡಿ ಬೆಂಗಳೂರೊಳಗೆ ಬಂದರು. ಅವರಿಂದ ಆಗಿದ್ದ ಅವಾಂತರ ಇವತ್ತು ಅನುಭವಿಸ್ತಾ ಇದ್ದೀವಿ. ವೈಜ್ಞಾನಿಕವಾಗಿ ಯಾವ ದೇಶದಿಂದ ಬಂದರೂ ಕೂಡ ಅವನಿಗೆ ಜ್ವರ ಇರಲಿ, ನೆಗಡಿ ಇರಲಿ, 1 ವಾರ ಕ್ವಾರಂಟೈನ್. ನೋಡಿ, ಆಫ್ರಿಕಾ ಒಳಗೆ ಎಲ್ಲೋ ಫೀವರ್ ಇರೋದ್ರಿಂದ ನೀವು ಆ ವ್ಯಾಕ್ಸಿನೇಷನ್ ಇಲ್ದ್ರೆ ನೀವು ಆ ದೇಶಕ್ಕೆ ಹೋಗೋಕ್ಕಾಗಲ್ಲ. ಹೋದರೂ ಕೂಡ ನಿಮ್ಮ ಮೇಲೆ ಅನುಮಾನ ಬಂದರೆ ಕ್ವಾರಂಟೈನ್ ಅಂತ ಪದ ಬಂದಿರೋದೇ ಅಲ್ಲಿಂದ.
ಯಾವುದೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗೆ ನಮ್ಮ ದೇಶದೊಳಗೆ ಟಿ ಬಿ ಇರೋದ್ರಿಂದ, ಅವರು ಆಸ್ಟ್ರೇಲಿಯಾದಲ್ಲಿ ಟಿ ಬಿ ಇಲ್ದಿರೋದ್ರಿಂದ ಮೊದಲೆಲ್ಲ ಕ್ವಾರಂಟೈನ್ ಮಾಡೋರು. ನಮ್ಮ ಹಣ್ಣುಗಳನ್ನ ಆಸ್ಟ್ರೇಲಿಯಾಗೆ ಯಾವುದೇ ಕಾರಣಕ್ಕೂ ನಾನು ಬಾಳೆಹಣ್ಣು ತೊಗೊಂಡು ಹೋಗ್ತೀನಿ ರೀ, ಡಯಾಬಿಟಿಕ್ ಇದ್ದೀನಿ, ಮದ್ಯ ತಿನ್ಕೋತೀನಿ ಅಂದರೆ ನಾಯಿ ತಂದು ಸ್ನಿಪ್ ಮಾಡಿಸ್ಬಿಟ್ಟು ಅಲ್ಲೇ ಎತ್ತಿ ಆಚೆಗೆ ಬಿಸಾಕ್ತಾರೆ. ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡ್ತಾರೆ. ಅದಕ್ಕೆ ಆ ದೇಶಗಳು ವೈಜ್ಞಾನಿಕವಾಗಿ ಅಷ್ಟೊಂದು ಚೆನ್ನಾಗಿದ್ದಾವೆ. ನಮ್ಮ ದೇಶದಲ್ಲಿ ಹಂಗಲ್ಲ. ಆ ಇನ್ಫ್ಲೂಯೆನ್ಸ್ ಈ ಇನ್ಫ್ಲೂಯೆನ್ಸು ವಿಜ್ಞಾನಕ್ಕೆ ಮರ್ಯಾದೆಯನ್ನು ಕೊಟ್ಟಿದ್ರೆ ಇವತ್ತು ನಾವು ಈ ಸಂಕಷ್ಟಗಳನ್ನ ಅನುಭವಿಸ್ತಿರಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಎಲ್ಲೋ ಡಾಕ್ಟರ್ ಕಾರವಾಗಿ ಮಾತ್ರ ಇಲ್ಲ, ಇರೋ ವಿಜ್ಞಾನ ನಾನು ಅವತ್ತು ಹೇಳಿದೆ. ನಾನು ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಅದರಲ್ಲೂ ಕೂಡ ಇಂಥ ವಿಚಾರಗಳಲ್ಲೆಲ್ಲ ಇನ್ಫ್ಲೂಯೆನ್ಸು. ಆಮೇಲೆ ನಾವು ಹೇಳಿದನ್ನು ಫಾಲೋ ಮಾಡಬೇಕು. ನೀವು ನೋಡಿ, ಪ್ರತಿಯೊಬ್ಬರು ಕೂಡ ರಾಜಕೀಯದ ಧುರೀಣರು ಯಾವುದೇ ಪಾರ್ಟಿ ಆಗಲಿ ಮಾತಾಡ್ತಾರೆ, ಹಿಂಗಿರಬೇಕು ಹಂಗಿರಬೇಕು. ಆದರೆ ಅವರೇ ಕ್ಯಾನ್ವಾಸ್ಗೆ ಹೋದಾಗೆ ಆಡಳಿತ ಪಕ್ಷದವರು ಅಷ್ಟೇ ಅಲ್ಲ, ಎಲ್ಲೋ ಅಭಿಮಾನದಿಂದ ನಾನು ಅವ್ರ ಹೆಸರುಗಳು ತಗೊಳ್ಳೋದಿಲ್ಲ. ಆಪೋಸಿಷನ್ ಪಾರ್ಟಿಯವರು ಹೆಲಿಕಾಪ್ಟರಿಂದ ಹಿಡಿದ್ರೆ ಜನ ಅವ್ರನ್ನ ನೋಡಕ್ಕೆ ಮುತ್ಕೊಳ್ತಾರೆ. ಆವಾಗ ಗೋಲಿಬಾರ್ ಲಾಠಿ ಚಾರ್ಜ್ ಮಾಡ್ತಾರೆ. ಅಷ್ಟೊಂದು ಜನ ಸೇರ್ತಾರೆ. ಸೊ ಒಬ್ಬರಿಗೊಬ್ಬರು ಜನಗಳಿಗೆ ಆ ಕಾಳಜಿ ಇಲ್ಲ. ಈ ಕಾಳಜಿ ಇಲ್ದಿದ್ದಾಗ ಇದು ಆಗುತ್ತೆ. ಸೊ ಇನ್ನು ಟ್ರೀಟ್ಮೆಂಟ್ ಬಗ್ಗೆ ನಿಂಬೆಹಣ್ಣಿನ ತೊಟ್ಟಲ್ಲ ಅಂಥವು ಬಹಳ ಇದ್ದಾವೆ. ಇನ್ನೊಬ್ರು ಯಾರೋ ಹೇಳ್ತಾರೆ ಬಾಯಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ನಿಮಗೆ ಕೊರೋನಾ ಸತ್ತೋಗುತ್ತೆ. ಅಷ್ಟು ಸುಲಭನಾಗಿ ಕೊರೋನಾ ಸತ್ತೋಗಿದ್ರೆ ಇಷ್ಟು ಜನಕ್ಕೆ ಹಿಂಗೆ ಹರಡ್ತಾ ಇರಲಿಲ್ಲ. ಅಲ್ಲೇ ನಿಮ್ಗೆ ಅರ್ಥ ಆಗಬೇಕು. ಕಷಾಯ ಕುಡಿಬೋದಾ ಡಾಕ್ಟ್ರೆ? ಕೂಡಿರಿ, ಬಟ್ ಅದರಿಂದ ಸಾಯಿತೋ ಇಲ್ಲ ನಂಗೆ ಗೊತ್ತಿಲ್ಲ. ಸೊ ಬಿಸಿನೀರು ಕುಡಿಬೇಕಾ ಡಾಕ್ಟ್ರೆ? ದಯವಿಟ್ಟು ಕುಡೀರಿ. ಯಾಕಂದರೆ ಬಿಸಿನೀರು ಆಲ್ವೇಸ್ ಇಟ್ ಈಸ್ ಪೋರ್ಟಬಲ್, ಸೇಫ್. ಹವಾ ತಗೋಬೇಕಾ ಡಾಕ್ಟ್ರೆ? ತಗೊಳ್ಳಿ, ತೊಂದರೆ ಏನಿಲ್ಲ. ಸೊ ಈ ರೀತಿ ಕೆಲವನ್ನ ಅಕ್ಸೆಪ್ಟೆಡ್, ಅದರಿಂದ ಹೆಚ್ಚು ಡೇಂಜರ್ ಇಲ್ಲ. ಬಟ್ ಕೆಲವು ಎಲ್ಲೋ ಒಂದು ಕಡೆ ಅದರಿಂದ ಮಿಸ್ಲೀಡ್ ಆಗ್ತಾರೆ, ಜನ ತಪ್ಪು ದಾರಿಗೆ ಹೋಗ್ತಾರೆ. ಸೊ ಇವತ್ತು ಹೆದರಿಕೆಯಿಂದ ಇದ್ರವರೆಗೂ ನನಗೆ ಬೇಕಾದಷ್ಟು ಫೋನ್ ಬರ್ತಾ ಇದ್ದಾವೆ, ಡಾಕ್ಟ್ರೇ ನನಗೆ ಬೆಡ್ ಬೇಕು, ICU ಬೆಡ್ ಕೊಡಿಸಿ. ಎಲ್ಲೂ ಸಿಗ್ತಾ ಇಲ್ಲ. ಯಾಕಂದರೆ ಜನ ಎದುರುಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರ್ಕೋತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕೋವಿಡ್ ಪಾಸಿಟಿವ್ ಬಂದರೆ ಮನೆಯಲ್ಲೇ ಇರಿ. ನಿಮ್ಮ ಸ್ಯಾಚುರೇಷನ್ ಪಲ್ಸ್ ಆಕ್ಸಿಮೀಟ್ರ್ ಬೆಳಗ್ಗೆ ಹಾಕ್ಕೊಳ್ಳಿ. ನಿಮಗೆ ನೆಗಡಿ ಕೆಮ್ಮು ಜ್ವರಕ್ಕೆ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಒಂದು ಆಂಟಿಬಯೋಟಿಕ್ಕು, ದಟ್ ಈಸ್ ಅಜಿಥ್ರೊಮೈಸಿನು ಅಥವಾ ಡಾಕ್ಸಿಸೈಕ್ಲಿನು, ಒಂದು ವಿಟಮಿನ್ C, ಒಂದು ಮಲ್ಟಿವಿಟಮಿನ್, ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು. ಉಳಿದಿದ್ದ ಆರಾಮ ಮನೆಗೆ ಊಟ ಮಾಡ್ಕೊಂಡು ಬೆಚ್ಚಗಿರಿ. ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ತಾ ಇರಿ. ಒಂದೊಂದ್ಸರಿ ಅದು ಕೂಡ ತಪ್ಪು ತೋರಿಸ್ಬಿಟ್ಟು ಎದುರ್ಕೋಬೇಡಿ. ಪರ್ಸಿಸ್ಟೆಂಟಾಗಿ 90 ಕೆಳಗಡೆ, ನಿಮಗೆ 95 ಮೇಲಿರಬೇಕು. ಏನೋ 92ಕ್ಕೆ ಬಂತು, ಪೇಳನ್ನ ಗಲೀಜಿದ್ರೆ ವಾಶ್ ಮಾಡ್ಕೊಂಡು ಇನ್ನೊಂದು ಸಾರಿ ನೋಡಿ. ಏಕ್ದಮ್ ಎದುರ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ನೈಲ್ ಪಾಲಿಶ್ ಇದ್ದರೆ ಅದು ಕೂಡ ತಪ್ಪು ತೋರಿಸುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮಗೆ ತೀರಾ ಆತಂಕ ಇದ್ದರೆ ಮಾತ್ರ ನೀವು ಹಾಸ್ಪಿಟ್ಲಿಗೆ, ಆತಂಕ ಅಂದರೆ ಸ್ಯಾಚುರೇಷನ್ ಕಡಿಮೆ ಇದ್ದರೆ ಹೋಗಿ. ಸುಮ್ಮನೆ ದಯವಿಟ್ಟು ಹೋಗಿ ಹಾಸ್ಪಿಟಲ್ ಬೆಡ್ನೆಲ್ಲ ಬ್ಲಾಕ್ ಮಾಡಬೇಡಿ. ಅಂದರೆ ನಿಮ್ಮನ್ನು ಯಾವಾಗ ವೆಂಟಿಲೇಟರ್ ಬೆಡ್ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಎ ಪಲ್ಮನಾಲಜಿಸ್ಟ್ ಆರ್ ಎ ಫಿಸಿಷಿಯನ್ ಅವರು ಡಿಸೈಡ್ ಮಾಡ್ತಾರೆ. ನೀವು ಒಂದು ಸಾರಿ ICUಗೆ ಹೋದ್ಮೇಲೆ ನಿಮ್ಮನ್ನು ನೋಡ್ಕೊಳ್ಳೋರು ಹೈಲಿ ಕ್ವಾಲಿಫೈಡ್ ಇಂಟೆನ್ಸಿವಿಸ್ಟ್, ತುಂಬ ಡೆಡಿಕೇಟೆಡ್ ನರ್ಸಸ್ಸು, ತನ್ನ ಮನೆಗೆ ತಾಯಿ ತಂದೆಗಿಂತಲೂ ಹೆಚ್ಚಿಗೆ ನೋಡ್ಕೊಳ್ಳೋಂಥ ಆಯಗಳು, ವಾರ್ಡ್ ಬಾಯ್ಗಳು ಇರ್ತಾರೆ. ಎಲ್ಲೋ ಒಂದು ಕಡೆ ನಿಮಗೆ ಆತಂಕ ಬೇಡ. 3 ದಿನ ಆಯಿತು ನಮ್ಮ ಅಪ್ಪನ ಬಗ್ಗೆ ಏನು ಹೇಳಲಿಲ್ಲ ಅಂತ. ಬಟ್ ನನ್ನ ಪ್ರೊಫೆಷನಲ್ ಕೊಲೀಗ್ ಜೊತೆ, ಯಾಕಂದರೆ ನಾನು ಸೂಪರ್ಡೆಂಟ್ ಆಗಿದ್ದವನು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ, ಯಾವುದೇ ಒಂದು ICUಯಲ್ಲಿ ದಯವಿಟ್ಟು ನನ್ನ ಪ್ರೊಫೆಷನಲ್ ಕೊಲೀಗ್ಸು ಒಂದು ಸಾರಿ ಒಬ್ಬ ರೆಸ್ಪಾನ್ಸಿಬಲ್ ಅಟೆಂಡರ್ಗೆ, ಬಂದವರಿಗೆಲ್ಲ ಕತೆ ಹೇಳೋಕ್ಕಾಗಲ್ಲ, ಇವ್ರ ಕಂಡೀಷನ್ ಇವತ್ತು ಹಿಂಗಿದೆ ಅಂತ ಹೇಳಬೇಕು. ಆವಾಗ ಅವರಿಗೆ ಹೆಚ್ಚಿಗೆ ಟೆನ್ಷನ್ ಇರಲ್ಲ. ಬಟ್ ನೀವುಗಳು ಕೂಡ ನಮ್ಮನ್ನು ಒಳಗೆ ಬಿಡಲಿಲ್ಲ, ನಮ್ಮ ಅಪ್ಪನ ಕಟ್ಟಾಕ್ಬಿಟ್ಟಿದ್ರು, ಕಿಟಕಿಯಿಂದ ನೋಡಿದೆ, ಮೊಬೈಲ್ನಾಗ ಹೇಳಿದ್ರು ಅವರು, ಉಸಿರು ಸಿಕ್ಕಾಕೊಂಡಾಗ್ತಿದೆ, ಯಾವನ ಬಂದು ನಾನು ಕುತ್ತಿಗೆ ಇಸ್ತಿದ್ದಾನೆ ಅಂತ. ಯಾವ ಹಾಸ್ಪಿಟ್ಲಲ್ಲಿ ಇದು ಆಗೋದಿಲ್ಲ. ಯಾಕಂದರೆ ಅನೇಕ ಜನರು ಡಾಕ್ಟ್ರೇ ನಮ್ಮ ಫೋನ್ನಾಗ ಹೇಳಿದರು ಕುತ್ತಿಗೆ ಆ ಡಾಕ್ಟ್ರು ವಿಕ್ಟೋರಿಯಾ ಹಾಸ್ಪಿಟಲ್ನವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ರಂದರೆ, ಚೆಸ್ಟ್ ಕಂಜೆಷನ್ ಆದಾಗೆ, ಸ್ಯಾಚುರೇಷನ್ ಕಡಿಮೆ ಆದಾಗ ಯಾರೋ ಬಂದು ಎದೆ ಮೇಲೆ ಕೂತ್ಕೊಂಡಂಗೆ ಆಗುತ್ತೆ. ಆ ಪೇಷಂಟ್ಗೆ ಒಂಥರ ಡಿಸೋರಿಯಂಟೇಷನ್ ಇರುತ್ತೆ. ಆ ಟೈಮ್ನಾಗ ಏನಾದರೂ ನಿಮಗೆ ಮಾಡಿದ್ರೆ ಹಂಗೆ ಆಗುತ್ತೆ. ಆ್ಯಕ್ಚುಲಿ ಮೊಬೈಲೇ ಬಿಡೋದಿಲ್ಲ ICU ಪೇಷಂಟ್ಗೆ. ಯಾಕಂದರೆ ಅವ್ರು ಪದೇ ಪದೇ ಮಾತಾಡೋ ಇದರಲ್ಲಿ ಪೊಸಿಷನ್ ಆಗಿರಲ್ಲ. ಎಂಡೋಟ್ರಿಕಿಯಲ್ ಟ್ಯೂಬ್ ಹಾಕಿರ್ತೀವಿ. ಸಾರ್ವಜನಿಕರಿಗೆ ನನ್ನ ಒಂದು ಕಳಕಳಿಯ ಮನವಿ, ನಮ್ಮ ಮೇಲೆ ವಿಶ್ವಾಸವಿಡಿ. ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಇದರೊಳಗಿದ್ರೆ, ನನ್ನ ಅಪ್ಪ ಅಮ್ಮ ಇದ್ದಂಗೆ ನಾವು ನೋಡ್ಕೋತೀವಿ. ಏನೋ ಒಂದು 2% ಎಲ್ಲೋ ನೋಡ್ಕೊಳ್ದೇ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಾನು ಭಾಳ ಚೆನ್ನಾಗಿ ನಾನು 66 ವರ್ಷ, ಎಕ್ಸ್ ಮೆಡಿಕಲ್ ಸೂಪರ್ಡೆಂಟು. ನನ್ನ
ನಾನು ತಯಾರು ಮಾಡಿದ ಡಾಕ್ಟ್ರುಗಳಿಗೆ ಹೇಳಿದ್ದೀನಿ, ನೋಡಪ್ಪ, ಈಸಿ ಟು ಮ್ಯಾನೇಜ್ ದ ಪೇಷಂಟ್, ಡಿಫಿಕಲ್ಟ್ ಟು ಮ್ಯಾನೇಜ್ ದ ಸಿಚುಯೇಷನ್. ನೀನು ಸಿಚುಯೇಷನ್ನು ಮ್ಯಾನೇಜ್ ಮಾಡೋದನ್ನು ಕಲ್ತ್ಕೋಬೇಕು ಅಂತ ಕಲಿಸ್ತೀನಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಡೆತ್ ಡಿಕ್ಲರೇಷನ್ ಇದೆಯಲ್ಲ, ಇಟ್ಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಯಾವುದೇ ಒಂದು ಡಾಕ್ಟ್ರು ಒಂದು ಡೆತ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಅವ್ನಿಗೆ ಎಷ್ಟು ಟ್ರೈನಿಂಗ್ ಕೊಡಬೇಕು ಅಂದರೆ, ನಾವು ಏಕ್ದಮ್ ಹೋಗಿ 44 ವರ್ಷದ ಅಣ್ಣನ್ನ ಹೊರಗಡೆ ತಮ್ಮ ಇರ್ತಾನೆ, ನಿಮ್ಮ ಅಣ್ಣ ತೀರ್ಕೊಂಬಿಟ್ರು ಅಂದರೆ ಅವನಿಗೆ ತಡಿಲಿಕ್ಕಾಗಲ್ಲ, ಅವಾಗಲೇ ಗಲಾಟೆಗಳಾಗೋದು. ಒಂದು 2 hours ಮೊದಲೇ ಅವನ ಕಂಡೀಷನ್ ನೋಡಿ ಹೊರಗಡೆ ಹೋಗಿ ಅವ್ರ ಕಡೆಯವ್ರಿಗೆ ಹೇಳಬೇಕು, ಯಾಕೋ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇದೆ, ಯೂರಿನ್ ಔಟ್ಪುಟ್ ಕಡಿಮೆ ಇದೆ, ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಪ್ಪ, ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಇನ್ನೊಂದು ಅವ್ರಿಗೆ ಹೋಗಿ ಇನ್ನು ಹೊಡೆದು ಅಲ್ಟಿಮೇಟ್ ಡೆತ್ ಆಗ, ಅಪ್ಪ ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ವಪ್ಪ, ಆದರೆ ದೇವರು ಅವ್ರನ್ನ ಕರ್ಕೊಂಡು ಅಂತ ಒಳ್ಳೆ ಮಾತನಾಗ ಹೇಳಿದರೆ ಡೆಫಿನೆಟ್ಲಿ ಯಾರು ಡಾಕ್ಟ್ರ್ ಮೇಲೆ ಕೈ ಮಾಡೋದಿಲ್ಲ. ಇದು ನಾನು ಭಾಳ ಸಾರಿ ಹೇಳಿದ್ದೀನಿ, ಎಷ್ಟು ಚೆನ್ನಾಗಿ ಡಿಪ್ಲೊಮ್ಯಾಟಿಕ್ ಆಗಿ. ಯಾಕಂದರೆ ಜನಗಳಿಗೊಂದು ಸಂದೇಶ ಹೇಳ್ತೀನಿ, ದಯವಿಟ್ಟು ನೀವು ತಿಳ್ಕೊಳ್ಳಿ. ಅಕ್ಕ, ಅಣ್ಣ, ತಮ್ಮ ಯಾರನ್ನ ತೀರ್ಕೊಂಡಾಗೆ ನೀವು ಅಳ್ತೀರಿ, ಗೊಳೋ ಅಂತೀರಿ, ಬಿದ್ದು ಒದ್ದಾಡ್ತೀರಿ, ನಾವು ಅಳ್ತೀವಿ. ಇದು ನೆನಪಿಡಿ. ನಮ್ಮ ಕಣ್ಣಲ್ಲಿ ನೀರು ಕಾಣಲ್ಲ, ಯಾಕಂದರೆ ಅದು ನನ್ನ ಪ್ರೊಫೆಷನ್. ನಿಜವಾಗ್ಲೂ ಇದು ನನ್ನ ಹೃದಯದಿಂದ ಬರ್ತಿರ್ತಕ್ಕಂಥ ಮಾತು. ಯಾಕಂದರೆ ನೀವು ಭಾಳ ಜನ ಹಂಗಿದ್ದೀರಿ, ನಮ್ಮ ಡಾಕ್ಟ್ರು ದೇವ್ರಂಥವ್ರು ಅಂತೀರಿ. ಬಟ್ ಅನ್ಫಾರ್ಚುನೇಟ್ಲಿ ಭಾಳ ಜನ ಅವರ ಸೀಟ್ನಲ್ಲಿ ಡಾಕ್ಟ್ರ್ ನೋಡ್ಯೋಕೆ ಹೋಗ್ತಾರೆ, ICUನ ಚಿಂದಿ ಮಾಡ್ತಾರೆ. ಯಾರೋ ಬಂದು ಮೊನ್ನೆ ನೋಡಿ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ರಾಂಗ್, ಎಲ್ಲೋ ಯಾರೋ ಅವ್ರ ಅಪ್ಪನ್ನ ಕೊಂದಿದ್ರನ್ನ ಅದನ್ನು ಟ್ಯಾಗ್ ಮಾಡಿಬಿಟ್ಟು ಒಂದು ಹುಡುಗಿ ನಮ್ಮಪ್ಪನ ಕೊಂದುಬಿಟ್ರು, ಯಾಕಂದರೆ 8 ಲಕ್ಷ ಸಾಯಿಸಿದ್ರೆ ಕೊಡ್ತಾರೆ ಅಂತಮ್ಮ. ಸಾಯಿಸಿದರೆ 8 ಲಕ್ಷ ಸಿರಂಗಿದ್ರೆ, ಬದುಕಿಸಿದರೆ ನಮ್ಗೆ 16 ಲಕ್ಷ ಸಿಗುತ್ತಮ್ಮ. ಇದನ್ನು ದಯವಿಟ್ಟು ತಿಳ್ಕೊಳ್ಳಿ. ಯಾರೂ ಸಾಯಿಸಕ್ಕೆ ಹೋಗೋದಿಲ್ಲ, ಅದು ಭಾಳ ತಪ್ಪು ಮಾಹಿತಿಗಳು. ಎಲ್ಲೋ ಒಂದು ಕಡೆ ನೀವು ಇನ್ನೊಂದು ಹೊಡೆದಿರೋದನ್ನು ನೋಡಿದ್ರಿ, ಇದು ಒಂದೊಂದು ಸಾರಿ ಸೈಕಿಯಾಟ್ರಿ ಇದರೊಳಗೆ ಆಗುತ್ತೆ. ನಿಮ್ಮ ತುಂಬ ವೈಲೆಂಟ್ ಇದ್ದ ಅಂದರೆ ಅವನ್ನ ಆ ರೀತಿ ಕಂಟ್ರೋಲ್ ತರಕ್ಕೆ ಏನೋ ಒಂದು ಪ್ರಯತ್ನ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ಇನ್ನೊಂದು ಕೊನೆಯದಾಗಿ, ನಮ್ಮ ಅಪ್ಪನ ಕಟ್ಟಾಕ್ಬಿಟ್ಟಿದ್ರು ಕೈ ಕಾಲು, ಇವರು ನರರಾಕ್ಷಸರು ಅಂತ ಬೈತಾ ಇದ್ಲ ಅಮ್ಮ. ಕೈ ಕಾಲು ಯಾಕೆ ಕಟ್ಟಾಕ್ತೀವಿ ಅಂದರೆ, ಅವನಿಗೆ ಮೂತ್ರಕ್ಕೊಂದು ಕೆಥೆಟ್ರ್ ಹಾಕಿರ್ತೀವಿ, ಮೂಗ್ನಾಗ ಒಂದು ರೈಸ್ ಟ್ಯೂಬ್ ಹಾಕಿರ್ತೀವಿ, ಬಾಯಿನಾಗ ಒಂದು ಟ್ಯೂಬ್ ಹಾಕಿರ್ತೀವಿ. ಹಪ್ಪಿ ತಪ್ಪಿ ಅವನು ಒಂದು ಟ್ಯೂಬ್ ಕಿತ್ತ ಅಂದರೆ ಅವನ ಜೀವನೇ ಹೋಗುತ್ತೆ. ಕೆಥೆಟ್ರ್ ಒಂದು ಸಾರಿ ಎಳ್ದ ಅಂದರೆ ಬ್ಲೀಡಿಂಗ್ ಹೆಂಗಾಗುತ್ತೆ ಅಂದರೆ ಅದನ್ನು ಕಂಟ್ರೋಲಿಗೆ ತರಲಿಕ್ಕೆ ನಮಗೆ 3 hour ಆಗುತ್ತೆ. ಇನ್ನೊಂದು ಹೆಣ್ಮಗಳು, ನನ್ನ ಅಪ್ಪನ ಬಾಯಿಗೆ ನೀರು ಬಿಡೋಕ್ಕೆ ಬಿಡಲಿಲ್ಲ. ನೀರು ಬಿಡೋದು ಅದೆಲ್ಲ ಅದು ನಿಮ್ಮ ಯಾವುದೇ ಒಂದು ಧರ್ಮದ ಶಾಸ್ತ್ರ ಇರ್ಬೋದು, ಆದರೆ ಎಂಡೋಟ್ರೈಕಿಯಲ್ಲಿ ಹಾಕಿರೋ ಮನುಷ್ಯನಿಗೆ ನೀರು ಬಿಡಬೇಡಿ ಅಂತಲೇ ನಾವು ಹೇಳ್ತೀವಿ. ನಾನು ವೆರಿ ವೈರಲ್ ಆ್ಯಂಡ್ ಪಾಪ್ಯುಲರ್ ನೀವು ನೋಡಿರ್ಬೋದು, ಆಕ್ಸಿಡೆಂಟ್ ಆದಾಗೆ ತೇಲ್ಗಣ್ಣು ಮೇಲ್ಗಣ್ಣು ಬಿಡೋನಿಗೆ, ಅಂದರೆ ಅರ್ಧ ಜೀವ ಆಗಿರೋನಿಗೆ ಎಲ್ಲೋ ಒಂದು ಕಡೆ ನೀರು ಕುಡಿಸಿದರೆ ಹೆಂಗೆ ಶ್ವಾಸಕೋಶಕ್ಕೆ ಹೋಗಿ ಅರ್ಧ ಜೀವ ಆಗಿರೋನಿಗೆ ನೀರು ಕುಡಿಸಿದ್ರೆ ಹೆಂಗೆ ಸತ್ತೋಗ್ತಾರೆ ಅಂತ ತುಂಬ ವೈರಲ್ ಆಗಿರೋ ವಿಡಿಯೋ ಇದೆ ನಂದು. ದಯವಿಟ್ಟು ಯಾರೂ ಕೂಡ ಈ ತೇಲ್ಗಣ್ಣು ಮೇಲ್ಗಣ್ಣು ಅಂದರೆ ಅರ್ಧ ಜೀವ, ಸೆಮಿ ಕಾನ್ಷಿಯಸ್ ಅಂತೀವಿ ನಾವು, ಅಂಥವ್ರಿಗೆ ನೀವು ನೀರು ಕುಡಿಸ್ಬಾರ್ದು. ಯಾರೇ ಒಬ್ಬ ಕೇಳಿದರೆ, ಭಾಳ ಜನ ಹೇಳ್ತಿರೋ ನಮ್ಮಪ್ಪ ಎಷ್ಟು ಕೇಳಿದ್ರು ನೀರೇ ಕೊಡಲಿಲ್ವಂತೆ. ಎಷ್ಟೋ ಜನ ಪೇಷಂಟ್ನ ನಾವು ಕೀಪ್ ದೆಮ್ ನಿಲ್ಲೋರಲ್ಲಿ ಅಂತ ಬರೆದಿರ್ತೀವಿ. ಏನು ಕುಡಿಸ್ಬೇಡಿ, ವಾಮಿಟಿಂಗ್ ಆಗುತ್ತೆ, ಆಸ್ಪಿರೇಷನ್ ಆಗುತ್ತೆ. ದಯವಿಟ್ಟು ಇದು ತಿಳ್ಕೊಳ್ಳಿ. ಎಷ್ಟೋ ಜನ ಈ ಡಾಕ್ಟ್ರುಗಳು ಹೋದರೆ ನೀರು ಕೊಡಲ್ಲ, ಊಟನೂ ಕೊಡಲ್ಲ ಅಂತಾರೆ. ಇಲ್ಲ, ಇದು ನನಗೆ ಈ ಅವಕಾಶ ಸಿಕ್ಕಿರೋದ್ರಿಂದ ಕೊನೆಯದಾಗಿ ವೈಜ್ಞಾನಿಕ ವಿಚಾರ ಎಷ್ಟು ಸರಳ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 4-5 ವರ್ಷದ ಹಿಂದೆ ಇಲ್ಲೇ ಬೆಂಗಳೂರಿನಲ್ಲಿ ಒಂದು ನರ್ಸಿಂಗ್ ಹೋಮ್ನಲ್ಲಿ ಬೆಳಗ್ಗೆ ಒಂದು ಮಗು ಟಾನ್ಸಿಲ್ ಆಪ್ರೇಷನ್ ಆದಮೇಲೆ ಸತ್ತೋಗುತ್ತೆ. ಅದು ಮೀಡಿಯಾದೊಳಗೆಲ್ಲ ಬರುತ್ತೆ. ಓವರ್ ಡೋಸ್ ಅನಸ್ತೇಷಿಯಾ ಕೊಟ್ಟು ನಮ್ಮ ಮಗುನ ಕೊಂದುಬಿಟ್ರು ಅಂತ ಎಲ್ಲ ಸುದ್ದಿ ಆಗುತ್ತೆ. ನಾನು ಅವಾಗ ಹೇಳಿದೆ, ಅಮ್ಮ ಓವರ್ ಡೋಸ್ ಅನಸ್ತೇಷಿಯಾ ಅಂತ ಇರಲ್ಲ, ನಮ್ಮ ಅನಸ್ತೇಟಿಸ್ಟ್ ಭಾಳ ಬುದ್ಧಿವಂತರಿರ್ತಾರೆ, ಮತ್ತು ಯಾಕ್ರಿ ಡಾಕ್ಟ್ರೆ ಸತ್ತೋಯ್ತು ನೋಡಿ. ಯಾವುದೇ ಒಂದು ಮಗು ಬೆಳಗ್ಗೆ ಆಪ್ರೇಷನ್ ಮಾಡ್ತೀವಿ ನಾವು, ಯಾಕಂದರೆ ತುಂಬ ಡಿಲೇ ಮಾಡಲ್ಲ. ಯಾಕಂದರೆ ಮಕ್ಕಳಿಗೆ 6 hours ಖಾಲಿ ಹೊಟ್ಟೆ ಇರಬೇಕು, ಎಂಟಿ ಸ್ಟಮಕ್. ರಾತ್ರಿ 12 ಗಂಟೆ ಮೇಲೆ ಮಗು ಏನೂ ಕುಡಿಸ್ಬೇಡಿ ಅಮ್ಮ, ಬೆಳಗ್ಗೆ ಹಂಗೆ ಕರ್ಕೊಂಬನ್ನಿ, ನೀರೂ ಕುಡಿಸ್ಬೇಡಿ ಅಂತ ಹೇಳಿರ್ತೀವಿ. ಬೆಳಗ್ಗೆ ಮಗ ಎದ್ದು 6 ಗಂಟೆಗೆ ಅಳುತ್ತೆ, ಹಸುವೆ ತಡೆಯೋಕ್ಕಾಗಲ್ಲ. ಅಜ್ಜಿ ಅಂದ್ಕೊಳ್ಳುತ್ತೆ ಏನೂ ಕೊಡಬೇಡಿ ಅಂದರೆ ಹಾಲು ಲೆಕ್ಕಕ್ಕಿಲ್ಲ ಅಜ್ಜಿಗೆ, ಒಂದು ಗ್ಲಾಸ್ ಹಾಲು ಕುಡಿಸ್ತಾಳೆ ಸಕ್ಕರೆ ಹಾಕಿ. ಅದು 8 ಗಂಟೆಗೆ ಆಪ್ರೇಷನಿಗೆ ಬಂದಾಗೆ ಅನಸ್ತಟಿಸ್ಟು ಮಗುವಿನ ತಾಯಿಯನ್ನು ಕೇಳ್ಕೊತಾರೆ, ಅಮ್ಮ ಏನಾದರೂ ಕೊಟ್ಟಿಲ್ಲ? ಇಲ್ಲ ಡಾಕ್ಟ್ರೆ ಏನೂ ಕೊಟ್ಟಿಲ್ಲ ಅಂದರೆ ಅವ್ರ ಲೆಕ್ಕದಲ್ಲಿ ಇಡ್ಲಿ ಕೊಟ್ಟಿಲ್ಲ, ಚಿತ್ರಾನ್ನ ಕೊಟ್ಟಿಲ್ಲ ಅಂತ. ಆದರೆ ಹಾಲು ಕುಡಿಸೋದನ್ನು ಹೇಳೋದಿಲ್ಲ. ಸೊ ನ್ಯಾಚುರಲಿ ಅನಸ್ತೇಷಿಯಾ ಡಾಕ್ಟ್ರ್ ಏನು ಕೊಟ್ಟಿಲ್ಲ ಅಂತ ಎಂಡೋಟ್ರಿಕಿಯಲ್ ಟ್ಯೂಬ್ ಹಾಕ್ತಾರೆ. ENT ಸರ್ಜನ್ ಬಂದು ಟಾನ್ಸಿಲ್ ತೆಗಿತಾರೆ. ಅವ್ರು ನೆಕ್ಸ್ಟ್ ಟೇಬಲ್ಗೆ ಹೋಗ್ತಾರೆ ಇನ್ನೊಂದು ಕೇಸ್ ನೋಡಲಿಕ್ಕೆ. ಯಾಕಂದರೆ ಒಂದು ಇನ್ಸ್ಟಿಟ್ಯೂಟ್ನಾಗ 10-12 ಆಪ್ರೇಷನ್ ಇರ್ತವೆ. ಈಗ ಅನಸ್ತೇಷಿಯಿಂದ ಮಗುನ ರಿವರ್ಸ್ ಮಾಡ್ತಾರೆ. ಮಾಡಿದಾಗ ಎಂಡೋಟ್ರಿಕಿಯಲ್ ಟ್ಯೂಬ್ ತೆಗಿತಾರೆ.
ತೆಗೆದ ತಕ್ಷಣ ಮಗು ಬಡಕ್ಕಂತ ವಾಂತಿ ಮಾಡುತ್ತೆ. ಯಾಕೆ ವಾಂತಿ ಮಾಡುತ್ತೆ ಅಂದರೆ ಅಜ್ಜಿ ಕುಡಿಸಿರೋ ಹಾಲು ಮೊಸರು ಥರ ಈಚೆ ಬರುತ್ತೆ. ಅನಸ್ತಟಿಸ್ಟು ಬೈಕೊಂಡು ಪುಣ್ಯ ಮಗು ಅಲ್ಲೇ ವಾಂತಿ ಮಾಡ್ತು. ಸಕ್ಷನ್ ಟ್ಯೂಬ್ ಇರುತ್ತೆ, ಚಕ ಚಕ ಅಂತ ಸಕ್ ಮಾಡ್ತಾರೆ, ಮಗುನ ಸೇಫ್ ಮಾಡ್ತಾರೆ. ಆದರೆ ಕೆಲವು ಮಕ್ಕಳು ಸೋಂಬೇರಿ ಮಕ್ಕಳು ಅಂತೀನಿ ನಾನು, ಅವು ವಾಂತಿ ಮಾಡಲ್ಲ. ಅದನ್ನ ಮಗುನ ಪೋಸ್ಟ್ ಆಪರೇಟಿವ್ ವಾರ್ಡಿಗೆ ಕೊಟ್ಟಿರ್ತೀವಿ, ಅಲ್ಲಿ ಒಂದು ಸಿರ್ಷ್ಟು ಒಂದು 7-8 ಜನ, ಅಥವಾ ಕೆಲವು ಸಮಯ ತಾಯಿಗೇನೆ ಅಮ್ಮ ತೊಡೆ ಮೇಲೆ ಹಾಕ್ಕೋಬೇಡ ಒಂದು ಸೈಡಿಗೆ ತಿರುಗಿಸಿ ಮಲಸಿರ್ತೀವಿ, ನೀನು ಹಿಂದೆ ಕೂತ್ಕೊಂಡು ಬೆನ್ನು ತಟ್ಕೊಂಡು ಕೂತಿರೋಂತಾಳೆ. ಆದರೆ ಅಜ್ಜಿ ಬಂದಿರ್ತಾಳೆ, ಬಲೆ ಪ್ರೀತಿ ಮೊಮ್ಮಗನ ಮೇಲೆ ಎತ್ಕೊಳ್ತಾಳೆ ತೊಡೆ ಮೇಲೆ. ಮಗು ಬೆಳಗ್ಗೆ ಕುಡಿಸಿರೋ ಹಾಲನ್ನ ಪಡಕ್ಕಂತ ವಾಂತಿ ಮಾಡುತ್ತೆ. ಅಲ್ಲಿ ಸಕ್ಷನ್ ಆಪರೇಟಿವ್ಸ್ ಇರಲ್ಲ, ಅದು ಆಸ್ಪಿರೇಟ್ ಆಗುತ್ತೆ, ಲಂಗ್ಸ್ಗೆ ಹೋಗುತ್ತೆ, ಮಗು ಸತ್ತೋಗುತ್ತೆ. ನೋಡಿ, ಮಗುವಿನ ಸಾವಿಗೆ ಓವರ್ ಡೋಸ್ ಆಫ್ ಅನಸ್ಥೀಶಿಯಾ ಅಲ್ಲ, ಅಜ್ಜಿ ಕುಡಿಸಿದ 1 ಗ್ಲಾಸ್ ಹಾಲು. ಇದು ನಮ್ಮ ಕಷ್ಟ ರೀ, ನಮ್ಮ ನೋವು. ನಾವು ಯಾರಿಗೆ ಹೇಳ್ಕೊಳ್ಳೋಣ? ಇದನ್ನು ಹೇಳ್ಕೊಳ್ಳೋಕ್ಕೆ ನಾನು ಇವತ್ತು ಆ ಟಾಪಿಕ್ ತೊಗೊಂಡೆ. ದಯವಿಟ್ಟು ವೈದ್ಯರ ಮಾತಿಗೆ ಬೆಲೆ ಇರಲಿ, ಗೌರವ ಇರಲಿ. ಸೊ ಅದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಆ ಮಗುನ ಕೊಂದುಬಿಟ್ರು ಡಾಕ್ಟ್ರು, ಅನಸ್ಥೀಶಿಯಾ ಓವರ್ ಡೋಸ್ ಕೊಟ್ಬಿಟ್ರು. ಇಲ್ಲಪ್ಪ, ದಯವಿಟ್ಟು ಹಂಗೆ ಅನ್ಕೋಬೇಡಿ. ಸೊ ನಾನು ಯಾವಾಗಲೂ ಕೂಡ ನಿಮ್ಮ ಪರವಾಗಿ ವೈದ್ಯಕೀಯದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ಮಾತಾಡ್ತೀನಿ. ನನ್ನ ಪ್ರೊಫೆಷನ್ ಕೊಲ್ಲಿಗ್ನು ಕೂಡ ಜಿನೈನಾಗಿದ್ದರೆ ಅವ್ರನ್ನೂ ಪ್ರೊಟೆಕ್ಟ್ ಮಾಡೋದು ನನ್ನ ಧರ್ಮ. ನಾನು ಭಾಳ ಸೀನಿಯರ್ ಡಾಕ್ಟರ್ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅನಿಸಿದ್ರೆ ನಾನು ಕೂಡ ಟಿ ವಿ ಒಳಗೆ ಕೂತು ಮಾತಾಡಿದ್ದೀನಿ. ಈ ಸಮಯದಲ್ಲಿ ಹೆಚ್ಚಿಗೆ ಬಿಲ್ ತೊಗೊಳ್ಳೋದು ತಪ್ಪು ಅಂತ ನಾನು ಹೇಳಿದ್ದೀನಿ. ನಾನು ಪ್ರೊಫೆಷನಲ್ ಕೊಲೀಗ್ಸ್ಗೆ ರಿಕ್ವೆಸ್ಟು ಮಾಡಿದ್ದೀನಿ. ಯಾಕಂದರೆ ನಮ್ಮದು ಸಂಸ್ಥೆಗಳು ನಡಿಬೇಕು. ಅನೇಕ ಸಂಸ್ಥೆಗಳಲ್ಲಿ ಇವತ್ತು ಕೆಲಸದವ್ರು ಸಿಗ್ತಾ ಇಲ್ಲ, ಆಕ್ಸಿಜನ್ 3 ಟೈಮ್ ಜಾಸ್ತಿ ಕೊಟ್ಟು ತೊಗೊಂಬಂದಿರ್ತಾರೆ, ಪ್ರತಿಯೊಂದು ಕಾಸ್ಟ್ಲಿ ಆಗುತ್ತೆ. ಹಂಗನ್ಕೊಂಡು ಎಲ್ಲೋ ಮಾರ್ಜಿನಲ್ಲಿ ಲಾಭ ತೊಗೊಂಡ್ರೆ ಪರವಾಗಿಲ್ಲ, ಬಟ್ ಸಿಕ್ಕಿದ್ದೆ ಚಾನ್ಸು ಅಂತ ಉರಿಯೋ ಮನೆಯಲ್ಲಿ ಬೆಂಕಿ ಕಾಯಿಸ್ಕೋಬೇಡಿ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಇವೆರಡನ್ನೂ ಗಮನದಲ್ಲಿಟ್ಕೊಂಡು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ತಮಗೆ ಎಲ್ರಿಗೂ ಒಳ್ಳೆಯದಾಗಲಿ. ಈ 2ನೇ ಅಲೆ ಇದೆಯಲ್ಲ, ತುಂಬ ಭಯಂಕರ ಅನ್ಕೋಬೇಡಿ, ಇದು ಕಂಟ್ರೋಲಿಗೆ ಬರುತ್ತೆ. 3ನೇ ಅಲೆ ಅತ್ಯಂತ ಭಯಂಕರವಾಗಿರುತ್ತೆ. 5 ಲಕ್ಷ ವೆಂಟಿಲೇಟರ್ ಬೆಡ್ ಬೇಕಾಗುತ್ತೆ ಅಂತ ನನಗಿನ್ನ 1 ಇಯರ್ ಸೀನಿಯರ್ ಅವರು ದೇವಿ ಪ್ರಸಾದ್ ಶೆಟ್ಟಿ ಅವರು ಎಲ್ಲೋ ಮಾತಾಡಿದ್ದೀನಿ, ನಾನು ಕೇಳಿದ್ದೀನಿ. ಅದು ನನಗೂ ದೇವಿ ಪ್ರಸಾದ್ ಶೆಟ್ಟಿಗೂ ಡಿಸ್ಕಸ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಕು. ಬಟ್ ದಯವಿಟ್ಟು ಜನಗಳು ಹೆದರ್ಕೋಬೇಡಿ. ಅವರು ಹೆದರಲಿ ಅಂತ ನಿಮ್ಗೆ ಹೇಳಿಲ್ಲ, ಎಚ್ಚರಿಕೆ ಇರಲಿ. 2ನೇದಕ್ಕಿಂತ 3 ಭಯಂಕರವಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಹೇಳಿರ್ತಾರೆ. ಬಟ್ ಏನಾಗ್ಬಿಡುತ್ತೆ, ನಿಮಗೆ 5 ಲಕ್ಷ ವೆಂಟಿಲೇಟ್ರು ಇವತ್ತು ನೆಟ್ಗೆ ಒಂದು ಸಿಗ್ತಾ ಇಲ್ಲ, 30,000 ಇಲ್ಲ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿರಾ. ದಯವಿಟ್ಟು ಹೆದರ್ಕೊಳಕ್ಕೆ ಹೋಗಬೇಡಿ. ಸೊ ನಂದು ಯಾವಾಗಲೂ ಕೂಡ ಐ ಆಮ್ ಎ ಪಾಸಿಟಿವ್ ಮ್ಯಾನ್. ಇದು ಕಂಟ್ರೋಲಿಗೆ ಬರುತ್ತೆ. ದೇವ್ರು ನಿಮಗೆ, ನನಗೆ ಎವ್ರಿ 5 ಮಿನಿಟ್ಸ್ ನನಗೆ ಫೋನ್ ಬರ್ತದೆ, ಅಂಕಲ್ ನನಗೊಂದು ಬೆಡ್ ಬೇಕು, ಆದಷ್ಟು ವ್ಯವಸ್ಥೆ ಮಾಡೋಕ್ಕೆ ನೋಡ್ತೀನಿ. ಆಗದಿದ್ದಾಗ ನಾವು ಕೈ ಚೆಲ್ಬಿಡ್ತೀವಿ. ಬಟ್ ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಜವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ ಅಂತ ಹೇಳಿ ನಾನು ಐ ವಿಲ್ ಎಂಡ್ ಮೈ ಟಾಕ್. 1 ಅವರ್ ಆಗಿದೆ. ಏನಾದರೂ ಕ್ವಶನ್ಗಳು ಈಗ ನಮ್ಮ ಲಾವಣ್ಯ ಅವ್ರು ಕೇಳ್ತಾರೆ, ಅದು ನಿಮ್ಮ ಪರವಾಗಿ. ನೀವು ಕೆಲವರು ಕಳಿಸಿರೋ ಪ್ರಶ್ನೆಗಳು ಇಲ್ಲಿ ಇದ್ದಾವೆ, ಅವರು ನೋಟ್ ಮಾಡ್ಕೊಂಡು ಅದನ್ನು ಕೇಳ್ತಾರೆ. ಕೆಲವು ನಾನು ಆನ್ಸರ್ ಮಾಡ್ತೀನಿ ನಾನು. ಎಸ್ ಮಾ ಸರ್, ಇಲ್ಲಿ ಫಸ್ಟ್ ಕ್ವಶನ್, ಇವಾಗ ಬೆಂಗಳೂರಲ್ಲಿದ್ದವರು ಸಿಟಿಲಿದ್ದವರೆಲ್ಲ ತುಂಬಾ ಜನ ಹಳ್ಳಿಗಳಿಗೆ ಮೂವ್ ಆಗಿದಾರಲ್ಲ, ಇವಾಗ ಅಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇದೆ. 100% ಅಮ್ಮ. ನೋಡಿ, ಅನ್ಫಾರ್ಚುನೇಟ್ ಇದು. ಯಾವಾಗ ಲಾಕ್ಡೌನ್ ಸೀಲ್ ಡೌನ್ ಮಾಡ್ತಾರಲ್ಲ, ಜನಗಳಿಗೆ ಇಲ್ಲಿ ಕೆಲಸ ಇಲ್ಲ, ಊಟಕ್ಕೆ ವ್ಯವಸ್ಥೆ ಇಲ್ಲ, ತನ್ನ ಊರಿಗೆ ಹೋದಾಗಾದರೂ ಬದುಕ್ಬೋದು ಅಂತ ಹೋಗ್ತಾರೆ. ಮೊದಲೆಲ್ಲ ನೋಡಿ, 1ನೇ ಅಲೆ ಬಂದಾಗೆ ಜನ ಎಲ್ಲ ಅವ್ರ ಊರಿಗೆ ಬೇಲಿ ಹಾಕಿ ಯಾರನ್ನು ಬೆಂಗಳೂರಿನವ್ರು ನಮ್ಮ ಊರಿಗೆ ಬರಬೇಡಿ ಅಂತ ಮಾಡಿದರು. ಬಟ್ ಇವತ್ತು ವಿಧಿ ಇಲ್ಲ, ಅವ್ರು ಹೋಗ್ಬೇಕು, ಅವ್ರ ಜೀವನ ನಡಿಬೇಕು, ಹೋಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಪಾಸಿಟಿವ್ ಇದ್ದವರು ಊರಿಗೆ ಹೋದ್ಮೇಲೆ ದಯವಿಟ್ಟು ವೆರಿ ಇಂಪಾರ್ಟೆಂಟ್, ಹಳ್ಳಿ ಒಳಗೆ ಒಂದೇ ಮನೆಯಲ್ಲಿ 3 ರೂಮ್ ಇಲ್ದಿದ್ರು ಕೂಡ ವಟಾರ್ದ ಮಲ್ಕೊಳ್ಳಿ, ದನಿನ ಕೊಟ್ಟಿಗೆ ಒಳಗೆ ಮಲ್ಕೊಳ್ಳಿ, ಮನೆ ಮುಂದೆ ಇರೋ ವಂಗ್ಯ ಮರದಡೆ ಮಲ್ಕೊಳ್ಳಿ. ದಯವಿಟ್ಟು ಅಲ್ಲಿ ಹೋಗಿ ನಿಮ್ಮ ಇನ್ಫೆಕ್ಷನ್ನ ನಿಮ್ಮ ಊರಿನವ್ರಿಗೆ ಅಂಟಿಸ್ಬೇಡಿ. ಸರ್, ರ್ಯಾಮ್ಡಿಸಿವಿರ್ ಇಂಜೆಕ್ಷನ್ ಬಗ್ಗೆ ಕೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮಗೆ ಕನ್ಫ್ಯೂಷನ್ ಯಾವ ಮಟ್ಟಕ್ಕಾಗಿದೆ ಅಂದರೆ, ರ್ಯಾಮ್ಡಿಸಿವಿರ್ ಬೇಕಾ ಬೇಡ, ಇದು ಡಾಕ್ಟರ್ಗಳಲ್ಲೇ ಕಾಂಟ್ರವರ್ಸಿ ಇದೆ. ನನ್ನ ಹತ್ರ ಲಿಟ್ರೇಚರ್ ಇದೆ, ಅದ್ರ ಮುಖಾಂತರ ನಿಮ್ಗೆ ಹೇಳ್ತೀನಿ. ಯಾಕಂದರೆ ನಾನು 4 ತಿಂಗಳ ಹಿಂದೆ ಅಡ್ಮಿಟ್ ಆಗಿದ್ದೆ ಕೋವಿಡ್ ಪಾಸಿಟಿವ್ ಆಗಿ. 10 ಡೋಸ್ ರ್ಯಾಮ್ಡಿಸಿವಿರ್ ನನಗೆ ನನ್ನ ಫಿಸಿಷಿಯನ್ನು ಶಶಿಕುಮಾರ್ ಅಡ್ವೈಸ್ ಮಾಡಿದರು, ನಾನು ತಗೊಂಡೆ, ಸೇಫ್ ಆಗಿ ಬಂದೆ. ಈಗ ಜನಗಳು ಏನು ಹೇಳೋದು, ಇನ್ನು ಕೆಲವು ಮೀಡಿಯಾ ಒಳಗೆ ಬರ್ತಾ ಇದೆ, WHO ಹೇಳ್ತಾ ಇದೆ ರ್ಯಾಮ್ಡಿಸಿವಿರ್ ಇಸ್ ನಾಟ್ ಎ ಲೈಫ್ ಸೇವಿಂಗ್ ಡ್ರಗ್ ಅಂತ. ನೋಡಿ, ಈ ಕಾಯಿಲೆ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ. ವೈರಸ್ ಒಳಕ್ಕೆ ಎಂಟರ್ ಆದರೆ 3 ದಿನ ಅದನ್ನ ನಾವು 3 ರಿಂದ 5 ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಇನ್ಕ್ಯುಬೇಷನ್ ಪೀರಿಯಡ್ ಆದಮೇಲೆ ಏನಾಗುತ್ತೆ ಅಂದರೆ, ಆ ವೈರಸ್ಸು ನಿಮಗೆ ಜ್ವರ, ನೆಗಡಿ, ಕೆಮ್ಮು,
ಏನೂ ಬರಲ್ಲ. ಆ ಟೈಮ್ನ ನೀವು ಬೇರೆಯವ್ರಿಗೆ ಆ ಕಾಯಿಲೆ ಅಂಟಿಸೋದು ಇಲ್ಲ. ಯಾವಾಗ ನೀವು ಅಂಟಿಸ್ತೀರಿ ಅಂದರೆ ನೆಕ್ಸ್ಟ್ ಇನ್ಫೆಕ್ಟಿವ್ ಸ್ಟೇಜ್ ಅಂತೀವಿ 8 ಡೇಸ್. ಆ 8 ಡೇಸ್ನಾಗ ಏನಾಗುತ್ತೆ ಅಂದರೆ ಈ ವೈರಸ್ 3 to 5 ಡೇಸ್ ಇನ್ಕ್ಯುಬೇಷನ್ ಪೀರಿಯಡು. ನಾನು ಪ್ರಿಪೇರ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. 7 to 8 ಡೇಸ್ ಸಿಂಪ್ಟಮ್ಯಾಟಿಕ್ ಪೀರಿಯಡ್ ಅಂತೀವಿ. ಈ ವೈರಸ್ಸು ನಿಮ್ಮ ಲಂಗ್ ಸೆಲ್ ಪಲ್ಮನರಿ ಆಲ್ವಿಯಲ್ ಹೋಗಿ ಮಲ್ಟಿಪ್ಲೈ ಆಗುತ್ತೆ. ಅವಾಗ ನಿಮಗೆ ಜಗಳ ನೆಗಡಿ ಬರುತ್ತೆ. ಅವಾಗ ನೀವು ಕೆಮ್ಮೋದ್ರಿಂದ ಬೇರೆಯವ್ರಿಗೆ ವೈರಸ್ ಆಗುತ್ತೆ. ಇದು ಯೂಶಲಿ ಅಪ್ ಟು 12 ಡೇಸ್ ಇರುತ್ತೆ. ಅದಾದಮೇಲೆ ನಿಮ್ಮಿಂದ ಬೇರೆಯವ್ರಿಗೆ ಹೋಗಲ್ಲ. ಈಗ ನೆಕ್ಸ್ಟ್ ಸ್ಟೇಜ್ ಬರುತ್ತಲ್ಲ, ಇನ್ಫೆಕ್ಟಿವ್ ಸ್ಟೇಜ್ನಲ್ಲಿ ಇದು ಮಲ್ಟಿಪ್ಲೈ ಆಗುತ್ತಲ್ಲ ವೈರಸ್ಸು. ಆ ಸಮಯದಲ್ಲಿ ರ್ಯಾಮ್ಡಿಸಿವಿರ್ ಕೊಟ್ಟರೆ ಎಲ್ಲೋ ಒಂದು ಕಡೆ ಈ ವೈರಸ್ ಮಲ್ಟಿಪ್ಲಿಕೇಶನ್ ಆಗೋದು ಕಡಿಮೆ ಆಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಅದಕ್ಕೆ ಭಾಳ ಜನ ರ್ಯಾಮ್ಡಿಸಿವಿರ್ ತಗೊಂಬನ್ನಿ ಅಂತಾರೆ. ಬಟ್ ಭಾಳ ಜನ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಸೀರಿಯಸ್ ಆಗಿದ್ದಾಗೆ ರ್ಯಾಮ್ಡಿಸಿವಿರ್ ಕೊಟ್ಟರೆ ಅವ್ನು ಉಳ್ಕೋತಾನೆ ಅಂತ. ಇಲ್ಲ, ಸೀರಿಯಸ್ ಇರೋ ಟೈಮ್ನಾಗೆ 3rd ಸ್ಟೇಜ್ ಅಂತೀವಿ ನಾವು, ಪಲ್ಮನರಿ ಸ್ಟೇಜು. ಅವ್ನು ನಿಮ್ಮ ಹತ್ರ ರ್ಯಾಮ್ಡಿಸಿವಿರ್ ಇದ್ರೂ ಕೂಡ ಕೊಡಬಾರದು. ಅವಾಗ ಏನು ಕೊಡಬೇಕು ಅಂದರೆ ಸ್ಟೀರಾಯ್ಡ್ ಕೊಡಬೇಕು. ವೈದ್ಯರಿಗೆ ಇದೆಲ್ಲ ಅರಿವಿರ್ತದೆ. ದಯವಿಟ್ಟು ಮಾಧ್ಯಮದಲ್ಲಿ ಬರೋವೆಲ್ಲ ಅದರೊಳಗಾಗಿ ಈ ಸೋಷಿಯಲ್ ಮೀಡಿಯಾ ಒಳಗೆ ಪ್ರತಿಯೊಬ್ಬನು ಕೂಡ ಸ್ಪೆಷಲಿಸ್ಟ್ ಅಲ್ಲ, ಸೂಪರ್ ಸ್ಪೆಷಲಿಸ್ಟ್ ಥರ ಮಾತಾಡ್ತಾರೆ. ದಯವಿಟ್ಟು ಇದನ್ನು ಆ ವೈದ್ಯನಿಗೆ ಬಿಟ್ಬಿಡ್ಬೇಕು ನೀವು. ನೋಡಿ, ಸ್ಟೀರಾಯ್ಡ್ ಬಹಳ ಚೀಪ್ ಡ್ರಗ್, 2 ರೂಪಾಯಿ ಸಿಗ್ತದೆ. ಅದನ್ನ ಯಾವಾಗ ಕೊಡ್ತಾರೆ ಅಂದರೆ ಅದು ರಾಮಬಾಣ ಇದ್ದಂಗೆ. ಸ್ಟೀರಾಯ್ಡ್ಸ್, ಪ್ರೆಡ್ನಿಸುಲೋನ್ ಇವೆಲ್ಲ 3ನೇ ಸ್ಟೇಜು ನಿಮ್ಮ ಲಂಗ್ಸ್ನಲ್ಲಿ. 3rd ಸ್ಟೇಜು ರೆಸ್ಪಿರೇಟರಿ ಸ್ಟೇಜ್ ಅಂತೀವಿ. ಇನ್ಫ್ಲಮೇಷನ್, ಬೆಂಕಿ ಎತ್ಕೊಂಡು ಉರಿಯುತ್ತೆ. ಆ ಬೆಂಕಿ ಆರಿಸ್ಬೇಕಾದ್ರೆ ನಮಗಿರೋ ತಣ್ಣೀರು ಅಂದರೆ ಸ್ಟೀರಾಯ್ಡು. ಆಮೇಲೆ ಲೋ ಮ್ಯಾಲಿಕ್ಯುಲರ್ ಹೆಪಾರಿನ್ ಯಾಕೆ ಕೊಡ್ತೀವಿ ಅಂದರೆ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ. ಸೊ ಟ್ರೀಟಿಂಗ್ ಫಿಸಿಷಿಯನ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ದಯವಿಟ್ಟು ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರ್ಯಾಮ್ಡಿಸಿವಿರ್ ಸಿಕ್ಕಿದ್ರೆ ತೊಗೊಂಡೋಗಿ ಕೊಡಿ. ಸಿಗದಿದ್ರೆ 4,000 ರೂಪಾಯಿ ಇಂಜೆಕ್ಷನ್ನ 60,000 ರೂಪಾಯಿ ಕೊಟ್ಟು ಕೊಂಡ್ಕೋಬೇಡಿ. ನೀವು ಅರ್ಲಿ ಸ್ಟೇಜ್ನಾಗ ಇದ್ದರೆ ಓಕೆ, ಇರ್ದಿದ್ರು ಓಕೆ. ಇಟ್ ಇಸ್ ನಾಟ್ ಎ ಲೈಫ್ ಸೇವಿಂಗ್ ಡ್ರಗ್. ಲೈಫ್ ಸೇವಿಂಗ್ ಡ್ರಗ್ ಈಸ್ ಸ್ಟೀರಾಯ್ಡ್ ಅಂಡ್ ಲೈಫ್ ಸೇವಿಂಗ್ ಡ್ರಗ್ ಈಸ್ ಆಕ್ಸಿಜನ್. ಸರ್, ನೆಕ್ಸ್ಟ್ ಕ್ವಶನ್, ಅಲರ್ಜಿಕ್ ಟು ಮೆಡಿಸನ್ ಅಂತ ತಗೋಬೋದಾ ವ್ಯಾಕ್ಸಿನೇಷನ್? ಇಟ್ಸ್ ಬಹಳ ಕಾಮನ್. ನನ್ನ ಪ್ರತಿನಿತ್ಯ 5 ನಿಮಿಷಕ್ಕೊಂದ್ಸರಿ ಬರೋ ಕ್ವಶನ್ ಇದು. ನನಗೆ ಲೈವ್ ನಲ್ಲಿ ಕೇಳ್ತಾ ಇರ್ತಾರೆ, ನನ್ಗೆ ಅಲರ್ಜಿ ಇದೆ ತಗೋಬೋದಾ ಅಂತ. ಈ ವ್ಯಾಕ್ಸಿನ್ಗೂ ಅಲರ್ಜಿಗೂ ಯಾವುದೇ ಸಂಬಂಧ ಇಲ್ಲ. ಈ ವ್ಯಾಕ್ಸಿನ್ಗೆ ಟೆಸ್ಟ್ ಡೋಸ್ ಇಲ್ಲ. ಇದನ್ನು ತಗೊಂಡವ್ರಿಗೆ ಇದುವರೆಗೂ ಯಾವುದೂ ರಿಯಾಕ್ಷನ್ ಆಗಿಲ್ಲ. ಪೆನ್ಸಿಲಿನ್ಗಾದರೆ ಟೆಸ್ಟ್ ಡೋಸ್ ಕೊಡ್ತೀವಿ, ಝೈಲೋಕೇನ್ಗಾದರೆ ಟೆಸ್ಟ್ ಡೋಸ್ ಕೊಡ್ತೀವಿ. ಇದಕ್ಕೆ ಯಾವ ಟೆಸ್ಟ್ ಡೋಸು ಇಲ್ಲ. ನಿಮ್ಗೆ ಅಲರ್ಜಿ ಇರಲಿ, ಸ್ಕಿನ್ ಪ್ರಾಬ್ಲಮ್ ಇರಲಿ, ಸೋರಿಯಾಸಿಸ್ ಇರಲಿ, ಡಯಾಬಿಟಿಸ್ ಇರಲಿ, BP ಇರಲಿ, ಥೈರಾಯ್ಡ್ ಇರಲಿ, ಏನೇ ಇದ್ರೂ ಕೂಡ ಈ ವ್ಯಾಕ್ಸಿನ್ಗೆ ಕಾಂಟ್ರಾ ಇಂಡಿಕೇಶನ್ ಇಲ್ಲ. ನಮ್ಮ ಭಾಷೆಯಲ್ಲಿ ಕಾಂಟ್ರಾ ಇಂಡಿಕೇಶನ್ ಅಂದರೆ ಆ ಪರ್ಟಿಕ್ಯುಲರ್ ಕಂಡೀಷನ್ ಇದ್ರೆ ಕೊಡಬಾರ್ದು ಅಂತ. ಕ್ಯಾನ್ಸರ್ನಾಗೂ ಕೂಡ ಕೊಡಬಹುದು. ಎಸ್ ಮಾ. ಫಸ್ಟ್ ಡೋಸ್ ಕೋವಿಶೀಲ್ಡ್ ಅಂಡ್ ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಎಫೆಕ್ಟ್ಸ್ ಇಲ್ಲ, ಯೂಶಲಿ ಕೊಡಲ್ಲ. ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಿನ್ಸಿಪಲ್ ಬೇರೆ ಇರ್ತವೆ. ಯೂಶಲಿ ಕೊಡಲ್ಲ. ನಿಮ್ಗೆ ಯಾವ್ದು ಫಸ್ಟ್ ಡೋಸ್ ಕೊಟ್ಟಿರ್ತಾರಲ್ಲ, ಸೆಕೆಂಡ್ ಡೋಸು ಅದೇ ಕೊಡ್ತಾರೆ. ಲಾಟ್ ಆಫ್ ಕ್ವಶನ್ಸ್ ತುಂಬಾ ಸ್ಕ್ರಾಲ್ ಆಗ್ತಾ ಇರ್ತವೆ. ಲಕ್ಕಿಲಿ ಎಕೋಸ್ಪ್ರಿನ್ ರಿಕ್ವೈರ್ಡ್ ಫಾರ್ ಕೋವಿಡ್ ಪೇಷಂಟ್ಸ್. ಅಮ್ಮ, ಎಕೋಸ್ಪ್ರಿನ್ ಏನಾಗುತ್ತೆ ಇಲ್ಲ, ಕೋವಿಡ್ಗೆ ಬ್ಲಡ್ ಥಿನ್ನರ್. ಒಂದ್ಸಾರಿ ಲೋ ಮಾಲಿಕ್ಯುಲರ್ ವೆಯ್ಟ್ ಹೆಪಾರಿನ್ ಕೊಟ್ಟ ಮೇಲೆ ಮನೆಗೆ ಹೋಗೋ ಬೇರೆ ಟ್ಯಾಬ್ಲೆಟ್ಸ್ ಇದ್ದಾವೆ, ಬ್ಲಡ್ ಥಿನ್ನರ್ಸ್. ಬಟ್ ಎಕೋಸ್ಪ್ರಿನ್ ಯಾಕೆ ಇಲ್ಲಿ ಸುದ್ದಿಗೆ ಬಂತು ಅಂದರೆ, ನೀವು ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಮೊದಲು ಎಕೋಸ್ಪ್ರಿನ್ ಯೂಶಲಿ ಕಾರ್ಡಿಯಾಲಜಿಸ್ಟ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಯಾರಿಗಾನ ಹಾರ್ಟ್ ಅಟ್ಯಾಕ್ ಆಗಿ ಕೊರೋನರಿ ಆರ್ಟರಿ ಸರ್ಜರಿ ಆಗಿದ್ರೆ ಬ್ಲಡ್ ಥಿನ್ನರ್ ಅಂತ ಕೊಟ್ಟಿರ್ತಾರೆ. ಅದ್ರ ತಗೊಳ್ಳೋರು ವ್ಯಾಕ್ಸಿನ್ ತಗೋಬೋದಾ ಅಂತ. ಯೂಶಲಿ ನಾವೇನು ಹೇಳ್ತೀವಿ, 3 ದಿನ ನಿಲ್ಲಿಸಿ ಆಮೇಲೆ ವ್ಯಾಕ್ಸಿನ್ ತಗೊಳ್ಳಿ. ಯಾಕಂದರೆ ಇಂಜೆಕ್ಷನ್ ಇಂಟ್ರಾಮಸ್ಕ್ಯುಲರು. ನಿಮ್ಮ ಬ್ಲಡ್ ಥಿನ್ನರ್ ತಗೊಳ್ತಾ ಇದ್ರೆ ಬೈ ಚಾನ್ಸ್ ಯಾವುದನ್ನ ಒಂದು ಸ್ಮಾಲ್ ವೇಯ್ನ್ಗೋ ಆರ್ಟೀರಿಯಲ್ಗೋ ಹೊಡೆದ್ರೆ ಅಲ್ಲಿ ಬ್ಲೀಡಿಂಗ್ ಆದರೆ ಹೆಮಟೋಮ ಆಗುತ್ತೆ, ಮುಂದೆ ಅದು ಆಪ್ಸೆಸ್ ಆಗ್ಬೋದು. ಅದಕ್ಕೆ ಒಂದು 3 ದಿನ ನಿಲ್ಲಿಸಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ಎಕೋಸ್ಪ್ರಿನ್ಗೂ ಈ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಅಟ್ ವಾಟ್ ಸ್ಟೇಜ್ ಶುಡ್ ಬಿ ಹೆಪರೈನ್ ಬಿ ಅಡ್ಮಿನಿಸ್ಟರ್ಡ್? ಹೆಪಾರಿನ್ ನಾನು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಲೋ ಮಾಲಿಕ್ಯುಲರ್ ವೆಯ್ಟ್ ಹೆಪಾರಿನ್ ಕೊಡ್ತೀವಿ 3rd ಸ್ಟೇಜ್. ನೋಡಿ, ನಾನು 3rd ಸ್ಟೇಜ್ ಅಂದರೆ ಪಲ್ಮನರಿ ಫೇಸ್ ಅಂತೀವಿ ನಾವು. ಯೂಶಲಿ ಆಫ್ಟರ್ 12 ಡೇಸ್ ಇದು ಬರುತ್ತೆ. ಅದ್ರಾಗ 2 ಫೇಸ್ ಇದಾವೆ. ಅರ್ಲಿ ಫೇಸ್ನ ನಾವು ಥ್ರಾಂಬೋಫೀಲಿಯಾ ಅಂತೀವಿ ನಾವು. ಅಂದರೆ ಪ್ಲೇಟ್ಲೆಟ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗಿ ಕ್ಲಾಟಿಂಗ್ ಮೆಕ್ಯಾನಿಸಮ್ ಡಿರೇಂಜ್ ಆಗಿ ಬ್ಲಡ್ ವೆಸಲ್ನಲ್ಲಿ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಸಮಯದಲ್ಲಿ ನಿಮ್ಮ ಬ್ಲಡ್ ವೆಸಲ್ ಅಂದರೆ ಹಾರ್ಟ್ ಕೊರೋನರಿ ವೆಸಲ್ಲು ಅಥವಾ ಬ್ರೈನ್ ವೆಸಲ್ನಲ್ಲಿ ಕ್ಲಾಟ್ ಆಗಬಾರ್ದು ಅಂತ ನಾವು ಹೆಪಾರಿನ್ ಕೊಡ್ತೀವಿ, ಲೋ ಮ್ಯಾಲಿಕ್ಯುಲರ್ ಹೆಪಾರಿನ್. ಸೊ ಈ ಕಾಯಿಲೆ ಹಾಸ್ಪಿಟ್ಲಾಗ ಅಡ್ಮಿಟ್ ಆದಾಗ ನೀವು 12 ದಿನ ಆದಮೇಲೆ 3ನೇ ವಾರ ಅಂತೀವಿ ನಾವು. ಆ ಸಮಯದಲ್ಲಿ
12 ಡೇಸ್ ಆದಮೇಲೆ ಫಿಸಿಷಿಯನ್ ನಿಮಗೆ ಲೋ ಮ್ಯಾಲಿಕ್ಯುಲರ್ ವೆಯ್ಟ್ ಹೆಪಾರಿನ್ ಕೊಡ್ತಾರೆ. ಇಟ್ಸ್ ಎ ಲೈಫ್ ಸೇವಿಂಗ್ ಡ್ರಗ್. ಸೊ ಒನ್ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಕಾಮನ್ ಕ್ವಶನ್ ಇದೆ, ಲೈಕ್ ಈ ಸೆಕ್ಷುವಲ್ ಆಕ್ಟಿವಿಟಿ ಏನದು ಎಫೆಕ್ಟ್ ಆಗುತ್ತಾ ಅಂತ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ. ನಮ್ಮ ದೇಶದಲ್ಲಿ ಇದು ಒಂದು ಅನ್ಫಾರ್ಚುನೇಟ್ ಥಿಂಗ್. ನನಗೂ ಕೂಡ ಈ ಕ್ವಶನ್ ಬಂದಿದೆ, ಗಂಡು ಮಕ್ಕಳಿಗೆ ವ್ಯಾಕ್ಸಿನ್ ತಗೊಂಡ್ರೆ ಇಂಪೋಟೆನ್ಸಿ ಆಗುತ್ತೆ ಅಂತ. ಅಂದರೆ ನಮ್ಮ ಭಾಷೆಯಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ ನಾವು, ED ಅಂತೀವಿ. ಎರೆಕ್ಟೈಲ್ ಡಿಸ್ಫಂಕ್ಷನ್ಗೂ ವ್ಯಾಕ್ಸಿನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದೇನಂದರೆ ಕಳ್ಳನಿಗೊಂದು ಪಿಳ್ಳೆನೆಮ್ಮ ಅಂತಾರೆ ನಮಗೆ. ಯಾವನೊಬ್ಬ ಗಂಡಸು ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ನಾನು ವ್ಯಾಕ್ಸಿನ್ ತೊಗೊಂಡೆ ಅದಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ತನ್ನ ಪಾರ್ಟ್ನರ್ಗೆ ಡಿಸ್ಯೂವ್ ಮಾಡೋ ಅಂಥ ಸ್ಟೇಟ್ಮೆಂಟ್ ಇದು. ದಯವಿಟ್ಟು ಇಂಥವನ್ನೆಲ್ಲ ಉಪಯೋಗಿಸ್ಕೊಂಡು ಜನಗಳಿಗೆ ಕನ್ಫ್ಯೂಸ್ ಮಾಡಬೇಡಿ. ನಿಮ್ಗೆ ಏನಾದರೂ ಆ ಥರ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದರೆ ನನ್ನ ಹತ್ರ ಬನ್ನಿ, ನಿಮ್ಮನ್ನು ಕರೆಕ್ಟ್ ಡಾಕ್ಟ್ರ್ ಹತ್ರ ಕಳಿಸ್ಕೊಡ್ತೀನಿ. ಅದಕ್ಕೆ ಅನೇಕವಾದ ಟ್ರೀಟ್ಮೆಂಟ್ ಇದೆ. ದಯವಿಟ್ಟು ವ್ಯಾಕ್ಸಿನ್ಗೂ ಇಂಪಾರ್ಟೆನ್ಸಿಗೂ ಸಂಬಂಧ ಇಲ್ಲ. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಕ್ಯಾನ್ ದೇ ಟೇಕ್ ವ್ಯಾಕ್ಸಿನೇಷನ್? 100% ನಿಮ್ಮ ವ್ಯಾಕ್ಸಿನ್ನು ನಿಮ್ಮ ಬ್ರೆಸ್ಟ್ ಮಿಲ್ಕ್ನಲ್ಲಿ ಮಗುಗಂತೂ ಹೋಗಲ್ಲ. ನೀವು ಹೋದ್ರೂ ತೊಂದರೆನೂ ಇಲ್ಲ. ಬಟ್ ಡೆಫಿನೆಟ್ಲಿ ಎ ಬ್ರೆಸ್ಟ್ ಫೀಡಿಂಗ್ ವುಮನ್ 18 ಇಯರ್ಸ್ ಆ್ಯಂಡ್ ಅಬೂವ್ ಆಗಿದ್ದರೆ, ಯಾಕಂದ್ರೆ ಅದ್ರ ಕೆಳಗಡೆ ಕೊಡ್ತಾ ಇಲ್ಲ, ಎಷ್ಟೋ ಜನ ಅರ್ಲಿ ಮ್ಯಾರೇಜ್ ಆಗಿಬಿಡ್ತಾರೆ ನಮ್ಮಲ್ಲಿ, ನೀವು ಡೆಫಿನೆಟ್ಲಿ ತೊಗೋಬೋದು. ನಿಮಗೆ ಕೋವಿಡ್ ಪಾಸಿಟಿವ್ ಇದ್ರೂ ಕೂಡ ಈ ಪ್ರಶ್ನೆ ಕೇಳ್ತಾರೆ, ನನ್ನ ಮಗುಗೆ ಫೀಡ್ ಮಾಡ್ಬೋದಾ ಅಂತ. ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ. ಮಗು ನಾನು ಭಾಳ ಜನ ನೋಡಿದ್ದೀನಿ, ತನ್ನ ಎದೆ ಹಾಲು ಕುಡಿಸೋ ಹಾಗೆ ಸೆರಗನ್ನ ಮಗಿನ ಮುಖದ ಮೇಲೆ ಒದಿಸಿರ್ತಾರೆ, ದೃಷ್ಟಿ ಆಗಬಾರ್ದು, ಬೇರೆಯವ್ರು ನೋಡಬಾರ್ದು ಅಂತ. ದಯವಿಟ್ಟು ಅದೇ ಥರ ಮಾಡಿ. ನೀವು ಪಾಸಿಟಿವ್ ಇದ್ರೂ ಕೂಡ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರೆ, ಅಫ್ಕೋರ್ಸ್ IC ಒಳಗೆ ಇದು ವುಮನ್ ಫೀಡ್ ಮಾಡೋಕ್ಕಾಗಲ್ಲ, ನೀವು ಮನೇಲಿ ಟ್ರೀಟ್ಮೆಂಟ್ ತೊಗೊಳ್ತೀರಿ. ದಯವಿಟ್ಟು ತಾಯಿಯ ಹಾಲು ಮಗುಗೆ ಅಮೃತ, ಅದಕ್ಕಿಂತ ಬೆಸ್ಟ್ ಫುಡ್ ಪ್ರಪಂಚದಲ್ಲಿ ಯಾವನೂ ಕಂಡಿಡ್ದಿಲ್ಲ. ದಯವಿಟ್ಟು ನಿಮ್ಮ ಮಗುಗೆ ನಿಮ್ಮ ಎದೆ ಹಾಲನ್ನು ಕೊಡಿ. ನೀವು ನಾನು ಹೇಳಿದ 4 ಡ್ರಗ್ನ ತಗೊಳ್ತಾ ಇರಿ. ಸರ್, ಬೇರೆ ಕಂಟ್ರಿ ಎಲ್ಲ ಹ್ಯಾವ್ ಕಮ್ ಓವರ್, ಇಂಡಿಯಾ ಯಾಕಿನ್ನ ಬರ್ತಾ ಇಲ್ಲ? ನೆಗ್ಲಿಜೆನ್ಸ್. ಇಂಡಿಯಾದೊಳಗೆ ಬಿಗಿನಿಂಗ್ನ ನಾನು ಒಂದು ಮಾತು ಹೇಳಿದ್ದೆ ಭಾಳ ಹೆಮ್ಮೆಯಿಂದ. ಜರ್ನಲಿಸ್ಟ್ ಕೇಳಿದಾಗೆ, ಡಾಕ್ಟ್ರೇ ಯುರೋಪ್ನಾಗೆಲ್ಲ ಲಟಕ್ ಅಂತ ಬಿದ್ದು ಸತ್ತೋಗ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಯಾಕೆ ಅಷ್ಟು ಸಾವು ನೋವಿಲ್ಲ ಫಸ್ಟ್ ಅಲೆ ಬಂದಾಗ ಕೇಳಿದರು. ಅವಾಗ ನಾನೊಂದು ಹಳ್ಳಿಯ ಮಾತನ್ನು ಹೇಳಿದೆ, ನೋಡಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಬೀದಿ ಮಗು ಬೆಳ್ಕೊಂಡೋಯ್ತು, ಕೋಣೆ ಮಗು ಕೊಳ್ತ್ಕೊಂಡೋಯ್ತು ಅಂತ. ನಾವೆಲ್ಲ ಬೀದಿ ಮಕ್ಕಳು, ಮಣ್ಣಾಗಿ ಆಡಿದ್ದೀವಿ, ಕುಂಟೆ ಒಳಗೆ ಈಜೊಡೆದಿದ್ದೀವಿ, ನಮಗೆ ನ್ಯಾಚುರಲ್ ಇಮ್ಯುನಿಟಿ ಇದೆ. ನಾವು ಆಲ್ರೆಡಿ ಇಂಥ ವೈರಸ್ಗಳಿಗೆ ಎಕ್ಸ್ಪೋಸ್ ಆಗಿ ನಮ್ಮ ದೇಹದಲ್ಲಿ ಆಂಟಿಬಾಡಿ ಇದೆ. ಅದಕ್ಕೆ ನಮಗೆ BCG ತೊಗೊಂಡಿರೋ ಪಾಪ್ಯುಲೇಷನ್ ನಾವೆಲ್ಲ ಬೀದಿ ಮಕ್ಕಳು, ಅದಕ್ಕೋಸ್ಕರ ನಮ್ಮಲ್ಲಿ ಸಾವು ನೋವು ಕಡಿಮೆ ಅಂತ. ಇವತ್ತು ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಅದಕ್ಕೆ ರಿವರ್ಸು. ಅವರೆಲ್ಲ ಪಾಠ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಈ 3ನ್ನ SMS, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕು, ಕೈ ತೊಳೆಯೋದನ್ನು ಫಾಲೋ ಮಾಡಿದರು. ನಮ್ಮ ದೇಶದಲ್ಲಿ ಎಲ್ಲರೂ ಉಡಾಫೆ ಹೊಡ್ಕೊಂಡು ಮೋಜು ಮಸ್ತಿ ಮಾಡೋಕೆ ಹೊರಟರು. ಸೊ ಯಾವುದನ್ನು ಕೂಡ ಹೇಳಿದ್ದನ್ನು ಸರ್ಕಾರದ ರೂಲ್ಸ್ಗೂ ಗೌರವ ಕೊಡಲಿಲ್ಲ, ನಮ್ಮ ಮಾತಿಗೂ ಬೆಲೆ ಕೊಡಲಿಲ್ಲ. ಹಂಗಾಗಿ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿ ಇವತ್ತು ಎಲ್ರಿಗೂ ಇದು ಹರಡಿದೆ. ದಯವಿಟ್ಟು ಇದನ್ನು ಕಂಟ್ರೋಲಿಗೆ ತರಬೇಕು ಅಂದರೆ ಮತ್ತೆ ಡಿಸಿಪ್ಲೈನ್. ಸರ್ಕಾರದವ್ರು ಫೈನ್ ಹಾಕೋದಲ್ಲ, ಪಾಪ ಪೊಲೀಸ್ನವರಿಗೆ ಅವ್ರಿಗೂ ಬೇರೆ ಬೇರೆ ಕೆಲಸ ಇರ್ತವೆ, ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರೆ, ನಿಮ್ಮನ್ನು ಹುಡ್ಕೊಂಬಂದು ಹಿಡಿದು ಹೊಡೆಯೋಕ್ಕಲ್ಲ ಅವ್ರು ಇರೋದು. ನಮ್ಮ ಕಾಯಿಲೆ ಇದು. ಯುವರ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್. ಇವತ್ತು ಡಾಕ್ಟರ್ ಆಂಜನಪ್ಪ ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಿದ್ದೀನಿ, ಪ್ರತಿಯೊಬ್ಬರ ಸ್ವಂತ ಜವಾಬ್ದಾರಿ ಇದು. ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ ನಿನ್ನ ಕಾಯಿಲೆ ಅದು, ಆದರೆ ಈ ಕೊರೋನಾ ನಿನ್ನೊಬ್ಬನ ಕಾಯಿಲೆ, ಇದು ಸಮಾಜದ ಕಾಯಿಲೆ. ನಿನ್ನಿಂದ ಬೇರೆಯವ್ರಿಗೆ ಹೋಗುತ್ತೆ, ಬೇರೆ ನಿನಗೆ ಬರುತ್ತೆ. ದಯವಿಟ್ಟು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ನವ್ರಿಗೆ ಬೇರೆ ಕೆಲಸಗಳಿದ್ದಾವೆ, ಸರ್ಕಾರಕ್ಕೂ ಇನ್ನೂ ಅನೇಕ ಮ್ಯಾನೇಜ್ ಮಾಡೋದಿದೆ. ಎಲ್ಲೋ ಒಂದು ಕಡೆ ಸರ್ಕಾರನ ಎಲ್ಲರೂ ದೂರಿಸ್ತಾರೆ, ನಾನು ದೂರ್ತೀನಿ ಸರ್ಕಾರನ. ಕರೆಕ್ಟ್ ಟೈಮ್ಗೆ ಆಕ್ಸಿಜನ್ ಕೊಡಲಿಲ್ಲ, ಕರೆಕ್ಟ್ ಟೈಮ್ಗೆ ಸಾಯೋನಿಗೆ ಬೆಡ್ ಕೊಡಲಿಲ್ಲ, ರ್ಯಾಮ್ಡಿಸಿವಿರ್ನ ಬೇಕಾದವನಿಗೆ ಸಿಗ್ದಂಗೆ ಮಾಡಲಿಲ್ಲ. ಆ ದೃಷ್ಟಿಯಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಸೇರಿಕೊಂಡು ಸರ್ಕಾರವನ್ನು ಖಂಡಿಸ್ತೀನಿ. ದಯವಿಟ್ಟು ಅದು ಮಾಡಬೇಕಾಗಿತ್ತು. ಇವತ್ತು ಸತ್ತೋರೆಲ್ಲ ಬೆಡ್ ಸಿಗದಿರ, ಆಕ್ಸಿಜನ್ ಸಿಗದಿರ, ಸರಿಯಾದ ಸಮಯಕ್ಕೆ ಇಲ್ದಿರ ಸತ್ತೋಗಿದ್ದಾರೆ. ಅದನ್ನು ಅರೇಂಜ್ ಮಾಡೋ ಜವಾಬ್ದಾರಿ ಒಂದು ನನ್ನ ಡಿಪಾರ್ಟ್ಮೆಂಟ್ದು, ನನ್ನ ಸರ್ಕಾರದ್ದು. ಆ ದೃಷ್ಟಿಯಲ್ಲಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸೇರ್ಕೋತೀನಿ. ಆದರೆ ನಿಮ್ಮ ತಪ್ಪಿನಿಂದ ಇಷ್ಟೆಲ್ಲ ಅವಾಂತರ ಆಗಿರೋವಾಗೆ ನಿಮಗೆ ಸರ್ಕಾರವನ್ನು ದೂಷಿಸುವ ಹಕ್ಕಿಲ್ಲ. ನಾನು ಫಾಲೋ ಮಾಡಿದ್ದೀನಿ, ಹಂಗಾಗಿ ನನಗೆಲ್ಲೋ ಒಂದು ಕಡೆ ಆ ಧೈರ್ಯ ಇದೆ. ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ನಾನು ಎಲ್ಲ ಡಿಸಿಪ್ಲೈನು ಫಾಲೋ ಮಾಡಿದ್ದೀನಿ. ಆದ್ದರಿಂದ ನನಗೆ ಆ ಹಕ್ಕಿದೆ, ನಿಮ್ಗೆ ಆ ಹಕ್ಕಿಲ್ಲ. ಫೋಮೈಡ್ ಟ್ರಾನ್ಸ್ಮಿಷನ್, ವಾಟ್ ಈಸ್ ಏರ್ ಬಾರ್ನ್? ವೆರಿ ಗುಡ್. ಇದು ತುಂಬ ಚೆನ್ನಾಗಿರೋ ಕ್ವಶನ್ ಇದೆ. ಪ್ಯಾರಾಸೈಟ್ಸ್ ಅಂತೀವಿ ನಾವು. ಈಗ ಎಲ್ಲೋ ಒಂದು ಕಡೆ ಸೈಂಟಿಫಿಕ್ ಸ್ಟಡಿ ಬಂತು, ಚೈನಾ ಒಳಗೆ ಗ್ರೂಪ್ ಆಫ್
ಸೈಂಟಿಸ್ಟ್ಸು ಗಾಳಿಯಲ್ಲಿ ಪರ್ಟಿಕ್ಯುಲರ್ ಕ್ಲೋಸ್ಡ್ ರೂಮಲ್ಲಿ AC ರೂಮ್ನಲ್ಲಿ ಗಾಳಿಯಲ್ಲಿ ವೈರಸ್ ಇತ್ತು ಅಂತ ಕಂಡುಹಿಡಿದಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಇದನ್ನು ನಾವು ಸೈಂಟಿಸ್ಟು ಡಾಕ್ಟ್ರುಗಳು ಎಲ್ಲೋ ಒಂದು ಕಡೆ CME ಡಿಸ್ಕಸ್ ಮಾಡೋ ಅಂಥ ಟಾಪಿಕ್ಕು. ಇಂಥ ಟಾಪಿಕ್ನ ಜನಸಾಮಾನ್ಯರ ಮುಂದೆ ಹೇಳಬಾರ್ದು. ಯಾಕಂದರೆ ನಡ್ಕೊಂಡು ಹೋದರೆ ಗಾಳಿಗಳು ಬಂದ್ಬಿಡುತ್ತೆ ಅಂತ ಭಯ ಬೀಳ್ತಾನೆ ಹೊರತು ಇದರಿಂದ ಏನೂ ಆಗಲ್ಲ. ಅಪರೂಪದಲ್ಲಿ ಅಪರೂಪ ಇಂಥವನ್ನ ನಮ್ಮ ಹಳ್ಳಿ ಕಡೆ ಬೆಕ್ಕಿಗೆ ಜ್ವರ ಬರೋ ಮಾತು ಅಂತಾರೆ. ಇಂಥವನ್ನೆಲ್ಲ ಡಿಸ್ಕಸ್ ಮಾಡಬಾರ್ದು. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಅಪರೂಪಕ್ಕೆ 1-2 ವೈರಸ್ ಇದ್ದರೆ 10 ಲಕ್ಷಕ್ಕೂ ಒಬ್ಬನಿಗೆ ಅದರಿಂದ ತೊಂದರೆ ಆಗ್ಬೋದು. ಆದರೆ ನೀವು ಮಾಸ್ಕ್ ಹಾಕ್ದಿರಾ ಕೆಮ್ಮಿದ್ರೆ ನಿಮ್ಮ ಎದುರಿಗಿರೋನಿಗೆ 100% ಹೋಗುತ್ತೆ. ಇಷ್ಟೇ ವ್ಯತ್ಯಾಸ. ಅದನ್ನು ಫೋಮೈಟ್ಸ್ ನೋಡಿ, ನಾನು ಇನ್ನೊಂದು ಮಾತು ಹೇಳಿದೆ, ಇದೇ ಟೈಮ್ನಾಗ ಹೇಳ್ಬಿಡ್ತೀನಿ. ನನಗೆ ಯಾರೋ ಕೇಳಿದರು, ಡಾಕ್ಟ್ರೇ ಡೆಡ್ ಬಾಡಿನ ಯಾಕೆ ಮುಟ್ಟಕ್ಕೆ ಬಿಡಲ್ಲ ಅಂತ. ನೋಡಿ, ಇಟ್ ಇಸ್ ಎ ಇಂಟ್ರಾ ಸೆಲ್ಯುಲಾರ್ ಪ್ಯಾರಾಸೈಟ್. ಎಕ್ಸ್ಟ್ರಾ ಸೆಲ್ಯುಲಾರ್ ಪ್ಯಾರಾಸೈಟ್ ನೋಡಿ, ತಲೆ ಒಳಗೆ ಏನಿರ್ತಾವೆ ಹಳ್ಳಿ ಕಡೆ, ಅಥವಾ ಹಳ್ಳಿ ಕಡೆ ಅಂತಲ್ಲ, ಹಳ್ಳಿ ಕೂಡ ಇವತ್ತು ಚೆನ್ನಾಗಿರೋರು ಇದ್ದಾರೆ. ಬಟ್ ಯಾರ ತಲೆಗೆ ಏನಿದ್ರು ಕೂಡ, ಗಂಗಮ್ಮನ ತಲೆ ಒಳಗಿದ್ರೆ ಗಂಗಮ್ಮ ಸತ್ತೋದ್ರೆ ತಿಮ್ಮಕ್ಕನ ತಲೆಗೆ ಹೋಗಿ ಸೇರ್ಕೋತದ ಅದು ಸತ್ತೋಗಲ್ಲ. ಆದರೆ ನಮ್ಮ ವೈರಸ್ ಇದೆಯಲ್ಲ, ಇದು ಇಂಟ್ರಾ ಸೆಲ್ಯುಲಾರ್ ಪ್ಯಾರಾಸೈಟ್ ನಮ್ಮ ಸೆಲ್ ಒಳಗಡೆ ಇರುತ್ತೆ. ಯಾಕಂದರೆ ಅಲ್ಲಿ ಬದುಕಬೇಕಾದ್ರೆ, ಅದಕ್ಕೆ ಊಟ ಬೇಕಾದರೆ ನನ್ನ DNA ನನ್ನ RNA ಅದಕ್ಕೆ ಬೇಕು. ಮನುಷ್ಯ ಸತ್ತೋದ್ರೆ ವೈರಸ್ಸು ಸತ್ತೋಗುತ್ತೆ ಅಂದರೆ ಇನ್ಆಕ್ಟಿವ್ ಆಗುತ್ತೆ. ಹೆಣನ ಯಾಕೆ ಹಂಗೆ ಆ ಸೆಕ್ರಿಷನ್ ಒಂದು 7-8 ಅವರ್ ಇರ್ಬೋದು, ಅದ್ರ ಜೊತೆಗೆ ಅದು ಹೋಯ್ತು ಅಂತಾನೆ. ಆ್ಯಂಡ್ ಇನ್ನೊಂದು ಸಾರಿ ನಾನು ಭಾಳ ಸಾರಿ ಹೇಳಿದ್ದೀನಿ, ಹೆಣ ಕೆಮ್ಮಲ್ಲ, ಹೆಣ ಸೀನೋದಿಲ್ಲ. ಹೆಣ ಈಸ್ ದೇವರು. ಎಲ್ಲರ ಧರ್ಮದಲ್ಲೂ ಕೂಡ ಗೌರವಯುತವಾಗಿ ಹೆಣಕ್ಕೆ PPE ಕಿಟ್ ಹಾಕಿ, ಅದರ ಮಗನೋ ಮಗಳು ಗ್ಲೌಸ್ ಹಾಕಿ, ಅಮ್ಮನ ಎದೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡಿ, ಅಮ್ಮ ನನಗೆ ಇಷ್ಟು ದಿನ ನೋಡ್ಕೊಂಡೆಲ್ಲಮ್ಮ, ಊಟ ಆಗ್ದಿಲ್ಲಮ್ಮ, ಇವತ್ತು ನಾನು ಬಿಟ್ಟು ಹೋಗ್ತಿದೆಯಲ್ಲಮ್ಮ ಅಂತ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಿಡಿ. ಗೌರವಯುತವಾಗಿ ಅವರ ಧರ್ಮಕ್ಕೆ ತಕ್ಕಂತೆ ಈ ರಿಚುವಲ್ಸ್ ಮಾಡ್ಲಿಕ್ಕೆ ಬಿಡಿ. ಇಲ್ಲದಿದ್ರೆ ನೀವು ವಿಜ್ಞಾನಕ್ಕೆ ಮಾಡುವಂಥವ ಅವಮಾನ. ನನಗೆ ಯಾವತ್ತು ಭಾಳ ದುಃಖ ಆಗಿದ್ದು ಅಂದರೆ, ಮೇನಲ್ಲಿ ಚೆನ್ನೈನಲ್ಲಿ ಮಡ್ರಾಸ್ನಲ್ಲಿ ಒಬ್ಬ ಡಾಕ್ಟ್ರು ಸತ್ತೋಗ್ತಾರೆ. ಅವ್ರ ಹಳ್ಳಿಗೆ ಹೆಣ ತೊಗೊಂಡೋದಾಗೆ ಅವ್ರ ಹಳ್ಳಿಯಲ್ಲಿ ಆ ಹೆಣವನ್ನು ಉಣ್ಲಿಕ್ಕೆ ಬಿಡೋದಿಲ್ಲ. ಕೊನೆಗೆ ನ್ಯಾಯ ಪಂಚಾಯಿತಿಯಾಗಿ 8 ಅಡಿ ಆಳ ತೋಡಿ ಹೆಣ ಉಣ್ತಾರೆ. ನಾನು ಅವತ್ತು ಹೇಳಿದೆ, ರೀ ವೈರಸ್ಸು 3 ಅಡಿಯಿಂದ ಮಣ್ಣಾಗಿ ಎದ್ದು ಬಂದು ಇಡೀ ಊರಿಗೆ ಅಟ್ಯಾಕ್ ಮಾಡಲ್ಲ, 8 ಅಡಿ ಯಾಕ್ರಿ ಉಣ್ತೀರಿ? ವಿಜ್ಞಾನಕ್ಕೆ ಮಾಡಿದ ಅವಮಾನ ಇದು ಅಂತ ನಾನು ಅವತ್ತೇ ಹೇಳಿದ್ದೀನಿ. ದಯವಿಟ್ಟು ಇಂಥವನ್ನೆಲ್ಲ ಆ ಹೆಣಗಳು ನೀವು ಬಿಟ್ಟಿದ್ದಾರೆ ಎಲ್ಲೋ ತಾವರೆಕೆರೆ ಹತ್ರ ತೊಗೊಂಡೋಗಿ ಅಲ್ಲೊಂದು ಇದನ್ನು ಮೊದಲೇ ಮಾಡ್ಬೋದಿತ್ತು. ನನಗೆ ಯಾಕೆ ಅಧಿಕಾರಿಗಳಿಗೆ ಈ ರೀತಿಯ ಭಾವನೆ ಬರೋಲ್ಲ ನನಗೆ ಗೊತ್ತಿಲ್ಲ. ಆ ವ್ಯಾನ್ಗಳನ್ನ 14-15 ಸಾಲಾಗಿ ನಿಲ್ಲಿಸಿ ಪದೇ ಜನಗಳಿಗೆ ತೋರಿಸೋದು ಬದಲು ನಮ್ಮ ಕಿಮ್ಸ್ ಹಾಸ್ಪಿಟ್ಲಲ್ಲಿದೆ ಕೋಲ್ಡ್ ಸ್ಟೋರೇಜ್, ಹೆಣಗಳನ್ನ ಇಡಲಿಕ್ಕೆ. ಮಗ ಅಮೆರಿಕದಿಂದ ಬರೋವರೆಗೂ 3 ದಿನ ನಾವು ಇಟ್ಕೊಳ್ತಿದ್ದೋ. ಅದೇ ಥರ ಒಂದು 20 ಚೇಂಬರಲ್ಲಿ ಇಟ್ಬಿಟ್ಟು ಬಂದವನ್ನೆಲ್ಲ ಅದರೊಳಗೆ ಮಲಗಿಸ್ಬಿಟ್ಟು ವ್ಯಾನ್ಗಳನ್ನ ಬೇರೆಯವ್ರಿಗೆ ಕರ್ಕೊಂಬ, ಅಥವಾ ಯಾರಿಗೆ ಬೇಕೋ ಬೇಗ ಹೋಗಿ ಎದ್ದಿದ್ರೆ ನಿಜವಾಗ್ಲೂ ಇದಕ್ಕಿಂತಲೂ ಸರಳ ವಿಜ್ಞಾನ ಬೇಕೇನ್ರಿ? ಯಾಕೆ ಹಿಂಗೆ ಮಾಡೋದಿಲ್ಲ ಅಂತ ನಾನು ಕೇಳೋದು. ನಾನು ಈ ಪ್ರಶ್ನೆಯನ್ನು ದುರಾಂಕಾರದಿಂದ ಕೇಳ್ತಿಲ್ಲ. ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ವೈದ್ಯನಾಗಿ ನಾನು ಕೇಳ್ತಾ ಇದ್ದೀನಿ. ಯಾರೇ ಒಬ್ಬರು ಆಫೀಸರ್ ನನ್ನ ಮಾತನ್ನು ಕೇಳ್ತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ನನ್ನ ಸಾಮಾಜಿಕ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಪದೇ ನಮ್ಮ ಮೀಡಿಯಾದವ್ರಿಗೂ ಭಾಳ ಸಾರಿ ನಾನು ಬೇಡ್ಕೊಂಡೆ, ನೀವು ಅದನ್ನು ತೋರಿಸೋದು ಸ್ವಲ್ಪ ಕಡಿಮೆ ಮಾಡಿ. ಒಂದು ICU ಒಳಗೆ ನಿಮ್ಮನ್ನು ಹೋಗಕ್ಕೆ ಬಿಡಲ್ಲ, ನೋ ಡೌಟು. ಒಂದು ಮೊಬೈಲ್ನೊಳಗೆ ಅಲ್ಲಿ PPE ಕಿಟ್ ಹಾಕ್ಕೊಂಡ್ರೆ ಡಾಕ್ಟ್ರು ಎಲ್ಲ ರೆಕಾರ್ಡ್ ಮಾಡಿ, ಆ ಸಿಸ್ಟ್ರು ಹೆಂಗೆ ನಿನ್ನ ಪೇಷಂಟ್ ಟೀಕಾ ತೊಳಿತಾಳೆ, ಈ ಭಾಷೆ ಯೂಸ್ ಮಾಡಬಾರ್ದು ನಾನು ಹೇಳ್ತೀನಿ. ಒಬ್ಬ ಆಯ ಹೆಂಗೆ ಅವ್ನು ವಾಂತಿ ಮಾಡಿದರೆ ಬಳ್ದಾಗ್ತಾಳೆ, ಎಷ್ಟೆಲ್ಲ ಡಾಕ್ಟ್ರುಗಳಲ್ಲಿ ಅವ್ನ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಸಿಸ್ಟ್ರು ಆ ಮಗುಗೆ ಡ್ರಿಪ್ ಹಾಕ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ, ಅದನ್ನು ತೋರಿಸ್ರಿಯಪ್ಪ ಪ್ಲೀಸ್. ಎಲ್ಲೋ ಒಂದು ಕಡೆ ಆ ಸೇವೆ ನಾವು ಮಾಡ್ತೀವಲ್ಲ ಒಳಗಡೆ, ಇದನ್ನು ಜನಸಾಮಾನ್ಯರಿಗೆ ತೋರಿಸಿ. ಅವ್ರಿಗೊಂದು ಧೈರ್ಯ ಬರುತ್ತೆ, ನಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ಪಾಡ್ತಾ ಇದ್ದಾರಪ್ಪ, 3 ದಿನದಿಂದ ನಮ್ಮ ಅಮ್ಮನಿಗೆ ಏನಾಗಿದೋ ನನಗೆ ಗೊತ್ತೇ ಇರಲಿಲ್ಲ, ನೋಡ ಆ ಸಿಸ್ಟ್ರು ಪಾಪ ಎಷ್ಟು ಚೆನ್ನಾಗಿ ಮಾಡ್ತಾವಳೆ. ಈ ರೀತಿ ಮಾತಾಡ್ಕೊಳಕ್ಕೆ ಬಿಡಿ. ಅದು ಬಿಟ್ಬಿಟ್ಟು ಹೆಣ ನೋಡಿ ಮಾಸ್ ಸುಟ್ರು ಏನು ಮಾಡೋಕ್ಕಾಗಲ್ಲ. ಯಾರೋ ಹೇಳ್ತಿದ್ರು 4 ಮಶಾನ್ಗಳಲ್ಲಿ ಸುಡ್ತಾವ್ರೆ, ಇನ್ನು ಉಳಿದ 15 ಮಶಾನ್ಗಳು ಸುಮ್ಮನೆ ಇದ್ದಾವೆ. ಹಂಗೆ ಒಂದೇ ಕಡೆ ಸುಡೋದ್ರಿಂದ ಎಲ್ಲ ಬೆಂಗಳೂರಿನ ದಿನ ಸಾಯ್ತಾನೆ ಇರ್ತಾರೆ. ನೀವು ಎಲ್ಲ ಸ್ಮಶಾನಕ್ಕೆ ಹೋಗಿ ರೆಕಾರ್ಡ್ ಮಾಡ್ಕೊಂಬಂದರೆ ಇಷ್ಟೇ ಆಗೋದು. ನೀವು ಒಂದೇ ಕಡೆ 14 ತೋರಿಸಿರಿ. ಯಾಕಂದರೆ ಕೋವಿಡ್ ಒಂದು ಸಿಸ್ಟಮ್ ಮಾಡಿದ್ದಾರೆ, ಎಲ್ಲ ಕಡೆ ತೊಗೊಂಡೋಗಿಲ್ಲ ಅಂತ. ಅದರಿಂದ ಅಲ್ಲಿ ಅಷ್ಟೊಂದು ಒಂದೇ ದಿನ 24 ಸುಡ್ತಾರೆ. ಒಂದು ದಿನದಲ್ಲಿ ಬೆಂಗಳೂರಿನಲ್ಲಿ ಬೇರೆ ದಿನದಲ್ಲೂ ಕೂಡ 24 ಸತ್ತೋಗೋರು ನಾವು ನೋಡಿದ್ದೀವಿ. ಬೇರೆ ಸ್ಮಶಾನಕ್ಕೆ ಹೋಗ್ತಾರೆ, ಕೆಲವರು ಉಣ್ತಾರೆ, ಕೆಲವರು ಸುಡ್ತಾರೆ, ಕೆಲವರು ಊರಿಗೆ ತೊಗೊಂಡೋಗಿ ತಮ್ಮ ತೋಟದಾಗ ಉಣ್ತಾರೆ. ಬೆಂಗಳೂರಿನ ಸತ್ತೋರೆಲ್ಲ ಬೆಂಗಳೂರಿನೊಳಗೆ ಹೋಗಲ್ಲ. ಒಂದು ದಿನಕ್ಕೆ ಬೆಂಗಳೂರಿನಲ್ಲಿ ಸಾಯೋರು ಇವತ್ತು ಏನು ತೋರಿಸ್ತಿದ್ದೀರಲ್ಲ ಇದರ ಡಬಲ್ ಇರುತ್ತೆ. ಯಾಕಂದರೆ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾರೆ, ಆಕ್ಸಿಡೆಂಟಿಂದ ಸಾಯ್ತಾರೆ, ನ್ಯೂಮೋನಿಯಾಯಿಂದ ಸಾಯ್ತಾರೆ,
ದಯವಿಟ್ಟು ಇವೆಲ್ಲ ನಾನು ಭಾಳ ಹತಾಶೆಯಿಂದ ಹೇಳ್ತಾ ಇದ್ದೀನಿ. ಸೊ ಜನಸಾಮಾನ್ಯರಲ್ಲಿ ನಾನು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಧೈರ್ಯ ಬರಲಿ, ಪಾಸಿಟಿವ್ ಥಿಂಗ್ಸ್ ತೋರಿಸಿ, ನೆಗೆಟಿವ್ ಥಿಂಗ್ಸ್ ತೋರಿಸ್ಬೇಡಿ ಅಂತ. ಸರ್, ವಿಲ್ ಪ್ಲಾಸ್ಮಾ ಥೆರಪಿ ವರ್ಕ್ ಫಾರ್ ಕೋವಿಡ್ ಟ್ರೀಟ್ಮೆಂಟ್? ವಂಡರ್ಫುಲ್ ಕ್ವಶನ್. ಇದು ವೈಜ್ಞಾನಿಕ ಪ್ರಶ್ನೆ. ಈ ಇದನ್ನು ನಾನು ನಾನು ತಗೊಳ್ಳಿಲ್ಲ. ನನ್ನ ಇನ್ನೊಂದು ಪೇಷಂಟ್ಗೆ ಸುಗುಣ ಹಾಸ್ಪಿಟ್ಲ್ ಇದ್ದಾಗೆ ಎಲ್ಲೋ ನಮ್ಮ ಬ್ಲಡ್ ದಿವ್ಯಾ ಆ್ಯಂಡ್ ಹರ್ಷ ಅವರಿಬ್ಬರು ನಾನು ಯಾವಾಗಲೂ ನೆನೆಸ್ಕೋತೀನಿ. ವಿಕ್ಟೋರಿಯಾ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕಿಂದ ಅವ್ರ ಮುಖಾಂತರ ನಮ್ಮ ಬ್ಲಡ್ ಇವರು ರೆಡ್ಡಿ ಅವ್ರ ಹೆಸರು ಮಾಡಿ ಸಡನ್ನಾಗಿ ಬರ್ತಾ ಇಲ್ಲ, ಪುಣ್ಯಾತ್ಮರು ಕೊಟ್ಟರು. ಪ್ಲಾಸ್ಮಾ ಥೆರಪಿ ಯಾಕೆ ಕೊಡ್ತೀವಿ ಅಂದರೆ, ಇವಾಗ ಆಲ್ರೆಡಿ ರಿಕವರಿ ಆಗಿರೋ ದೇಹದಲ್ಲಿ ಆಂಟಿಬಾಡೀಸ್ ಇರ್ತವೆ, ಅದನ್ನು ಈ ಮನುಷ್ಯನಿಗೆ ಕೊಟ್ಟರೆ ಬೇಗ ರಿಕವರಿ ಆಗ್ಬೋದು ಅಂತ. ಬಟ್ ಪ್ಲಾಸ್ಮಾ ಥೆರಪಿ ಸಿಗಲಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅರ್ಲಿ ಸ್ಟೇಜ್ನಲ್ಲಿ ಕೊಟ್ಟರೆ ಉಪಯೋಗ ಇದೆ, ಅನಾನುಕೂಲ ಅಂತೂ ಇಲ್ಲ. ಸೊ ಪ್ಲಾಸ್ಮಾ ಥೆರಪಿ ಸಿಗಲೇ ಇಲ್ಲ, ಅದಕ್ಕೆ ನಮ್ಮ ಅಮ್ಮ ತೀರ್ಕೊಂಡ್ರು, ನಮ್ಮ ಅಂಕಲ್ ತೀರ್ಕೊಂಡಿಲ್ಲ, ಹೆದರ್ಕೊಳಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ಎ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್. ವಿಲ್ ನಿಮೋನಿಯಾ ಕ್ರಿಯೇಟ್ ಕೋವಿಡ್? ಅಲ್ಲ, ಇದು ಪ್ರಶ್ನೆ ಸ್ವಲ್ಪ ರಾಂಗ್ ಇದೆ. ನ್ಯೂಮೋನಿಯಾ ಅಂದರೆ ಲಂಗ್ಸು ಬೆಲೂನ್ ಇದ್ದಂಗಿರುತ್ತೆ, ಅದರೊಳಗೆ ಸಾಲಿಡ್ ಥರ ಆದರೆ, ಲಿವರ್ ಥರ ಆದರೆ ಅದನ್ನು ನಾವು ನ್ಯೂಮೋನಿಯಾ ಅಂತೀವಿ, ಗಟ್ಟಿ ಆಗೋದು ಲಂಗ್ಸು. ಈ ಕೋವಿಡ್ ನೋಡಿ ಸಿ ಟಿ ಸ್ಕ್ಯಾನ್ ತೆಗೆದ್ರೆ ಯಾವ ಲಂಗ್ಸು ಎಕ್ಸ್ರೇ ಒಳಗೆ ಬ್ಲ್ಯಾಕ್ ಇರುತ್ತೆ, ಅದು ವೈಟ್ ಬಂದರೆ ನ್ಯೂಮೋನೈಟಿಸ್ ಅಂತೀವಿ ನಾವು ರೇಡಿಯಾಲಜಿಕಲಿ. ಅದನ್ನೇ ಸಾಲಿಡ್ ಆಗ್ಬಿಡ್ತು ಅಂದರೆ ನ್ಯೂಮೋನಿಯಾ ಅಂತೀವಿ. ನ್ಯೂಮೋನಿಯಾ ಕಾರಣಗಳು ವೈರಲ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇರ್ಬೋದು. ಈ ವೈರಸ್ನಿಂದ ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು. ಸೊ ಎಲ್ಲೋ ಒಂದು ಕಡೆ ನ್ಯೂಮೋನಿಯಾ ಆದಾಗೆ ಉಸಿರಾಟಕ್ಕೆ ಆವಾಗಲೇ ನಮಗೆ ಎಂಡೋಟ್ರೇಕಿಯಲ್ ಇಂಟ್ಯೂಬೇಷನ್ ಮಾಡಿ ಆಕ್ಸಿಜನ್ ಅದೆಲ್ಲ ಕೊಡೋದು. ಸರ್, ಒಂದು ರಿಪೀಟೆಡ್ ಕ್ವಶನ್ ವ್ಯಾಕ್ಸಿನೇಷನ್ ಬಗ್ಗೆನೇ, ಅದನ್ನ ಒಂದು ಲಿಸ್ಟ್ ಮಾಡಿ ಹಾಕ್ಬಿಡೋಣ ಸರ್. ಇದು ಓಕೆ, ನಾವು ಅದನ್ನು ಕಳಿಸ್ಕೊಡ್ತೀವಿ. ಐ ಥಿಂಕ್ ಸಮಯ 7:20. ಯಾರಾದರೂ ಲೈವ್ ನೋಡ್ತಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು ಆಲ್. ಯಾಕಂದರೆ ನನ್ನ ನಾಲೆಡ್ಜು, ನನ್ನ ವಿದ್ಯೆ ಜನಸಾಮಾನ್ಯರಿಗೆ ತಲುಪಿ ಅದರಿಂದ ಒಳ್ಳೆಯದಾದರೆ ನನ್ನ ವಿದ್ಯೆಗೆ ದೊರಕಂಥ ಗೌರವ. ನಾನು ಪದೇ ಹೇಳ್ತೀನಿ, ನನ್ನೂರು ಕರೇಕಲ್ ತುಮಕೂರು, ದೊಡ್ಡಬಳ್ಳಾಪುರ ತಾಲೂಕಿನ ನಾನು ಹಳ್ಳಿ ರೈತರ ಮಗ. ನನ್ನಪ್ಪ ಹನುಮಂತರಾಯಪ್ಪ ಲಕ್ಷ್ಮೀದೇವನವರ ಪುತ್ರ. ನನ್ನ ಸಾಮಾಜಿಕ ಪಬ್ಲಿಸಿಟಿಗೆ ನಾನು ಕೆಲಸ ಮಾಡಲ್ಲ. ನನ್ನ ಸಾಮಾಜಿಕ ಕಳಕಳಿಯಿಂದ ಎಲ್ಲೋ ಜನಗಳಿಗೆ ನನಗೆ ಕೊಟ್ಟಿರೋ ವಿದ್ಯೆ, ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಇವತ್ತು ಕೂಡ ಪ್ರೊಫೆಸರ್, ಆಕಾಶ್ ಮೆಡಿಕಲ್ ಕಾಲೇಜ್ಗೆ ಐ ಆಮ್ ವಿಸಿಟಿಂಗ್ ಎ ಪ್ರೊಫೆಸರ್ ಎಮರ್ಜೆನ್ಸಿ ಮೆಡಿಸಿನ್ HOD ನಾನು. ಈ ಸಮಯದಲ್ಲಿ 3 ದಿನದಿಂದ ನಮ್ಮ ಆಕಾಶ್ ಮೆಡಿಕಲ್ ಕಾಲೇಜಿನ ಚೇರ್ಮನ್ ಮುನ್ರಾಜು ಅವರಾಗಲಿ, ನಮ್ಮ DMS ಬ್ರಿಜೇಶ್ ಆಗಲಿ, ಯಾಕೆ ನೆನೆಸ್ಕೊತಿದ್ದೀನಿ ಅಂದರೆ, ಪಾಪ ನಾನು ಕೇಳಿದಾಗ ಹೆಂಗಾದರೂ ಮಾಡಿ ಒಂದು ಬೆಡ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಕಳಕಳಿಯ ಮನವಿ, ಜನಗಳಿಗೆ ಎಲ್ಲಾದರೂ ಯಾರಾದರೂ ಒಂದು ಸಹಾಯ ಮಾಡಿ ಬೆಡ್ ಕಳಿಸ್ಲಿ. ಅವರು ಅಲಿಯೋದನ್ನು ನೋಡಿ ನಮಗೆ ದುಃಖ ಆಗುತ್ತೆ ಅಂತ ಒಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತ ಸರ್ಕಾರಕ್ಕೆ ನನ್ನ ಕೊನೆಯ ಮನವಿ. ದಯವಿಟ್ಟು ಎಲ್ಲ ಮೆಡಿಕಲ್ ಕಾಲೇಜ್, ನಾನು ಕಿಮ್ಸ್ ಹಾಸ್ಪಿಟಲ್, ನಾನು ಅಲ್ಲೇ 30 ವರ್ಷ ಪ್ರೊಫೆಸರ್ ಆಗಿದ್ದನು, ಎಲ್ಲ ಬೆಡ್ಸು ಫುಲ್ ಆಗಿದ್ದಾವೆ. ಅದೇ ಥರ ರಾಜರಾಜೇಶ್ವರಿ ಆಗಲಿ, ವೈದ್ಯಕೀಯ ಆಗಲಿ 12 ಮೆಡಿಕಲ್ ಕಾಲೇಜ್ ಇದ್ದಾವೆ. ಇನ್ನೂ ಬ್ರೆಡ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಿ ಜನಸಾಮಾನ್ಯ ಅಷ್ಟೇ ಅಲ್ಲ, ತುಂಬ ಜನ ಸ್ಕೂಲ್ ಓನರ್ಸು, ನೀವು ನೋಡಿ ನಮ್ಮ ನಾಗರಾಜ್ ಇದ್ದಾರೆ, ರಾಘವೇಂದ್ರ ಸ್ಕೂಲ್ನವರು, ಅವರೊಂದು ಮಾತು ನನಗೆ ಹೇಳ್ತಾಯಿದ್ರು, ಡಾಕ್ಟ್ರೇ ನಮ್ಮ ಸ್ಕೂಲ್ಗಳನ್ನೆಲ್ಲ ತೊಗೊಳ್ಳಿ, ಬೆಡ್ ಹಾಕ್ಲಿ, ನಾವು ಬಿಟ್ಕೊಡ್ತೀವಿ ಅಂತ. ಅನೇಕ ಫಿಲಾಂಥ್ರಪೀಸ್ ನಮ್ಮ ಚೌಲ್ಟ್ರಿ ಬಿಟ್ಕೊಡ್ತೀವಿ ಇದೆಲ್ಲ, ಬಟ್ ಅಷ್ಟು ಈಸಿ ಅಲ್ಲ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋದು. ಆದರೆ ಸರ್ಕಾರಕ್ಕೆ ತಾವು ನಮ್ಮ ಸ್ವಂತ ಬಿಟ್ಕೊಡ್ತೀವಿ ಅಂದಾಗೆ ಎಲ್ಲೋ ಒಂದು ಸರ್ಕಾರ ಅದಕ್ಕೊಂದು ವ್ಯವಸ್ಥೆ ಮಾಡಲಿ. ಬಟ್ ಮ್ಯಾನ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್. ಅಷ್ಟು ಜನ ಡಾಕ್ಟ್ರು ಸಿಗಲ್ಲ. ಬಟ್ ನಾನೊಬ್ಬ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆಗಿ ದಯವಿಟ್ಟು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇನ್ಸೆಂಟಿವ್ ಕೊಟ್ಟು, ಯಾಕಂದರೆ ಇದನ್ನು ಮ್ಯಾನೇಜ್ ಮಾಡೋದು ಭಾಳ ಈಸಿ. ಎಕ್ಸೆಪ್ಟ್ ICU ಒಳಗೆ ಇಂಟೆನ್ಸಿವಿಸ್ಟ್ ನಾಲೆಡ್ಜ್ ಬೇಕು. ಬೇರೆ ಎಲ್ಲ ಕೋವಿಡ್ ಪೇಷಂಟ್ ನೋಡ್ಕೊಳ್ಳಿಕ್ಕೆ ನನ್ನ ಫಸ್ಟ್ MBBS ಸ್ಟೂಡೆಂಟು ಫಸ್ಟ್ ಇಯರ್ ನರ್ಸ್ಗೆ ಸಾಕು, ಅವಳು ಒಂದಿನ ಪಾಠ ಹೇಳ್ಕೊಟ್ರೆ ಅವ್ರು ನೋಡ್ಕೋತಾರೆ. ಇವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವತ್ತು ಇಷ್ಟೊಂದು ಮೆಡಿಕಲ್ ಕಾಲೇಜ್ ಇದ್ದಾವೆ. ಸೊ ಎಲ್ಲೋ ಜನರ ಸಂಕಷ್ಟವನ್ನು ಕಡಿಮೆ ಮಾಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.